ಚಿತ್ರದುರ್ಗ ಜಿಲ್ಲೆಯ ಸಮೀಪದ ತಾಲೂಕಿನ ಪಕ್ಕದ ಒಂದು ಗ್ರಾಮ ಹೊಸಹಳ್ಳಿ. ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಜನರ ನೆಚ್ಚಿನ ವೈದ್ಯ ಅರ್ಜುನ್, ಅವನ ಹೆಂಡತಿ ಭೂಮಿ ಅದೇ ಹಳ್ಳಿಯಲ್ಲಿ ಇದ್ದು ಆ ಹಳ್ಳಿಯ ಮಕ್ಕಳಿಗೆ ಸಂಜೆ ಸಮಯದಲ್ಲಿ ಪಾಠ ಹೇಳಿಕೊಡುತ್ತಿದ್ದಳು. ಅರ್ಜುನ್ ತಂದೆ ರಾಮಮೂರ್ತಿ ಇವರು ಚಿತ್ರದುರ್ಗದ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ರಿಟೈರ್ಡ್ ಆಗಲು ಕೆಲವೇ ತಿಂಗಳುಗಳು ಇದ್ದವು. ತಾಯಿ ಜಾನಕಿ ಇವರು ಗೃಹಿಣಿ. ಇವನ ಒಬ್ಬಳೇ ತಂಗಿ ಅಂಕಿತಾ ಮಾಸ್ಟರ್ಸ್ ಮುಗಿಸಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಳು. ಭೂಮಿ ತಂದೆ ಗಂಗಾಧರ್ ಇವರು ಹೈಸ್ಕೂಲ್ ಟೀಚರ್. ತಾಯಿ ಗೌರಿ ಇವರು ಗೃಹಿಣಿ. ಇವಳಿಗೆ ಒಬ್ಬ ತಮ್ಮ ಆಕಾಶ್, ಇವನು ಮಾಸ್ಟರ್ಸ್ ಮಾಡಿ ಅಂಕಿತ ಕೆಲಸ ಮಾಡುವ ಸ್ಥಳದಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದನು. ಅಂಕಿತಾ ಆಕಾಶ್ ಇಬ್ಬರು ಒಂದೇ ಕಾಲೇಜಿನಲ್ಲಿ ಇದ್ದರು. ಅವರ ನಡುವೆ ಅತಿಯಾದ ಸಲಿಗೆ ಇರಲಿಲ್ಲ. ಇಬ್ಬರು ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇರುವವರು. ಆದರೆ ಇಬ್ಬರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರು. ಅರ್ಜುನ್ ಹೊಸಹಳ್ಳಿಯಲ್ಲಿ ಜನರ ಮೆಚ್ಚಿನ ವೇದ್ಯ. ಊರಿನ ಜನರು ಅವನನ್ನ ಮನೆ ಮಗನಂತೆ ಕಾಣುತ್ತಿದ್ದರು. ಭೂಮಿ ಆ ಊರಿನ ಮಕ್ಕಳಿಗೆ ಮತ್ತೊಬ್ಬ ತಾಯಿಯಾಗಿದ್ದಳು. ಇಬ್ಬರು ಆ ಊರಿನ ಜನಕ್ಕೆ ಪ್ರೀತಿಯ ಮಕ್ಕಳಾಗಿದ್ದರು. ಆದರೆ ಕಾಲ ಎಲ್ಲರನ್ನ ಒಂದೇ ಕಡೆ ನಿಲ್ಲುವಂತೆ ಮಾಡುವುದಿಲ್ಲ. ಅದರಂತೆ ಅರ್ಜುನ್ ಮತ್ತು ಭೂಮಿಗೆ ಆ ಊರಿನಿಂದ ಹೊರಬರುವುದನ್ನ ಸರ್ಕಾರ ನಿರ್ಧಾರ ಮಾಡಿಯಾಗಿತ್ತು. ಸರ್ಕಾರದ ಆದೇಶದಂತೆ ಅರ್ಜುನ್ಗೆ ಮಲೆನಾಡಿನ ಒಂದು ಹಳ್ಳಿಗೆ ವರ್ಗಾವಣೆ ಮಾಡಿದರು. ಆದರೆ ಇದು ಅರ್ಜುನ್ಗಾಗಲಿ ಭೂಮಿ ಮತ್ತು ಊರಿನವರಿಗಾಗಲಿ ಇಷ್ಟವಾಗಲಿಲ್ಲ. ಸರ್ಕಾರದ ಆದೇಶವನ್ನ ನಿರಾಕರಿಸುವುದು ಸುಲಭವಲ್ಲ. ಆದ್ದರಿಂದ ಒಲ್ಲದ ಮನಸ್ಸಿನಿಂದ ಅರ್ಜುನ್ ಮತ್ತು ಭೂಮಿ ಆ ಊರಿಗೆ ವಿದಾಯ ಹೇಳಿ ಮಲೆನಾಡಿನ ಕಡೆ ಪ್ರಯಾಣ ಬೆಳೆಸಿದರು. ಮಲೆನಾಡನ್ನ ಪ್ರವೇಶಿಸಿದಂತೆ ಸುತ್ತಲೂ ಕಣ್ಣಿಗೆ ಕಾಣುವಷ್ಟು ದೂರ ಬೆಟ್ಟ ಗುಡ್ಡ ಹಸಿರನ್ನೇ ಹೊದ್ದು ಮಲಗಿತ್ತು. ಕಾಡಿನ ದಾರಿಯಲ್ಲಿ ಸಾಗುವಾಗ ಕೆಲವೊಮ್ಮೆ ಪ್ರಾಣಿಗಳ ಸದ್ದು ಕೇಳುತ್ತಿದ್ದವು. ಜೊತೆಗೆ ಅಕ್ಕಿಗಳ ಕಲರವ ಸದ್ದು ಮನಸ್ಸಿಗೆ ಮುದ ನೀಡುತ್ತಿತ್ತು. ಕೆಲವೊಂದು ಕಡೆ ಪುಟ್ಟ ಜಲಪಾತಗಳು ಭೂಮಿಗಂತೂ ಸ್ವರ್ಗಕ್ಕೆ ಬಂದ ಅನುಭವವಾಗಿತ್ತು. ಅದನ್ನ ಅರ್ಜುನ್ ಬಳಿ ಹೇಳಿದಾಗ ಅರ್ಜುನ್ಗೆ ಅವಳ ಖುಷಿಯನ್ನ ಕಂಡು ಸಮಾಧಾನವಾಗಿತ್ತು. ಮಕ್ಕಳ ಜೊತೆ ಇದ್ದವಳನ್ನ ಸಡನ್ ಆಗಿ ಬೇರೆ ಊರಿಗೆ ಕರೆದುಕೊಂಡು ಬಂದಾಗ ಅವಳ ಒಂಟಿತನ ಹೇಗೆ ನಿವಾರಿಸುವುದು ಎಂದು ಚಿಂತೆಯಾದಾಗ ಪ್ರಕೃತಿಯೇ ಅವಳಿಗೆ ಸಂಗಾತಿಯಾಗಿದ್ದು ಅವನಿಗೆ ಖುಷಿಯಾಯಿತು. ಎಷ್ಟು ದೂರ ಹೋದರೂ ಅವರಿಗೆ ತಾವು ಸೇರುವ ಜಾಗದ ಸುಳಿವು ಸಿಗಲೇ ಇಲ್ಲ. ಭೂಮಿ ಏನೇ ಇದು, ಇಷ್ಟು ದೂರ ಬಂದರೂ ಊರಿನ ಯಾವ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಜೊತೆಗೆ ಈ ಮೊಬೈಲ್ ನಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಗೂಗಲ್ ರಾಣಿ ಮೊರೆ ಹೋಗೋಣ ಅಂದರೆ ಹೌದು ಅರ್ಜುನ್, ಎಲ್ಲೋ ರೂಟ್ ಮಿಸ್ ಮಾಡಿದ್ವಾ ಅಂತ. ಹೇ ಅರ್ಜುನ್, ಅಲ್ಲಿ ನೋಡು, ಯಾವುದೋ ಬೋರ್ಡ್ ಇದೆ, ಬೇಗ ಹೋಗು. ಸರಿ ನೋಡೋಣ. ಇಬ್ಬರ ಹತ್ತಿರ ಬಂದಾಗ ಅವರ ಕಣ್ಣಿಗೆ ಕಂಡ ಬೋರ್ಡ್ ನೋಡಿದರು. ಭೂಮಿ ತನ್ನಲ್ಲಿ ಮಾಯಾನಗರ ಎಂದು ಉಸಿರಿಸಿದಳು. ಅಷ್ಟರಲ್ಲಿ ವಾತಾವರಣದಲ್ಲಿ ಏರುಪೇರಾಯಿತು. ಮಳೆ ಬರುವ ಸೂಚನೆ ಮೂಡಿತು. ಜೊತೆಗೆ ಇಂಪಾಗಿ ಕೇಳುತ್ತಿದ್ದ ಅಕ್ಕಿಗಳ ಕಲರವ ದನಿಯಲ್ಲಿ ವ್ಯತ್ಯಾಸವಾಗಿತ್ತು. ಪ್ರಾಣಿಗಳ ಚಿತ್ಕಾರ ಶುರುವಾಯಿತು. ನಾಯಿ ನರಿಗಳ ಉಳುವಿಕೆ ಹೆಚ್ಚಾಯಿತು. ಅಗಲ ಸಮಯ ಆದರೂ ಕತ್ತಲು ಆವರಿಸಿದಂತೆ ಸೂರ್ಯನನ್ನ ಮೋಡ ಮರೆ ಮಾಡಿತು. ಅರ್ಜುನ್, ಈ ಬೋರ್ಡ್ ಪ್ರಕಾರ ನಾವು ರೈಟ್ಗೆ ಹೋಗಬೇಕು, ಬೇಗ ಗಾಡಿ ಮೂವ್ ಮಾಡು. ಇಷ್ಟೊತ್ತು ಇಲ್ಲದ್ದು, ಇವಾಗ ಮಳೆ ಬರೋ ಸೂಚನೆ ಬೇರೆ ಕಾಣ್ತಾ ಇದೆ. ಸರಿ ಭೂಮಿ. ಬೋರ್ಡ್ನ ಸೂಚನೆಯಂತೆ ಅರ್ಜುನ್ ಗಾಡಿಯನ್ನ ತಿರುಗಿಸಿದನು. ದಾರಿ ಮಧ್ಯದಲ್ಲಿ ಕಂಡ ಬೋರ್ಡ್ನ ಅನುಸಾರವಾಗಿ ಹೋದ ಅರ್ಜುನ್ ಮತ್ತು ಭೂಮಿ ಸತತ 10 ಕಿಲೋಮೀಟರ್ ಕ್ರಮಿಸಿದ ನಂತರ ಊರಿನ ಚೆಕ್ ಪೋಸ್ಟ್ ಅನ್ನ ತಲುಪಿದರು. ಚೆಕ್ ಪೋಸ್ಟ್ ನಲ್ಲಿ ಇದ್ದ ವ್ಯಕ್ತಿಯನ್ನ ವಿಚಾರಿಸಿದಾಗ ಅರ್ಧ ಕಿಲೋಮೀಟರ್ ಹೋದರೆ ಸಿಗುವುದು ಎಂದು ತಿಳಿಸಿದಾಗ ಮುಂದೆ ಹೊರಟರು. ಅರ್ಧ ಕಿಲೋಮೀಟರ್ ತಲುಪಿದಾಗ ಅವರನ್ನ ಆಹ್ವಾನಿಸಿದ್ದು ಒಂದು ದೊಡ್ಡದಾದ ಬೋರ್ಡ್. ಆ ಬೋರ್ಡ್ ಅನ್ನ ಕ್ರಾಸ್ ಮಾಡಿದಾಗ ಅಲ್ಲೇ ಮರದಲ್ಲಿ ಇದ್ದ ಹಕ್ಕಿಗಳು ಸದ್ದು ಮಾಡುತ್ತಾ ತಮ್ಮ ತಮ್ಮ ಗೂಡನ್ನ ಬಿಟ್ಟು ಹಾರಿ ಹೋದವು. ದೇವಸ್ಥಾನದಲ್ಲಿ ದೀಪಗಳು ಪ್ರಜ್ವಲಿಸಿ ಗಂಟೆಗಳು ತಾವಾಗೆ ಸದ್ದು ಮಾಡಲು ಶುರುವಾಯಿತು. 25 ವರ್ಷಗಳ ಕಾಲ ಪಾಳು ಬಿದ್ದ ಮನೆಯಲ್ಲಿ ಏನೋ ಹೊಸ ಸಂಚಲನ ಮೂಡಿಸುವಂತೆ ಪ್ರಜ್ವಲಿಸಿತು. ಪಾಳು ಬಿದ್ದ ಮನೆಯ ಮುಂದೆ ಇವರ ಕಾರು ಹೋದಾಗ ಆ ಮನೆಯನ್ನ ಗಮನಿಸಿದ ಭೂಮಿ ಅರ್ಜುನ್ಗೆ ಗಾಡಿ ನಿಲ್ಲಿಸುವಂತೆ ಹೇಳಿದಳು. ಅರ್ಜುನ್ ಗಾಡಿ ನಿಲ್ಲಿಸಿ ಏನು ಅಂತ ಕೇಳಿದಾಗ ಭೂಮಿ ಆ ಮನೆ ಕಡೆ ಕೈ ತೋರಿಸಿದಳು. ಮನೆಯ ಮುಂದೆ ಇದ್ದ ಹೂವಿನ ಗಿಡಗಳು ಅವಳನ್ನ ಆಕರ್ಷಿಸಿತ್ತು. ಅದರಲ್ಲೂ ಅವಳ ನೆಚ್ಚಿನ ಮಲ್ಲಿಗೆ ಅಧಿಕವಾಗಿ ಅರಳಿ ನಿಂತು ಅವಳಿಗೆ ಆಹ್ವಾನಿಸುವಂತೆ ತೋರುತ್ತಿತ್ತು. ಗಾಡಿಯಿಂದ ಇಳಿದ ಭೂಮಿ ಮಂತ್ರಕ್ಕೆ ಒಳಗಾದವಳಂತೆ ಆ ಮನೆ ಕಡೆ ಪ್ರವೇಶಿಸಿದಳು. ಕಂಪೌಂಡ್ನ ಗೋಡೆಯ ಒಂದು ಕಡೆ ಮಯೂರಿ ಎಂದು ಬರೆದಿರುವುದನ್ನ ಕಂಡು ಮೆಲ್ಲನೆ ಸ್ಪರ್ಶಿಸಿದಳು. ಅವಳ ಆ ಮೃದುವಾದ ಸ್ಪರ್ಶ ಮಲಗಿರುವವರನ್ನ ಎಚ್ಚರಿಸುವಂತೆ ಭಾಸವಾಗಿ
ಸತತ 25 ವರ್ಷಗಳಿಂದ ಕಾಯುತ್ತಿದ್ದ ಒಂದು ಅತೃಪ್ತ ಆತ್ಮಕ್ಕೆ ನಾನು ಬಂದಿರುವೆ ಎಂಬ ಸೂಚನೆಯನ್ನ ಕೊಟ್ಟಂತೆ ಆಗಿ ಆತ್ಮ ಜಾಗೃತಗೊಂಡಿತು. ಆ ಆತ್ಮ ಜಾಗೃತಗೊಂಡಿದ್ದೇ ಕಾಶಿಯಲ್ಲಿ ರುದ್ರನ ಧ್ಯಾನದಲ್ಲಿ ಕುಳಿತ ಅಘೋರಿಗಳ ಗುರುಗಳಾದ ಪದ್ಮನಾಭ್ ನಂಬೂದಿರಿಯವರಿಗೆ ಎಚ್ಚರವಾಗಿ ಕಣ್ಣು ತೆರೆದಾಗ ಅವರ ಶಿಷ್ಯ ವೃಂದ ಅವರನ್ನ ತದೇಕ ಚಿತ್ತದಿಂದ ನೋಡುತ್ತಿರುವುದನ್ನ ಕಂಡು ಸಂಭವಾಮಿ ಯುಗೆ ಯುಗೆ ಎಲ್ಲ ಅವನಿಚ್ಛೆಯಂತೆ ನಡೆಯುವುದು, ಧರ್ಮ ಅಧರ್ಮಗಳಿಗೆ ವೇದಿಕೆ ಸಿದ್ಧಗೊಂಡಿತು. ನಮ್ಮ ಮುಂದಿನ ಗುರಿ ಧರ್ಮಕ್ಕೆ ಬೆಂಗಾವಲಾಗಿ ಆ ಆತ್ಮಕ್ಕೆ ದಾರಿ ತೋರಿಸುವುದು ಎಂದು ನುಡಿದು ಮತ್ತೆ ಆ ರುದ್ರನ ಧ್ಯಾನದಲ್ಲಿ ಮಗ್ನರಾದರು. ಭೂಮಿ ಆ ಮನೆಯನ್ನ ಪ್ರವೇಶಿಸಿದಂತೆ ದೇವಸ್ಥಾನದಲ್ಲಿ ಆದ ಏರಿಳಿತಗಳಿಂದ ಆ ಮಾತೆ ದುರ್ಗಾದೇವಿಯ ಪೂಜೆಯಲ್ಲಿ ಮಗ್ನರಾದ ಪುರೋಹಿತರು ತಕ್ಷಣ ಮನೆ ಕಡೆ ಬಂದರು. ಅಲ್ಲಿ ಅರ್ಜುನ್ ಮತ್ತು ಭೂಮಿಯನ್ನ ವಿಚಾರಿಸಿದಾಗ ಅವರು ಬಂದು ವಿಚಾರವನ್ನ ತಿಳಿಸಿದಾಗ ಪುರೋಹಿತರು ಅವರು ಉಳಿಯಬೇಕಾದ ಮನೆಯ ಬಗ್ಗೆ ಹೇಳಿದಾಗ ಭೂಮಿ ಆ ಮನೆಯ ಬಗ್ಗೆ ವಿಚಾರಿಸಿದಾಗ ಪುರೋಹಿತರು ಮನೆ ಖಾಲಿ ಇರುವುದಾಗಿ ತಿಳಿಸಿದಾಗ ಭೂಮಿ ಅದೇ ಮನೆಯಲ್ಲಿ ಉಳಿಯುವುದಾಗಿ ಹಠ ಮಾಡಿದಳು. ಆ ಮನೆಯ ಬಳಿ ಯಾರೋ ಇರುವುದಾಗಿ ತಿಳಿದು ಕ್ಷಣ ಮಾತ್ರದಲ್ಲಿ ಊರಿನ ಮಂದಿಯೆಲ್ಲ ಅಲ್ಲಿ ಸೇರಿದರು. ಪುರೋಹಿತರು ಊರಿನವರು ಆ ಮನೆಯಲ್ಲಿ 25 ವರ್ಷದಿಂದ ಯಾರೂ ವಾಸ ಇಲ್ಲ, ಇಲ್ಲಿ ಆತ್ಮದ ಕಾಟ ಇದೆ ಎಂದು ಎಷ್ಟೇ ಹೇಳಿದರೂ ಒಪ್ಪದೇ ಇದ್ದಾಗ ಪುರೋಹಿತರೇ ಮನದಲ್ಲಿ ಕಾಲಾಯ ತಸ್ಮೈ ನಮಃ ಎಂದುಕೊಂಡು ಇವಾಗ ನೀವು ಸರ್ಕಾರ ಕೊಟ್ಟಿರೋ ಮನೆಯಲ್ಲಿ ಉಳಿಯಿರಿ, ಇಲ್ಲಿ ವ್ಯವಸ್ಥೆ ಮಾಡಿದ ನಂತರ ಇಲ್ಲಿ ಇರುವಿರಂತೆ. ಇಲ್ಲಿಗೆ ಬರುವ ಮುಂಚೆ ಎಲ್ಲಾ ವಿಘ್ನ ನಿವಾರಕ ವಿನಾಯಕನಿಗೆ ಸಂಬಂಧಿಸಿದಂತೆ ಒಂದು ಗಣ ಹೋಮ ಮಾಡಿ ನಂತರ ಉಳಿದುಕೊಳ್ಳಿ ಎಂದಾಗ ಇಬ್ಬರು ಒಪ್ಪಿದರು. ಊರಿನವರೆಲ್ಲ ಹೊರಟ ನಂತರ ಪುರೋಹಿತರು ಕೆಲವು ಹುಡುಗರಿಗೆ ಅವರು ಉಳಿಯಲು ನೇಮಿಸಿದ ಮನೆಗೆ ಬಿಟ್ಟು ಬರುವಂತೆ ತಿಳಿಸಿ ದೇವಸ್ಥಾನದ ಕಡೆ ಹೊರಟರು. ಆ ಇಬ್ಬರು ಆ ಹುಡುಗರನ್ನ ಹಿಂಬಾಲಿಸಿದರು. ಪ್ರೆಸ್ ಆದ ನಂತರ ಮನೆಯವರಿಗೆ ಫೋನ್ ಮಾಡಿ ಆ ಮನೆ ಪುರೋಹಿತರು ಹೇಳಿದ್ದನ್ನು ಎಲ್ಲ ಹೇಳಿದರು. ಎರಡೂ ಮನೆಯವರು ಆ ಮನೆಯಲ್ಲಿ ಇರೋದು ಬೇಡ ಎಂದಾಗ ಇಬ್ಬರು ಅವರಿಗೆ ಮೂಢನಂಬಿಕೆ ನಂಬಬೇಡಿ ಎಂದು ತಿಳಿಸಿದರು. ಅವರ ಮನದಲ್ಲಿ ಭಯ ಇದ್ದರೂ ಮಕ್ಕಳಿಗಾಗಿ ಒಪ್ಪಿದರು. ಬೆಂಗಳೂರಿನ ಮಂತ್ರಿಮಂಡಲ ಕಚೇರಿ. ಮಂತ್ರಿಮಂಡಲ ಕಚೇರಿಯಲ್ಲಿ ಅಂದು ಮುಖ್ಯಮಂತ್ರಿಗಳು ಆಯೋಜಿಸಿದ ಮೀಟಿಂಗ್ ನಲ್ಲಿ ಮಂತ್ರಿಮಂಡಲ ವರ್ಗದ ಎಲ್ಲಾ ಸದಸ್ಯರು ಹಾಜರಿದ್ದರು. ಎಲ್ಲಾ ಎಂಪಿ ಎಂಎಲ್ಎಗಳು ಹಾಜರಿದ್ದರು. ಮುಖ್ಯಮಂತ್ರಿಗಳು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ಜನರ ಆರೋಗ್ಯ ಆರ್ಥಿಕ ಸ್ಥಿತಿಗಳ ಬಗ್ಗೆ ಕುಲಂಕುಷವಾಗಿ ವಿವರಿಸುತ್ತಾ ಅಭಿವೃದ್ಧಿಗೆ ಬೇಕಾದ ಯೋಜನೆಗಳನ್ನ ವಿವರಿಸುತ್ತಾ ಇರುವ ಮಂತ್ರಿವರ್ಗದವರ ಸಲಹೆಗಳನ್ನ ಕೇಳುತ್ತಾ ಮೀಟಿಂಗ್ ನಡೆಸುತ್ತಿದ್ದರು. ಮಂತ್ರಿಮಂಡಲವು ಮುಖ್ಯಮಂತ್ರಿಗಳ ಯೋಜನೆಯನ್ನ ಒಪ್ಪುತ್ತಾ ಜೊತೆಗೆ ಅಲ್ಲಿರುವ ಕೆಲವೊಂದು ಯೋಜನೆಗಳಲ್ಲಿನ ತೊಡಕುಗಳನ್ನ ನಿವಾರಿಸುತ್ತಾ ಅದಕ್ಕೆ ಸರಿಯಾದ ಯೋಜನೆಗಳ ಸಲಹೆಗಳನ್ನ ನೀಡುತ್ತಾ ಮಾತಿನಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಅಷ್ಟು ಜನ ಮಂತ್ರಿವರ್ಗದಲ್ಲಿ ಎಸಿ ಆನ್ ಇದ್ದರೂ ಕೊನೆಯಲ್ಲಿ ಕುಳಿತ ವ್ಯಕ್ತಿ ಮುಖದಲ್ಲಿ ಬೆವರು ಮೂಡಿ ಬಟ್ಟೆಯಲ್ಲೇ ಒದ್ದೆಯಾಗಿತ್ತು. ಮುಖ್ಯಮಂತ್ರಿಗಳು ಗಮನಿಸಿ ವಿಚಾರಿಸಿದಾಗ ಹರಿಕೆಯ ಉತ್ತರ ಕೊಟ್ಟು ಮೀಟಿಂಗ್ ಮುಗಿಯುವುದನ್ನೇ ಕಾಯುತ್ತಾ ಕುಳಿತರು. ಮೀಟಿಂಗ್ ಮುಗಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅಲ್ಲಿಂದ ಹೊರಟರೆ ಹೋದರು. ಮುಖ್ಯಮಂತ್ರಿಗಳು ಆ ವ್ಯಕ್ತಿಯ ಬಗ್ಗೆ ಜಾಸ್ತಿ ತಲೆಗೆಡಿಸಿಕೊಳ್ಳದೆ ಬಂದವರ ಜೊತೆ ಮಾತಿಗೆ ಇಳಿದರು. ಆದರೆ ಅವರ PA ಗೆ ಆ ವ್ಯಕ್ತಿಯ ನಡತೆಯ ಮೇಲೆ ಮೊದಲಿನಿಂದ ಅನುಮಾನ ಇರುವುದರಿಂದ ಅವನನ್ನ ಫಾಲೋ ಮಾಡಲು ಅವರ ಸೆಕ್ಯೂರಿಟಿಯನ್ನ ಹಿಂದೆ ಕಳುಹಿಸಿದನು. ಮಾಯಾನಗರ. ಬಂದವರು ಎಷ್ಟು ಹೇಳಿದರೂ ಕೇಳದೆ ಇದ್ದಾಗ ಅಲ್ಲಿನ ಪುರೋಹಿತರು ಆ ಊರಿನ ಮುಖ್ಯಸ್ಥರೊಂದಿಗೆ ಮಾತಾಡಿ ಆ ದೇವಿಯನ್ನ ಪೂಜಿಸಿ ಕೆಲವು ಹುಡುಗರಿಗೆ ರಕ್ಷೆಯ ದಾರವನ್ನ ಕಟ್ಟಿ ಆ ಮನೆಯನ್ನ ಸ್ವಚ್ಛಗೊಳಿಸಲು ಕಳುಹಿಸಿದರು. ಆ ಹುಡುಗರು ಮೊದಲು ಹೋಗಲು ಹಿಂಜರಿದರು. ಪುರೋಹಿತರು ಅದಕ್ಕಿಂತ ಹೆಚ್ಚಾಗಿ ಆ ದೇವಿಯನ್ನ ನಂಬಿ ಆ ಮನೆಯ ಸ್ವಚ್ಛತೆ ಹೋದರು. ಸತತ 2 ದಿನಗಳ ಕಾಲ ಆ ಮನೆಯ ಸ್ವಚ್ಛತೆಯ ಕಾರ್ಯ ಮುಗಿಯಿತು. ಪುರೋಹಿತರು ಒಂದು ಶುಭ ದಿನ ನೋಡಿ ಅಲ್ಲಿ ಹೋಮಕ್ಕೆ ಸಿದ್ಧ ಮಾಡುವುದಾಗಿ ಅರ್ಜುನ್ ಮತ್ತು ಭೂಮಿಗೆ ತಿಳಿಸಿ ತಮ್ಮ ಮನೆಯವರನ್ನ ಪೂಜೆಯಲ್ಲಿ ಭಾಗವಹಿಸಲು ಕರೆಯಿಸಿ ಎಂದು ಹೇಳಿದರು. ಅದರಂತೆ ಅರ್ಜುನ್ ತನ್ನ ಮತ್ತೆ ಭೂಮಿ ತಾಯಿ ಮನೆಯವರಿಗೆ ವಿಷಯ ತಿಳಿಸಿ ಬರಬೇಕು ಎಂದು ತಿಳಿಸಿದರು. ಅಲ್ಲಿನ ಸ್ಥಿತಿ ಗೊತ್ತಿದ್ದ ಅವರು ತಕ್ಷಣ ಮಾಯಾನಗರಕ್ಕೆ ಹೊರಟರು. ಪುರೋಹಿತರು ಆ ದುರ್ಗಾದೇವಿಗೆ ಮೊದಲು ಕುಂಕುಮಾರ್ಚನೆಯನ್ನ ಮಾಡಿ ನಂತರ ಹೋಮಕ್ಕೆ ಒಂದು ದಿನ ನಿಗದಿ ಮಾಡಿದರು. ಕುಂಕುಮಾರ್ಚನೆಯ ಜೊತೆಗೆ ಮನೆಯಲ್ಲಿ ಇರುವವರಿಗೆ ರಕ್ಷಾದಾರವನ್ನ ಸಿದ್ಧಪಡಿಸಿದರು. ಅರ್ಜುನ್ ಮನೆಗೆ ಹೋದ ಪುರೋಹಿತರು ಮೊದಲು ಎಲ್ಲರಿಗೂ ರಕ್ಷಾದಾರವನ್ನ ಕಟ್ಟಿ ಅರ್ಚನೆ ಮಾಡಿದ ಕುಂಕುಮವನ್ನ ಕೊಟ್ಟು ನಂಬಿಕೆ ಇದ್ದರೂ ಇಲ್ಲದಿದ್ದರೂ ಪ್ರತಿದಿನ ಇದನ್ನ ಧರಿಸಿ ಎಂದರು. ಅರ್ಜುನ್ ದೇವರನ್ನ ನಂಬಿದರು, ಅಮಾನುಷ ಶಕ್ತಿಗಳ ಮೇಲೆ ನಂಬಿಕೆ ಇರಲಿಲ್ಲ. ಭೂಮಿಗೆ ದೆವ್ವ ಯಾವುದರಲ್ಲೂ ನಂಬಿಕೆ ಇಲ್ಲ ಎಂಬುದನ್ನ ತಿಳಿದೇ ಎಚ್ಚರಿಸಿ ಕೊಟ್ಟಿದ್ದರು. ಪುರೋಹಿತರು ಹೇಳಿದ ದಿನ ಅರ್ಜುನ್ ಜೊತೆಗೆ ಮನೆಯವರೆಲ್ಲ ಸೇರಿ ಆ ಮನೆಯನ್ನ ಸಿಂಗರಿಸಿ
ಪೂಜೆಗೆ ಸಿದ್ಧತೆ ಮಾಡಿಕೊಂಡಿದ್ದರು. ಪೂಜೆಗೆ ಬಂದ ಪುರೋಹಿತರು ದೇವಿ ಅಭಿಷೇಕದ ಜಲವನ್ನ ಭೂಮಿ ಕೈಗೆ ಕೊಟ್ಟು ಮನೆ ಪೂರ್ತಿ ಪ್ರೋಕ್ಷಣೆ ಮಾಡಿ ಬರುವಂತೆ ತಿಳಿಸಿದರು. ಭೂಮಿ ಮರುಮಾತನಾಡದೆ ಅವರು ಕೊಟ್ಟ ಜಲವನ್ನ ಹಿಡಿದು ಹೊರಟಳು. ಪುರೋಹಿತರು ಹೋಮಕ್ಕೆ ಸಿದ್ಧ ಮಾಡಿಕೊಳ್ಳಲು ಕುಳಿತರು. ಜಲವನ್ನ ಪ್ರೋಕ್ಷಣೆ ಮಾಡುತ್ತಾ ಹೋಗುತ್ತಿದ್ದ ಭೂಮಿಗೆ ಯಾರೋ ಅಳುತ್ತಿರುವ ಧ್ವನಿ ಕೇಳುತ್ತದೆ. ಆ ಧ್ವನಿಯನ್ನೇ ಅರಸಿ ಒಂದು ರೂಮ್ಗೆ ಹೋಗುತ್ತಾಳೆ. ಆದರೆ ಆ ಧ್ವನಿ ರೂಮ್ನ ಬಾಲ್ಕನಿಯಿಂದ ಕೇಳಿದ ಹಾಗೆ ಆಗಿ ಅಲ್ಲಿ ಹೋಗಿ ನೋಡಿದಾಗ ಬಾಲ್ಕನಿಯಿಂದ ಸ್ವಲ್ಪ ದೂರದಲ್ಲಿ ಕಾಣುವ ಒಂದು ಮರದ ಕೆಳಗೆ 15 ಅಥವಾ 16 ವರ್ಷದ ಹುಡುಗಿ ಕುಳಿತು ಅಳುತ್ತಿರುವುದು ಕಾಣಿಸುತ್ತದೆ. ಆ ಹುಡುಗಿಯನ್ನ ಕೂಗಲು ಕೈ ಚಾಚಿದಾಗ ಗಾಳಿಯಲ್ಲಿ ಬಂದ ಒಂದು ರೆಂಬೆ ಅವಳ ಕೈಗೆ ತಾಕಿ ಮುಂದೆ ಹೋಗುವುದರ ಜೊತೆಗೆ ಅವಳ ಕೈಯಲ್ಲಿನ ರಕ್ಷೆಯನ್ನು ತನ್ನ ಜೊತೆಗೆ ಕೊಂಡೊಯ್ಯುತ್ತದೆ. ಇದ್ದಕ್ಕಿದ್ದ ಹಾಗೆ ಸುರಿದ ಮಳೆಗೆ ಬಾಲ್ಕನಿಯಲ್ಲಿ ನಿಂತ ಭೂಮಿ ಪೂರ್ತಿಯಾಗಿ ಮಳೆ ನೀರಲ್ಲಿ ಮಿಂದು ಹೋಗುತ್ತಾಳೆ. ಜೊತೆಗೆ ಅವಳು ಧರಿಸಿದ ಕುಂಕುಮವು ಮಳೆ ನೀರಿನಲ್ಲಿ ಬೆರೆತು ಹಣೆಯಿಂದ ಕರಗಿ ಪೃಥ್ವಿಯ ಒಡಲಲ್ಲಿ ಸೇರುತ್ತದೆ. ಪುರೋಹಿತರು ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ದೀಪ ಬೆಳಗಿಸಲು ನೋಡಿದಾಗ ಬಂದ ಗಾಳಿಗೆ ಯಾವುದೇ ದೀಪಗಳು ಉರಿಯದೆ ನಂದಿ ಹೋಗುತ್ತಿದ್ದವು. ಆ ದೇವಿಯನ್ನು ಸ್ಮರಿಸಿ ದೀಪ ಬೆಳಗಲು ಮುಂದಾದರೂ ದೀಪಗಳು ಉರಿಯುವುದಿಲ್ಲ. ಯಾವುದೇ ಸೂಚನೆ ಇಲ್ಲದೆ ಬಂದ ಮಳೆಯನ್ನು ನೋಡಿ ತಕ್ಷಣ ಅರ್ಜುನ್ ಕಡೆ ತಿರುಗಿದರು. ಅರ್ಜುನ್, ಬೇಗ ಭೂಮಿ ಇಲ್ಲಿ ನೋಡು, ಬೇಗ ಅವಳನ್ನ ಕರೆದುಕೊಂಡು ಬಾ, ಇಲ್ಲದಿದ್ದರೆ ಅನಾಹುತ ಖಂಡಿತ ಎಂದು ಹೇಳಿದಾಗ ಅರ್ಜುನ್ ಜೊತೆಗೆ ಆಕಾಶ್ ಭೂಮಿಯನ್ನ ಹುಡುಕಿ ಹೊರಟರು. ಭೂಮಿಯನ್ನ ಹುಡುಕಿ ಹೊರಟ ಅರ್ಜುನ್ಗೆ ಒಂದು ರೂಮ್ನ ಬಾಲ್ಕನಿಯಲ್ಲಿ ನಿಂತವಳನ್ನ ನೋಡಿ ಅಲ್ಲಿಗೆ ಹೋದನು. ಹೇ ಭೂಮಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲಿ ಎಲ್ಲರೂ ಪೂಜೆಗೆ ಕಾಯ್ತಾ ಇದ್ದಾರೆ, ಬಾ ಎಂದು ಕರೆದನು. ಅರ್ಜುನ್ಗೆ ಬೆನ್ನು ಮಾಡಿ ನಿಂತ ಭೂಮಿಗೆ ಅವನ ಧ್ವನಿ ಕೇಳಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆರೆದಳು. ಪೂರ್ತಿ ಬಿಳಿ ಬಣ್ಣಕ್ಕೆ ತಿರುಗಿದ ಕಣ್ಣು, ಕೆದರಿದ ಕೂದಲು, ಹಣೆಯಲ್ಲಿ, ಬಾಯಲ್ಲಿ, ಕಿವಿಯ ಬಳಿ, ಮೂಗಿನಿಂದ ರಕ್ತ ಹನಿಯುತ್ತಿರುವುದು ಕಾಣಿಸುತ್ತಿತ್ತು. ಭೂಮಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಅರ್ಜುನ್ ಅವಳ ಭುಜದ ಮೇಲೆ ಕೈ ಇರಿಸಿದನು. ಅವನ ಸ್ಪರ್ಶಕ್ಕೆ ವಿಕಾರವಾಗಿ ಬದಲಾಗಿದ್ದ ಭೂಮಿ ಸಹಜ ಸ್ಥಿತಿಗೆ ಮರಳಿದಳು. ಅರ್ಜುನ್ ಕಡೆ ತಿರುಗಿ ಅವಳಿಗೆ ಆದ ಅನುಭವವನ್ನ ಹೇಳಿದಾಗ ಅರ್ಜುನ್ ಪೂಜೆ ಮಾಡಿದರೆ ಸರಿ ಹೋಗುತ್ತದೆ ಎಂದು ತಿಳಿಸಿ ಅವಳನ್ನ ಬಳಸಿ ಕರೆದುಕೊಂಡು ಹೋದನು. ಅರ್ಜುನ್ ಜೊತೆ ಹೋಗುವಾಗ ಹಿಂತಿರುಗಿ ನೋಡಿದವಳಿಗೆ ಮರದ ಹತ್ತಿರ ಯಾವುದೋ ಮುಖ ಮೂಡಿ ಮರೆಯಾಯಿತು. ಪುರೋಹಿತರ ಬಳಿ ಬಂದಾಗ ಭೂಮಿಯಲ್ಲಿ ಆದ ಬದಲಾವಣೆ ಗಮನಿಸಿದರು. ತಾಯಿ ಜಗನ್ಮಾತೆ ಲೋಕಪಾಲಕಿ, ಏನ್ ತಾಯಿ ಇದು ನಿನ್ನ ಲೀಲೆ? ಇಲ್ಲಿನ ಜನರ ರಕ್ಷಣೆಗೆ ಬಂದ ಇವರಿಗೆ ರಕ್ಷಣೆ ಇಲ್ಲದಂತೆ ಮಾಡಿದೆಯಲ್ಲ ತಾಯಿ, ಈ ಮಕ್ಕಳಿಗೆ ಶಿಕ್ಷೆ ಬೇಡಮ್ಮ ಎಂದು ಕಣ್ಮುಚ್ಚಿ ಬೇಡಿದಾಗ ಅವರ ಸ್ಮೃತಿ ಪಟದಲ್ಲಿ ತಾಯಿಯ ಆಶೀರ್ವಾಣಿ ಕೇಳಿತು. ಕಂದ, ಇದು ನನ್ನ ಕಂದನ ಅಂತ್ಯ ಮಾಡಿದರಿಗೆ ಶಿಕ್ಷಿಸುವ ಕಾಲ ಸನ್ನಿಹಿತದಲ್ಲಿದೆ. ಜೊತೆಗೆ ಆನಂದ ಕಂದ ಮತ್ತೆ ಇವರ ವಂಶದಲ್ಲಿ ಮಗುವಾಗಿ ಜನಿಸಲಿದ್ದಾಳೆ. ಅವಳ ಪುನರ್ಜನ್ಮಕ್ಕೆ, ಆ ಪಾಪಿಗಳ ಅಂತ್ಯಕ್ಕೆ ನೀನು ಈ ಕುಟುಂಬದವರೊಂದಿಗೆ ಸದಾ ಇರು. ನಿನ್ನ ಜೊತೆಗೆ ನನ್ನ ಪತಿದೇವನ ಪರಮ ಭಕ್ತ ಪದ್ಮನಾಭ್ ನಂಬೋದರಿ ನನ್ನ ಕಂದನ ಪುನರ್ಜನ್ಮಕ್ಕೆ ಮಾರ್ಗ ತೋರಿಸಲು ಬರುವನು. ಅವನು ಬರಲು ಅರ್ಜುನನ್ನು ಕಾಶಿಗೆ ಕಳುಹಿಸುವ ಜವಾಬ್ದಾರಿ ನಿನ್ನದು. ಎಲ್ಲ ಸುಖಮಯವಾಗಿ ಅಂತ್ಯಗೊಳ್ಳುವುದು. ಅಲ್ಲಿಯವರೆಗೆ ನೀನೇ ನನ್ನ ಕಂದನಿಂದ ಇವರನ್ನ ರಕ್ಷಿಸು ಎಂದು ತಿಳಿಸಿದರು. ಜಾನಕಿ, ಗೌರಿ ಅವರೇ, ನೀವು ಭೂಮಿ ಮತ್ತು ಅಂಕಿತಳನ್ನ ಕರೆದುಕೊಂಡು ರೂಮ್ಗೆ ಹೋಗಿ ಎಂದು ಅವರನ್ನ ಪುರೋಹಿತರು ಕಳುಹಿಸಿದರು. ಅವರ ಅಣತಿಯಂತೆ ಅವರು ಒಳ ಹೋದರು. ಅವರು ಹೋದ ನಂತರ ಅರ್ಜುನ್ಗೆ ತಕ್ಷಣ ಕಾಶಿಗೆ ಹೊರಡಲು ತಿಳಿಸಿ ಅಲ್ಲಿ ಪದ್ಮನಾಭ್ ನಂಬೋದರಿಯರನ್ನ ಕಂಡು ಇಲ್ಲಿಗೆ ಕರೆತರುವಂತೆ ಹೇಳಿದರು. ಅವನು ಕಾರಣ ಕೇಳಿದಾಗ ಅವರು ಬಂದ ನಂತರ ನಿನಗೆ ತಿಳಿಯುವುದು. ಅಲ್ಲಿಯವರೆಗೆ ನಿನ್ನ ಕುಟುಂಬದ ರಕ್ಷಣೆ ನನ್ನದು ಎಂದು ತಿಳಿಸಿದರು. ರಾಮಮೂರ್ತಿ ಮತ್ತು ಗಂಗಾಧರರವರು ನಾವು ಇಲ್ಲೇ ಇರುತ್ತೇವೆ, ಪುರೋಹಿತರು ಹೇಳಿದಂತೆ ಕೇಳು ಎಂದಾಗ ಅರ್ಜುನ್ ಅವರ ಮಾತಿಗೆ ಒಪ್ಪಿ ಆ ತಕ್ಷಣ ಇರುವ ಫ್ಲೈಟ್ ಬುಕ್ ಮಾಡಿ ಕಾಶಿ ಕಡೆ ಪ್ರಯಾಣ ಆರಂಭಿಸಿದನು. ಅವನ ಜೊತೆಗೆ ಆಕಾಶ್ ಸಹ ಹೊರಟನು. ಮಂತ್ರಿಮಂಡಲದ ಕಚೇರಿಯಿಂದ ಹೊರಟ ಕಾರು ನಿಂತಿದ್ದು ಒಬ್ಬ ಮಾಂತ್ರಿಕನ ಮನೆಯ ಮುಂದೆ. ಕಾರು ನಿಲ್ಲುತ್ತಿದ್ದಂತೆ ಮಾಂತ್ರಿಕನನ್ನ ಅರಸಿ ಓಡಿ ಹೋದನು. ಧ್ಯಾನದಲ್ಲಿ ಇದ್ದ ಮಾಂತ್ರಿಕನು ಧ್ಯಾನದಿಂದ ಎಚ್ಚರ ಅವನನ್ನ ಬರಮಾಡಿಕೊಂಡನು. ಬಾ ಮೋಹನ, ಬಾ, ನಿನ್ನ ದಾರಿಯನ್ನೇ ಕಾಯುತ್ತಿರುವೆ. ಗುರುಗಳೇ, ಅದು ನನಗೆ ಎಲ್ಲಾ ತಿಳಿದಿದೆ. ಇಷ್ಟು ದಿನ ನಿನ್ನ ನನ್ನ ಕೈಲಾದ ಮಟ್ಟಿಗೆ ರಕ್ಷಣೆ ಮಾಡುತ್ತಾ ಬಂದೆ. ಇವಾಗ ನಿನ್ನ ರಕ್ಷಣೆ ನನ್ನ ಕೈಯಲ್ಲಿ ಅಲ್ಲ. ಇವಾಗ ಶಿವಶಕ್ತಿ ಒಂದಾಗಿ ನಿನ್ನ ಅಂತ್ಯಕ್ಕೆ ವೇದಿಕೆ ಸಿದ್ಧಗೊಳಿಸುತ್ತಿದ್ದಾರೆ. ನಾನು ಅವರ ವಿರುದ್ಧ ಹೋಗಲಾರೆ. ನೀನಿನ್ನು ಹೊರಟು ಎಂದು ಹೇಳಿ ಮತ್ತೆ ಧ್ಯಾನಕ್ಕೆ ಕುಳಿತರು. ಮೋಹನ ಮಾಂತ್ರಿಕನ ಮುಂದೆ ಈ ಜಗತ್ತಿನಲ್ಲಿ ನೀನು ಒಬ್ಬನನ್ನೇ ಇರೋದು, ಬೇರೆ ಮಾಂತ್ರಿಕನ ಬಳಿ ಹೋಗುವೆ ಎಂದು ಹೇಳಿ ಹೋದನು. ಆ ಮಾಂತ್ರಿಕನು ವಿನಾಶಕಲೆ, ವಿಪರೀತ ಬುದ್ಧಿ, ನಿನ್ನ ವಿನಾಶ ಸನಿಹದಲ್ಲೇ. ಅದನ್ನು ಆ ಹರಿಹರ ಬ್ರಹ್ಮರಿಂದಲೂ ಕೈಯಲ್ಲಿ ತಪ್ಪಿಸಲು ಸಾಧ್ಯವಿಲ್ಲ. ಸರ್, ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಸರ್. ರಾಜೀವ್ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯ ಏನು ಅಂತ ಹೇಳು.
ಸರ್, ಇವತ್ತು ಮಾರ್ನಿಂಗ್ ಮೀಟಿಂಗ್ ನಲ್ಲಿ ಆ ಮೋಹನ್ ರಾವ್ ವಿಚಿತ್ರವಾಗಿ ಆಡ್ತಾ ಇದ್ದ ಅಲ್ವಾ? ಅವನು ಮೀಟಿಂಗ್ ಮುಗಿದ ತಕ್ಷಣ ಹೊರಟು ಹೋದ. ಅದು ಗೊತ್ತಿರೋದೇ, ಅದ್ರಲ್ಲಿ ಏನು ವಿಶೇಷ ಇದೆ? ಅವನು ಇಲ್ಲಿಂದ ನೇರವಾಗಿ ಹೋಗಿದ್ದು ಮಾಂತ್ರಿಕ ವರ್ಗದಲ್ಲಿ ಫೇಮಸ್ ಆಗಿರೋ ರಾಘವಾಚಾರ್ಯ ಪಂಡಿತರ ಹತ್ತಿರ ಸರ್. ಅವನದ್ದು ಬರೀ ಇದೇ ಆಯ್ತು. ಬಿಡು, ಏನಾದ್ರೂ ಒಂದು ಕುತಂತ್ರ ಮಾಡಿ ಎಲೆಕ್ಷನ್ಗೆ ಟಿಕೆಟ್ ಪಡಿತಾನೆ, ಹೀನಾಯವಾಗಿ ಸೋಲ್ತಾನೆ. ಇದ್ರಲ್ಲಿ ಹೊಸ ವಿಷಯ ಏನಿದೆ? ಇದೆ ಸರ್, ಅವನು ಈ ಬಾರಿ ಹೋದಾಗ ಆ ಗುರುಗಳು ಅವನಿಗೆ, ಈ ಬಾರಿ ನಿನ್ನ ಸಾವು ಖಚಿತ, ಅದನ್ನು ತಡೆಯೋಕೆ ನನಗೆ ಆಗಲ್ಲ. ಇವಾಗ ನಿನ್ನ ವಿರುದ್ಧ ಇರೋದು ಆ ದೈವ ಶಿವಶಕ್ತಿಯರು, ಅವರ ವಿರುದ್ಧ ನಾನು ಹೋರಾಡಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸಿದ್ದಾರೆ. ಇವನು ಈ ಜಗತ್ತಿನಲ್ಲಿ ನೀನು ಒಬ್ನೇನ ಮಾಂತ್ರಿಕ ಇರೋದು, ಬೇರೆಯವರ ಸಹಾಯ ಪಡಿತೀನಿ ಅಂತ ಹೇಳಿ ಬಂದಿದ್ದಾನೆ. ಅಲ್ಲ ರಾಜೀವ್, ಆ ದೈವನೇ ಇವನ ವಿರುದ್ಧ ನೇರವಾಗಿ ನಿಂತಿದೆ ಅಂದರೆ ಇವನು ಅಂತ ನೀಚ ಕೆಲಸ ಏನ್ ಮಾಡಿದ್ದಾನೆ? ರಾಜೀವ್ ಕೂಲಂಕುಷವಾಗಿ ಮೋಹನ್ ರಾವ್ನ ಇಡೀ ಜೀವನ ಚಿತ್ರವನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟನು. ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಅವನು ರಾಜಕೀಯಕ್ಕೆ ಬಂದಾಗ್ಲೇ ನನಗೆ ಅನುಮಾನ ಇತ್ತು. ಅವನಿಗೆ ಗೊತ್ತಿಲ್ಲದೆ ಅವನ ಹಿಂದೆ ಸೆಕ್ಯೂರಿಟಿನ ಬಿಟ್ಟು ಮಾಹಿತಿ ಕಲೆ ಹಾಕಿದ್ದೆ. ಅದಕ್ಕೆ ಪ್ರತಿ ಬಾರಿ ಎಲೆಕ್ಷನ್ ಟೈಮ್ ನಲ್ಲಿ ಟಿಕೆಟ್ ಸಿಗಬಾರದು ಅಂತ ಪ್ರಯತ್ನ ಪಡ್ತಾನೆ ಇದ್ದೆ. ಆಗ್ತಾ ಇರ್ಲಿಲ್ಲ. ಆದ್ರೆ ಆ ದೇವರ ದಯೆಯಿಂದ ಅವನು ಗೆಲ್ತಾ ಇರ್ಲಿಲ್ಲ. ಅದೇ ಸಮಾಧಾನ ಆಗೋದು. ಏನೋ ಒಂದು ಬಿಡ್ರಿ, ಇಂಥ ನೀಚನಿಗೆ ಇವಾಗ್ಲಾದ್ರೂ ಶಿಕ್ಷೆ ಆಗ್ತಾ ಇದೆಯಲ್ಲ. ಅವನು ಸತ್ತ ನಂತರ ತೂತು, ಸಾವು ಒಳ್ಳೆಯವರಿಗೆ ಬಳಸೋದು. ಇವನು ರಾಕ್ಷಸ. ಇವನ ಸಂಹಾರದ ನಂತರ ತಿಳಿಸ್ರಿ, ಮತ್ತೊಮ್ಮೆ ವಿಜಯದಶಮಿ ಜೊತೆಗೆ ನರಕ ಚತುರ್ದಶಿ ಆಚರಿಸೋಣ. ಸರ್, ಸಾವನ್ನ ಸಂಭ್ರಮಿಸೋದ? ಮನುಷ್ಯರ ಸಾವನ್ನ ಸಂಭ್ರಮಿಸೋದು ತಪ್ಪು. ನರರೂಪದ ರಾಕ್ಷಸನ ಸಾವನ್ನ ಸಂಭ್ರಮಿಸೋದು ತಪ್ಪಲ್ಲ. ಇವಾಗ ಹೋಗಿ ಮುಂದಿನ ಕೆಲಸ ನೋಡಿ. ಸರಿ ಸರ್. ಅತ್ತೆ, ಇದೇನು ವಾತಾವರಣದಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಇದೆ? ನನ್ಗೂ ಗೊತ್ತಿಗಿಲ್ಲ ಕಿಂಚು. ಅದು ಸರಿ, ಸಿಂಚು ಎಲ್ಲಿ? ನಾನು ಇಲ್ಲೇ ಇದ್ದೀನಿ ಅಮ್ಮ. ಬನ್ನಿ, ಇಬ್ಬರು ಇಲ್ಲೇ ಇರಿ, ಎಲ್ಲಿಗೂ ಹೋಗಬೇಡಿ. ನಾನು ಒಂದು ಫೋನ್ ಮಾಡಿ ಬರ್ತೀನಿ ಎಂದು ಮಾಯಾ ಫೋನ್ ಹಿಡಿದು ಹೊರಗೆ ಹೋಗಿ ಬಂದವರ ಮುಖದಲ್ಲಿ ನೆಮ್ಮದಿಯ ಛಾಯೆ ಮೂಡಿದ್ದನ್ನ ಇಂಚರ ಸಿಂಚನ ಇಬ್ಬರು ಗಮನಿಸಿದರು. ಇಂಚು ಸಿಂಚು, ಇನ್ಮೇಲೆ ನಮ್ಗೆ ಯಾವುದೇ ತೊಂದರೆ ಇಲ್ಲ. ದುಷ್ಟ ಸಂಹಾರ ನೋಡೋಕೆ ಸಿದ್ಧರಾಗಿರಿ. ಆದ್ರೆ ಅತ್ತೆ ಅಪ್ಪ, ಜಾಸ್ತಿ ಯೋಚನೆ ಮಾಡ್ಬೇಡ ಇಂಚು. ಎಲ್ಲ ಅವರವರ ಕರ್ಮದ ಪ್ರತಿಫಲ, ಯಾರೂ ತಪ್ಪಿಸೋಕೆ ಆಗಲ್ಲ. ಮಾಯಾ ಮಾತು ಕೇಳಿ ಇಂಚರ ಮೌನವಾಗಿ ತನ್ನ ರೂಮ್ ಸೇರಿದಳು. ಅವಳ ಹಿಂದೆ ಸಿಂಚನ ಹೋದಳು. ಮಂಕಾಗಿ ಕುಳಿತವಳನ್ನ ಮಡಿಲಿನಲ್ಲಿ ಮೌನವಾಗಿ ಮಲಗಿಸಿಕೊಂಡು ಸಾಂತ್ವನದ ರೀತಿ ತಲೆ ಸವರುತ್ತಾ ಕುಳಿತಳು. ಇಬ್ಬರ ಬಾಂಧವ್ಯ ಕಂಡು ಇವರು ಸದಾ ಹೀಗೆ ಇರಲಿ ಎಂದು ಅರೈಸಿ ಮಾಯಾ ಅಲ್ಲಿಂದ ಸರಿದು ಹೋದಳು. ಅವಸರವಾಗಿ ಕಾಶಿ ತಲುಪಿದ ಅರ್ಜುನ್ ಮತ್ತೆ ಆಕಾಶ್ ಗುರುಗಳನ್ನ ಭೇಟಿಯಾಗಿ ಪುರೋಹಿತರು ಹೇಳಿದ್ದನ್ನ ಹೇಳಲು ಆ ಗುರುಗಳು ಅವರ ಮಾತನ್ನ ತಡೆದು ಅವರು ಬಂದ ಉದ್ದೇಶವನ್ನ ಅವರಿಗೆ ತಿಳಿಸಿ ತನ್ನ ಶಿಷ್ಯರೊಂದಿಗೆ ಮಾಯಾನಗರದ ಕಡೆ ಹೊರಟರು. ಸತತ 5 ದಿನಗಳ ನಿರಂತರ ಪ್ರಯಾಣದ ನಂತರ ಮಾಯಾನಗರವನ್ನ ತಲುಪಿದರು. ಅವರ ಪ್ರಯಾಣದಲ್ಲಿ ಗಾಡಿಯ ಮಿತಿ ಅಗತ್ಯಕ್ಕಿಂತ 10 ಪಟ್ಟು ಹೆಚ್ಚಾಗಿತ್ತು. ಕಾಶಿಯಿಂದನೇ ನೇರವಾಗಿ ಗಾಡಿ ಬುಕ್ ಮಾಡಿ ಹೊರಟಿದ್ದರು. ಗಾಡಿ ಡ್ರೈವರ್ ಜೊತೆಗೆ ಅರ್ಜುನ್, ಆಕಾಶ್ ಡ್ರೈವ್ ಮಾಡ್ತಾ ಬಂದಿದ್ದರಿಂದ 5 ದಿನದಲ್ಲಿ ಮಾಯಾನಗರವನ್ನ ತಲುಪಿದರು. ಮಾಯಾನಗರ ತಲುಪಿದ ನಂತರ ನೇರವಾಗಿ ಭೇಟಿ ನೀಡಿದ್ದು ಆ ಊರಿನ ದುರ್ಗಾದೇವಿಯ ದೇವಸ್ಥಾನಕ್ಕೆ. ಅಲ್ಲಿ ಮೊದಲು ಆ ತಾಯಿಯ ದರ್ಶನ ಪಡೆದು ಪುರೋಹಿತರನ್ನ ಭೇಟಿ ಮಾಡಿದರು. ಪುರೋಹಿತರು ಮೊದಲು ಆ ಗುರುಗಳ ಆಶೀರ್ವಾದ ಪಡೆದು ಯಾವ ರೀತಿ ಮುಂದಿನ ಕೆಲಸ ಮಾಡಬೇಕು ಎಂದಾಗ ಅರ್ಜುನ್ ಅಲ್ಲಿನ ವಿಚಾರಗಳನ್ನ ಮೊದಲು ತಿಳಿಸುವಂತೆ ಕೇಳಿದಾಗ ಆ ವಿಚಾರವನ್ನ ನಮ್ಮ ಬದಲು ನಾವು ಇಲ್ಲಿಗೆ ಬರೋದಕ್ಕೆ ಕಾರಣವಾಗಿರುವವರೇ ತಿಳಿಸುತ್ತಾರೆ. ಅದಕ್ಕೆ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನ ಆರಂಭಿಸೋಣ ಎಂದು ಹೇಳಿದಾಗ ಎಲ್ಲರೂ ಸಮ್ಮತಿಸುತ್ತಾರೆ. ಪದ್ಮನಾಭ್ ನಂಬೋದರಿ ಗುರುಗಳ ಶಿಷ್ಯರು ಅರ್ಜುನ್ ಮತ್ತೆ ಆಕಾಶ್ ಜೊತೆ ಆ ಮನೆಯನ್ನ ತಲುಪಿದರು. ನಾಳೆಯ ಪೂಜೆಗೆ ಬೇಕಾದ ತಯಾರಿಯನ್ನ ಮಾಡಲು ಗುರುಗಳು ತನ್ನ ಶಿಷ್ಯರಿಗೆ ತಿಳಿಸಿದರು. ಮರುದಿನ ಸಂಜೆ ಗುರುಗಳು ಹೇಳಿದಂತೆ ಅವರ ಶಿಷ್ಯ ವೃಂದದವರು ಪೂಜೆಗೆ ತಯಾರಿ ನಡೆಸಿದರು. ಗುರುಗಳು ಪೂಜೆಗೆ ಅರ್ಜುನ್ ಮತ್ತು ಭೂಮಿ ಜೊತೆಗೆ ಅಂಕಿತ ಮತ್ತು ಆಕಾಶ್ ಭಾಗವಹಿಸಬೇಕು ಎಂದು ಕೇಳಿದರು. ನೋಡಿ ಗುರುಗಳೇ, ನನಗೆ ಈ ದೇವರು ದೆವ್ವದ ಮೇಲೆ ಎಲ್ಲ ನಂಬಿಕೆ ಇಲ್ಲ. ಅಮ್ಮ ಅತ್ತೆಗೋಸ್ಕರ ಪೂಜೆ ಮಾಡೋಕೆ ಒಪ್ಪಿದ್ದೀನಿ ಅಷ್ಟೇ. ನಾನ್ ಪೂಜೆಗೆ ಎಲ್ಲ ಕೂರಲ್ಲ. ನೋಡಮ್ಮ, ಇದು ನಿನ್ನ ಜೀವಂತ ಪ್ರಶ್ನೆ. ಇಲ್ಲ, ಆಗಲ್ಲ ಅಂತ ಅನ್ನಬಾರದು. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಗುರುಗಳೇ. ಅದ್ರಲ್ಲೂ ಇಲ್ಲಿರೋ ಆತ್ಮಕ್ಕೂ ನನಗೂ ಏನು ಸಂಬಂಧ ಅಂತ ನಾನ್ ಪೂಜೆ ಮಾಡ್ಬೇಕು? ಎಲ್ಲ ಪೂಜೆಯಲ್ಲಿ ಗೊತ್ತಾಗುತ್ತೆ ನಿನ್ನ ಇಂದಿನ ಜನ್ಮದ ಕೆಲವು ಕರ್ತವ್ಯಗಳು, ಆಸೆ, ಕನಸುಗಳು ಬಾಕಿ ಇದೆ. ಅದೆಲ್ಲ ಪೂರ್ಣ ಆಗಲೇಬೇಕು. ವಾಟ್ ನಾನ್ಸೆನ್ಸ್! ಇಷ್ಟೊತ್ತು ದೇವರು ಆತ್ಮ ಅಂದು ಇವಾಗ ಪುನರ್ಜನ್ಮದ ಕತೆ ಹೇಳ್ತಾ ಇದ್ದೀರಾ? ಮಗಳೇ, ಗುರುಗಳ ಹತ್ತಿರ ಜಾಸ್ತಿ ವಾದ ಮಾಡಬೇಡ.
ಈ ಅಪ್ಪನ ಮಾತು ಕೇಳ್ತೀಯಾ ಅಲ್ವಾ? ಇವಾಗ ಪೂಜೆಗೆ ಕೂರು ಆಯ್ತಾ? ಅಲ್ಲ ಅಪ್ಪ, ಅದು ಭೂಮಿ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ವಾ? ಅತಿ ಮಾತು ಬಿಟ್ಟು ಪೂಜೆ ಮಾಡು. ಅಮ್ಮ ಸುಮ್ನಿರಿ. ನೋಡು ಮಗಳೇ, ಇದು ನಿಮ್ಮ ಜೀವನದ ಜೊತೆಗೆ ಧರ್ಮ ಅಧರ್ಮಗಳ ಹೋರಾಟದ ಕೊನೆಯ ಹಂತ. ಇದಕ್ಕೆ ನೀನು ಸಹಕರಿಸಬೇಕು. ಸರಿ ಗುರುಗಳೇ. ಬೇರೆ ವಿಧಿ ಇಲ್ಲದೆ ಭೂಮಿ ಪೂಜೆಗೆ ಒಪ್ಪಿದಳು. ಶಿಷ್ಯ ವೃಂದದವರೆಲ್ಲ ಸೇರಿ ಮನೆ ಮಧ್ಯಭಾಗದಲ್ಲಿ ರಂಗೋಲಿ, ಅರಿಶಿನ ಕುಂಕುಮದಲ್ಲಿ ಮಂಡಲ ಬರೆದು ಅದರ ಸುತ್ತ ದೀಪ ಹಚ್ಚಿದರು. ಮಂಡಲದ ಒಂದು ಭಾಗದಲ್ಲಿ ಗುರುಗಳಿಗೆ ಪುರೋಹಿತರಿಗೆ ಮಣಿ ಹಾಕಿದರೆ, ಅವರ ಎದುರಿನಲ್ಲಿ 4 ಜನರಿಗೆ ಮಣಿ ಹಾಕಿದ್ದರು. ಪೂಜೆಗೆ ಬೇಕಾದ ಅರಶಿನ, ಕುಂಕುಮ, ನಿಂಬೆಹಣ್ಣು, ಹೂವು, ವಿಭೂತಿ, ಊದಿನ ಕಡ್ಡಿ, ಕರ್ಪೂರ ಎಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಂಡಿದ್ದರು. ಸಂಜೆಯ ಸಮಯದಲ್ಲಿ ಎಲ್ಲರೂ ಮಾಡಿ ಹುಟ್ಟು ಪೂಜೆ ನಡೆಯುವ ಸ್ಥಳಕ್ಕೆ ಬಂದರು. ಗುರುಗಳು ಪೂಜೆಯನ್ನ ಆರಂಭಿಸಿದರು. ಈ 4 ಜನ ಅವರು ಹೇಳಿದಂತೆ ಪೂಜೆ ಮಾಡುತ್ತಿದ್ದರು. ಪೂಜೆ ಪ್ರತಿಫಲದಂತೆ ಸತತ ಅರ್ಧ ಗಂಟೆಯ ನಂತರ ವಾತಾವರಣದಲ್ಲಿ ಜೋರಾದ ಗಾಳಿ ಶುರುವಾಯಿತು. ರೂಮ್ನ ಒಂದು ಬಾಗಿಲು ತಾನಾಗೇ ತೆರೆದುಕೊಂಡು ಗಾಳಿ ರೂಪದಲ್ಲಿ ಆಕೃತಿ ಮಂಡಲದ ಮಧ್ಯಭಾಗದಲ್ಲಿ ಬಂದು ಕುಳಿತುಕೊಂಡಿತು. ಗುರುಗಳು ಆ ಪರಶಿವನನ್ನ ಧ್ಯಾನಿಸಿ ಮಂತ್ರಿಸಿದ ವಿಭೂತಿಯ ಪುಡಿಯನ್ನ ಆ ಗಾಳಿಯ ಆಕೃತಿಯ ಮೇಲೆ ಹಾಕಿದಾಗ ಆ ಗಾಳಿ ಒಂದು 15 ಅಥವಾ 16 ವರ್ಷದ ಯುವತಿಯ ಆಕಾರ ಪಡೆದುಕೊಂಡು ಕುಳಿತುಕೊಂಡಿತ್ತು. ಆ ಹುಡುಗಿಯ ಮುಖ್ಯ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕೆದರಿದ ಕೂದಲು, ಕೆನ್ನೆ ಮೇಲೆ ಬೆರಳಚ್ಚು, ಹಣೆಯಲ್ಲಿ ಗೋಡೆ ತಗುಲಿ ಆದ ಗಾಯ, ತುಟಿ ಸೀಲಿ ರಕ್ತ ಹನಿಯುತ್ತಿತ್ತು. ಆ ಹುಡುಗಿಯನ್ನು ನೋಡಿದರೆ ಯಾರೋ ಒಡೆದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಈ ಅಮಾನುಷ ಶಕ್ತಿಗಳ ನಂಬದ ಅರ್ಜುನ್ ಮತ್ತು ಭೂಮಿಗೆ ವಾಸ್ತವ ಮರೆತೇ ಹೋಗಿತ್ತು. ಪಕ್ಕದಲ್ಲಿ ಕುಳಿತ ಅಂಕಿತ ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದ ಭೂಮಿಗೆ ಆ ಹುಡುಗಿಯನ್ನ ನೋಡಿ ಕರುಳಿನ ಒಡಲಿನಿಂದ ಸಂಕಟ ಶುರುವಾದ್ರೆ ಇವಳ ಈ ಸ್ಥಿತಿಗೆ ಕಾರಣರಾದವರ ಮೇಲೆ ಕೋಪ ಹುಕ್ಕಿ ಬರುತ್ತಿತ್ತು. ಭೂಮಿ ಮನಿ ಬಿಟ್ಟು ಆ ಹುಡುಗಿ ಹತ್ತಿರ ಹೋಗಲು ಯೋಚಿಸಿದಾಗ ಗುರುಗಳು ತಡೆದರು. ಗುರುಗಳು ಆ ಹುಡುಗಿಗೆ ಯಾರು ಎಂದು 3 ಬಾರಿ ಪ್ರಶ್ನಿಸಿದಾಗ ಆ ಹುಡುಗಿ ಮಾತನಾಡದೆ ಸುತ್ತ ಇರುವವರನ್ನ ಅಂತ್ಯ ಮಾಡಲು ಅವನಿಸುತ್ತಾ ಕುಳಿತಿದ್ದಳು. ಅವಳ ಕೋಪದ ಅರಿವಿದ್ದ ಗುರುಗಳು ಮಂಡಲವನ್ನ ದಾಟದಂತೆ ದಿಗ್ಬಂಧನ ಮಾಡಿದ್ದರು. 4ನೇ ಬಾರಿ ವಿಭೂತಿಯನ್ನ ಅವಳ ಮೇಲೆ ಎರಚಿ ಜೋರಾಗಿ ಯಾರು ನೀನು ಎಂದು ಕೇಳಿದಾಗ ಆ ಹುಡುಗಿ 3 ಸೂರು ಕಿತ್ತು ಹೋಗುವಂತೆ ಮಯೂರಿ ಎಂದು ಕಿರುಚಿದಳು. ಆ ಧ್ವನಿಗೆ ವಾಯುಮಂಡಲದಲ್ಲಿ ಬದಲಾವಣೆ ಹೊಂದಿತು. ಪಕ್ಷಿಗಳು, ಪ್ರಾಣಿಗಳು ವಿಚಿತ್ರವಾಗಿ ಕೂಗಲು ಆರಂಭಿಸಿದವು. ಪೂಜೆಯಲ್ಲಿ ಅರ್ಜುನ್, ಭೂಮಿ ಜೊತೆ ಅಂಕಿತ ಮತ್ತು ಆಕಾಶ್ ಕೂತು ಪೂಜೆ ನೆರವೇರಿಸಿದರು. ಅದರ ಪ್ರತಿಫಲವಾಗಿ ಮಯೂರಿ ಮಂಡಲ ಮಧ್ಯ ಬಂದು ಎಲ್ಲರಿಗೂ ಗೋಚರಿಸಿದಳು. ಮಯೂರಿ, ಹೇಳು, ನಿನಗೆ ಈ ಸ್ಥಿತಿ ಹೇಗೆ ಬಂತು ಎಂದ ಗುರುಗಳು ಕೇಳಿದರು. ಸುಮ್ಮನೆ ಕುಳಿತಿದ್ದಳು. ಮಯೂರಿ, ನಿನ್ನೆ ಕೇಳ್ತಾ ಇರೋದು, ಬಾಯ್ ಬಿಡು, ಇಲ್ಲ ಸುಮ್ನೆ ಹಿಂಸೆ ಅನುಭವಿಸುತ್ತೀಯಾ ಎಂದರು. ಸುಮ್ಮನೆ ಕುಳಿತು ಎಲ್ಲರನ್ನ ಕಣ್ಣು ಕೆಂಪಾಗಿಸಿಕೊಂಡು ನೋಡುತ್ತಿದ್ದಳು. ಗುರುಗಳು ಮತ್ತೆ ಮಂತ್ರಿಸಿದ ವಿಭೂತಿ ಎರಚಿದಾಗ ಅದರ ತಾಪಕ್ಕೆ ನರಳಲು ಶುರು ಮಾಡಿದಾಗ ಗುರುಗಳು ಹೇಳು ಎಂದಾಗ ತನ್ನ ಮಾತು ಶುರು ಮಾಡಿದಳು. ನಾನು ಮಯೂರಿ, ನನ್ನ ಅಪ್ಪ ರಾಜಪ್ಪ, ಅಮ್ಮ ಶಾಂಭವಿ. ಅಪ್ಪ ಅಮ್ಮನಿಗೆ ಮದುವೆ ಆಗಿ ಸುಮಾರು 10 ವರ್ಷಗಳ ನಂತರ ದುರ್ಗಾಮಾತೆಯ ಆಶೀರ್ವಾದದಿಂದ ನಾನು ಹುಟ್ಟಿದ್ದು ಅಂತ ಅಮ್ಮ ಯಾವಾಗ್ಲೂ ನನ್ನ ದುರ್ಗಾ ಅಂತಾನೆ ಕರಿತಾ ಇದ್ದಿದ್ದು. ನಮ್ಮದು ಬಡ ಕುಟುಂಬ. ಒಂದು ಹೊತ್ತು ಊಟಕ್ಕೂ ಅವತ್ತು ದುಡಿದರೆ ಮಾತ್ರ, ಇಲ್ಲ ಅಂದರೆ ಉಪವಾಸ. ಆದರೆ ನಮ್ಮಲ್ಲಿ ಪ್ರೀತಿಗೆ, ನೆಮ್ಮದಿಗೆ ಯಾವುದೇ ಬಡತನ ಇರ್ಲಿಲ್ಲ. ಅಪ್ಪ ಅಮ್ಮ ಈ ಊರಿನ ಪಾಳೇಗಾರರಾದ ಶಿವಪ್ಪರವರ ಮನೆಯಲ್ಲಿ ಕೂಲಿ ಮಾಡ್ತಾ ಇದ್ದರು. ಯಜಮಾನರು ಹೆಸರಿಗೆ ಅಷ್ಟೇ ಶಿವಪ್ಪ ಅಲ್ಲ, ಆ ಶಿವನಂತೆ ಬೇಡಿ ಬಂದವರಿಗೆ ವರ ನೀಡುವ ಹಾಗೆ ಯಾರೇ ಕಷ್ಟ ಬಂದರು ಇಲ್ಲ ಅನ್ನದೇ ಸಹಾಯ ಮಾಡ್ತಾ ಇದ್ದರು. ನಮ್ಮ ಬಡತನ ಹೋಗಲಾಡಿಸಲು ನೋಡಿದಾಗ ಅಪ್ಪ ಅಮ್ಮ ಸ್ವಾಭಿಮಾನದಿಂದ ದುಡಿದು ತಿನ್ನೋರು. ಹಾಗಾಗಿ ಅವರಿಂದ ಜಾಸ್ತಿ ಸಹಾಯ ಪಡಿತಾ ಇರಲಿಲ್ಲ. ಶಿವಪ್ಪ ಯಜಮಾನರ ಹೆಂಡತಿ ಪಾರ್ವತಿಯವರು. ಇವರು ಆ ಅನ್ನಪೂರ್ಣೆಯಂತೆ ಹಸಿದವರಿಗೆ ಎಂದೂ ಇಲ್ಲ ಅನ್ನದವರು. ಇವರಿಗೆ 3 ಜನ ಮಕ್ಕಳು. ದೊಡ್ಡವನು ಮೋಹನ್, ಎರಡನೆಯವಳು ಮಾಯಾ, ಮೂರನೆಯವನು ಕೇಶವ. ಇಬ್ಬರು ಅಪ್ಪ ಅಮ್ಮನ ಗುಣಕ್ಕೆ ವಿರುದ್ಧವಾದವರು. ಅಪ್ಪ ಅಮ್ಮನದು ಕೊಡೋ ಕೈ, ಇವರದ್ದು ಕಿತ್ತುಕೊಡೋ ಕೈ. ಅವರಿಗೆ ಬೇಕಾದದನ್ನ ಎಷ್ಟೇ ಕಷ್ಟ ಆಗಲಿ, ಯಾರಿಗೆ ತೊಂದರೆ ಆದರೂ ಸರಿ ಪಡೆದೇ ತೀರುತ್ತಿದ್ದರು. ಆದರೆ ಕೇಶವ ಮಾತ್ರ ಅಪ್ಪ ಅಮ್ಮನ ಇಬ್ಬರ ಗುಣಾನು ಅವನಲ್ಲಿತ್ತು. ಕಷ್ಟದಲ್ಲಿ ಇರುವವರಿಗೆ ಅವರು ಕಷ್ಟ ಇದೆ ಅಂತ ಹೇಳುವುದರೊಳಗೆ ಸಹಾಯ ಮಾಡ್ತಾ ಇದ್ದ. ಅಮ್ಮ ಹೆರಿಗೆಯ ದಿನ ತುಂಬಿದರೂ ಕೆಲಸ ಮಾಡುತ್ತಲೇ ಇದ್ದರು. ಹಾಗಾಗಿ ನಾನು ಈ ಮನೆಯಲ್ಲೇ ಹುಟ್ಟಿದ್ದು. ನಾನು ಹುಟ್ಟಿದ ಗಳಿಗೆಯಲ್ಲಿ ಸುಮಾರು 5 ವರ್ಷದಿಂದ ಕೋರ್ಟ್ನಲ್ಲಿ ನಡೆಯುತ್ತಿದ್ದ ಜಮೀನಿನ ವಿಚಾರಣೆ
ಯಜಮಾನರ ಕಡೆ ಆಯಿತು. ರೈಸ್ ಮಿಲ್ನಲ್ಲಿ ಪ್ರತಿ ವರ್ಷಕ್ಕಿಂತ ದುಪ್ಪಟ್ಟು ಲಾಭ ಬಂತು. ಅಂದಿನ ವರ್ಷದ ಬೆಳೆ ಸಮೃದ್ಧಿಯಾಗಿತ್ತು. ಆದ್ದರಿಂದ ನಾನೇ ಇದಕ್ಕೆ ಕಾರಣ ಎಂದು ಯಜಮಾನರವರೇ ನನ್ನ ಹೆಚ್ಚು ಸಾಕಿದ್ದು. ಅವರೇ ನನಗೆ ಮಯೂರಿ ಅಂತ ಹೆಸರಿಟ್ಟಿದ್ದು. ಮನೆ ಕಟ್ಟಲು ಯಾವುದಾದ್ರೂ ತೊಂದರೆ ಬರುತ್ತಿದ್ದಾಗ ನಾನು ಹುಟ್ಟಿದ ಮೇಲೆ ಮನೆ ಸಂಪೂರ್ಣ ಆಗಿದ್ದರಿಂದ ಆ ಮನೆಗೂ ಮಯೂರಿ ಅಂತಾನೆ ಹೆಸರಿಟ್ಟರು. ಮೋಹನ್ ಮತ್ತೆ ಮಾಯನು ರಾಜ ಯಜಮಾನರ ತಂಗಿ ಮನೆಯಲ್ಲಿ ಓದೋಕೆ ಬಿಟ್ಟರು. ಅವರು ಇದ್ದಿದ್ದು ಸಿಟಿಯಲ್ಲಿ. ಸ್ಕೂಲ್ ಚೆನ್ನಾಗಿರುತ್ತೆ ಅಂತ ಕೇಶವ ಚಿಕ್ಕವನಿದ್ದಾಗಿದ್ದರಿಂದ ಇಲ್ಲೇ ಇದ್ದ. ಅಪ್ಪ ಅಮ್ಮ ಕೆಲಸಕ್ಕೆ ಬಂದಾಗ ಪಾರ್ವತಿ ಅತ್ತೇನೆ ನನ್ನ ನೋಡ್ಕೋತಾ ಇದ್ದಿದ್ದು. ನನ್ನಿಂದ ಅವರು ಇನ್ನೂ ಅಭಿವೃದ್ಧಿ ಹೊಂದಿದರು ಅನ್ನೋ ನಂಬಿಕೆಯಲ್ಲಿ ನಾನ್ ದೊಡ್ಡವಳಾದ ಮೇಲೆ ನನ್ನ ಜೊತೆಯಲ್ಲೇ ಬೆಳೆದ ನನಗಿಂತ 6 ತಿಂಗಳಿಗೆ ದೊಡ್ಡವನಾದ ಕೇಶವನಿಗೂ ನನಗೂ ಮದ್ವೆ ಮಾಡ್ಬೇಕು, ಅವಳನ್ನ ಎಲ್ಲಿ ಕಳಿಸಲ್ಲ ಅಂತ ಅತ್ತೆ ಹೇಳಿದಾಗ ಅಪ್ಪ ಅಮ್ಮ ಮಗಳು ಸುಖವಾಗಿ ಇರ್ತಾಳೆ ಅಂತ ಅತ್ತೆ ಮಾತಿಗೆ ಒಪ್ಪಿದ್ರು. ನಾನ್ ಅವರಿಗೆ ಅತ್ತೆ ಮಾವ ಅಂತ ಚಿಕ್ಕವಳಿದಾಗಿನಿಂದ ಕರೆಯೋಕೆ ಶುರು ಮಾಡಿದೆ. ಮೋಹನ್ ಮಾಯಾ ರಜೆಯಲ್ಲಿ ಬಂದಾಗ ನಾನ್ ಅವರ ಮುಂದೆ ಹೋಗ್ತಾನೆ ಇರ್ಲಿಲ್ಲ. ಅತ್ತೆ ಮಾವ ನನ್ನ ಪ್ರೀತಿ ಮಾಡೋದು ನೋಡಿ ಮಾಯಾ ಅಕ್ಕನಿಗೆ ಹೊಟ್ಟೆ ಕಿಚ್ಚಾಗಿ ನನ್ನ ಹುಡುಕಿಕೊಂಡು ಬಂದು ಏನಾದ್ರೂ ತೊಂದ್ರೆ ಕೊಡ್ತಾ ಇದ್ರು. ನಾನು ಕೂಡ ಅವರ ಅಪ್ಪ ಅಮ್ಮನ ಪ್ರೀತಿ ಕಿತ್ಕೋತಾ ಇದ್ದೀನಿ ಅನ್ನೋ ಭಾವನೆಯಿಂದ ಅವರು ತೊಂದರೆ ಕೊಟ್ಟರು ಸಹಿಸ್ಕೊಳ್ತಾ ಇದ್ದೆ. ಒಂದು ದಿನ ಪಕ್ಕದ ಊರಿಗೆ ಶಾಪಿಂಗ್ ಅಂತ ಕರೆದುಕೊಂಡು ಹೋದರು. ಬೇಕು ಅಂತಾನೆ ಪೋಲಿ ಹುಡುಗರು ಇರೋ ಕಡೆ ಕರೆದುಕೊಂಡು ಹೋದರು. ಆ ಹುಡುಗರು ನಮ್ಮನ್ನ ರೇಗಿಸೋಕೆ ಶುರು ಮಾಡಿದರು. ಅವರು ನನ್ನ ನೋಡಿ ಕೆಟ್ಟದಾಗಿ ಮಾತನಾಡುವುದರ ಜೊತೆಗೆ ಅಕ್ಕನಿಗೂ ನನಗೂ ಕಂಪೇರ್ ಮಾಡಿ ಅಕ್ಕನಿಗೆ ಅವಮಾನ ಆಗೋ ತರ ಮಾಡಿದ್ರು. ಅದಕ್ಕೆ ಅಕ್ಕ ಅವರ ಜೊತೆಗೆ ಜಗಳಕ್ಕೆ ನಿಂತು ಅವಳ ಸೌಂದರ್ಯದ ಬಗ್ಗೆ ಮಾತನಾಡುವಾಗ ಅದರಲ್ಲಿ ಇದ್ದ ಒಬ್ಬ ಹುಡುಗ ನಮ್ಮ ಹೊಲದಲ್ಲಿ ಇರೋ ಬೆದರು ಬೊಂಬೆನು ಹೀಗೆ ಇರೋದು ಅಂತ ಅಂದಾಗ ಮತ್ತೊಬ್ಬ ಯಾವ ತರ ಎಂದು ಕೇಳಿದಾಗ ಮಡಿಕೆಗೆ ಸುಣ್ಣ ಬಳಿದು ಕಣ್ಣು ಮೂಗು ಬಾಯಿ ಬರೆದು ಪ್ಯಾಂಟ್ ಶರ್ಟ್ ಹಾಕಿದರೆ ಇವಳ ತರಾನೇ ಕಾಣೋದು, ಇವಳ ಕೈಯಲ್ಲಿ ಹುಲ್ಲು ಮಾತ್ರ ಇಲ್ಲ ಅಂತ ಆಡಿಕೊಂಡು ನಕ್ಕಾಗ ಅವಳು ನನ್ನ ಅಲ್ಲೇ ಬಿಟ್ಟು ಬಂದಳು. ಆಮೇಲೆ ಆ ಹುಡುಗರೇ ನನ್ನ ಮನೆಗೆ ಸೇರಿಸಿದ್ರು. ಮಯೂರಿಗೆ ಅವಮಾನ ಮಾಡಲು ಕರೆದುಕೊಂಡು ಹೋದ ಮಾಯಾಳಿಗೆ ಪೋಲಿ ಹುಡುಗರಿಂದಲೇ ಅವಮಾನವಾಯಿತು. ಮಾಯಾ ಮಯೂರಿಯನ್ನ ಅಲ್ಲೇ ಬಿಟ್ಟು ಹೋದಾಗ ಆ ಪೋಲಿ ಹುಡುಗರೇ ಮಯೂರಿಯನ್ನ ಮನೆ ಸೇರಿಸಿದರು. ಹೀಗೆ ರಜಾ ದಿನಗಳಲ್ಲಿ ಮಯೂರಿ ಆ ಮನೆಗೆ ಹೋಗದೆ ತನ್ನ ಮನೆಯಲ್ಲೇ ದಿನ ಕಳೆಯುತ್ತಿದ್ದಳು. ಒಂದು ದಿನ ತನ್ನ ಅಕ್ಕಪಕ್ಕದ ಮನೆಯ ಮಕ್ಕಳೊಂದಿಗೆ ನದಿ ಬಯಲಿನಲ್ಲಿ ಆಟ ಆಡುತ್ತಿದ್ದ ಮಯೂರಿಯು ಮೋಹನನ ಕಣ್ಣಿಗೆ ಬಿದ್ದಳು. ಮೋಹನ್ ಜೊತೆಯಲ್ಲೇ ಇದ್ದ ಮಾಯಾಳ ಬಳಿ ವಿಚಾರಿಸಿದಾಗ ಮಾಯಾ ಮಯೂರಿಯ ಬಗ್ಗೆ ಹೇಳಿದಳು. ಮೋಹನ್ನ ಮನದಲ್ಲಿ ಕೆಟ್ಟ ಯೋಚನೆ ಸುಳಿದು ಹೋಯಿತು. ಪ್ರತಿದಿನ ಮೋಹನ್ನ ಮನದಲ್ಲಿ ಮಯೂರಿಯನ್ನ ಪಡೆಯುವ ಯೋಚನೆಯನ್ನ ಮಾಡುತ್ತಲೇ ಹೋಗುತ್ತಿದ್ದನು. ಇವನ ಯೋಜನೆಯ ಅರಿವಿಲ್ಲದೆ ಕೇಶವ ಮಯೂರಿ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಮಾಯಾನಗರದ ತುಂಬ ತಮ್ಮ ಪ್ರೀತಿಯ ಕುರುಹುಗಳನ್ನ ಮೂಡಿಸುತ್ತಾ ಹೋಗುತ್ತಿದ್ದರು. ಮಯೂರಿ ಮುಗ್ಧ ಮನದಿಂದ ಜನರನ್ನ ಗೆದ್ದಿದ್ದರೆ ಕೇಶವ ಬಡವರಿಗೆ ಸಹಾಯ ಮಾಡುವುದರ ಮೂಲಕ ಜನರಿಗೆ ಹತ್ತಿರವಾಗಿದ್ದನು. ಇವರಿಬ್ಬರ ಜೋಡಿಗೆ ಇಡೀ ಊರೇ ಆಶೀರ್ವದಿಸುತ್ತಿತ್ತು. ಪ್ರತಿ ಸಲದಂತೆ ಇಬ್ಬರು ಊರು ಸುತ್ತುತ್ತಾ ಆ ಊರನ್ನ ಸಲಹುತ್ತಿದ್ದ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದರು. ಇಬ್ಬರು ಒಟ್ಟಿಗೆ ಹೋಗುವುದನ್ನ ಕಂಡ ಮೋಹನ್ನ ಮನದಲ್ಲಿ ಕೇಶವನ ಬಗ್ಗೆ ಈರ್ಷ್ಯೆ ಮೂಡಿತು. ಮಯೂರಿಯನ್ನ ಪಡೆಯುವ ಮೊದಲು ಕೇಶವ ಮಯೂರಿಯಿಂದ ದೂರ ಮಾಡಬೇಕು ಎಂದು ಯೋಚಿಸಿದನು. ಕೇಶವ ಪೂಜೆ ಮುಗಿಸಿಕೊಂಡು ಕೆಲಸದ ವಿಚಾರವಾಗಿ ಪಕ್ಕದ ಊರಿಗೆ ಹೋಗಿ ಬರುವೆ, ನೀನು ಮನೆಗೆ ಹೋಗು ಎಂದು ಮಯೂರಿಯನ್ನ ಕಳುಹಿಸಿ ಪಕ್ಕದ ಊರಿಗೆ ಹೋದನು. ಮಯೂರಿ ಒಬ್ಬಳೇ ಇರುವುದನ್ನ ಗಮನಿಸಿದ ಮೋಹನ್ ಮಯೂರಿ ಬಳಿ ಬಂದನು. ಹಾಯ್ ಮಯೂರಿ. ಹಾಯ್ ಸರ್, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು. ಹೇಳಿ. ಅದು ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೇನೆ ಸರ್. ಅದು ಏನೇ ಇದ್ರೂ ನೇರವಾಗಿ ಹೇಳು ಮಯೂರಿ. ಅದು ಸರ್, ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ನನಗೂ ಮತ್ತೆ ನಿಮ್ಮ ತಮ್ಮ ಕೇಶವನಿಗೂ ಮದುವೆ ಮಾಡಬೇಕು ಅಂತ ಇದ್ದಾರೆ. ತಗ್ಗಿದ ದನಿಯಲ್ಲಿ ತಲೆ ತಗ್ಗಿಸಿ ಹೇಳಿದಳು. ನೋಡು ಮಯೂರಿ, ಇದು ನಿನ್ನ ಜೀವನ. ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ಜೀವನ ಹಾಳು ಮಾಡ್ಕೋಬೇಡ. ನನಗೆ ಗೊತ್ತು ಕೇಶವ ನಿನಗೆ ಇಷ್ಟ ಇಲ್ಲ ಅಂತ. ಅಯ್ಯೋ, ಆತರ ಏನೂ ಇಲ್ಲ. ನಾವಿಬ್ಬರು ಪ್ರೀತಿಸ್ತಾ ಇದ್ದೇವೆ. ಇದು ಮನೆಯವರಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತು. ಓ ಹೌದಾ, ಸರಿ, ಪರವಾಗಿಲ್ಲ. ನಾನ್ ಮನೆಗೆ ಹೋಗಬೇಕು. ಸರಿ, ಹೊರಡು. ಅವಳು ಹೊರಟ ನಂತರ ಅವಳು ಹೋದ ದಾರಿಯನ್ನೇ ನೋಡುತ್ತಾ, ನೀನ್ ನನಗೆ ಮಾತ್ರ ಸ್ವಂತ, ಅದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ದಾರಿಗೆ ಯಾರೇ ಅಡ್ಡ ಬರಲಿ ಅವರನ್ನ ನಿರ್ನಾಮ ಮಾಡಿ ಆದರೂ ನಿನ್ನ ಪಡೆದುಕೊಳ್ಳುತ್ತೇನೆ. ಜೀವನ ಪೂರ್ತಿ ಅಲ್ಲದೆ ಹೋದರೂ ಒಂದು ರಾತ್ರಿಗಾದ್ರೂ ನೀನು ನನಗೆ ಬೇಕೇ ಬೇಕು ಎಂದು ಕೊಂಡು ಅಲ್ಲಿಂದ ಹೊರಟು ಹೋದನು. ಮನೆ ತಲುಪಿದ ಮಯೂರಿ ವಿಶ್ರಾಂತಿ ಪಡೆಯಲು ಮಲಗಿಕೊಂಡಳು. ಇತ್ತ ಮೋಹನ್ ಮನೆ ಸೇರಿದವನು ಮಯೂರಿ ನೆನಪಲ್ಲೇ
ಸೋಫಾಗೆ ಹೊರಗೆ ಕುಳಿತು ಮಯೂರಿಯನ್ನ ಹೇಗೆ ಪಡೆದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದನು. ಮಯೂರಿ ಬಗ್ಗೆ ಯೋಚಿಸುತ್ತಾ ಮೋಹನ್ ಕಣ್ಣಿಗೆ ಮನೆ ಕೆಲಸ ಮಾಡುತ್ತಿದ್ದ ಶಾಂಭವಿಯವರು ಕಾಣಿಸಿದರು. ಕೆಲಸದಲ್ಲಿ ತೊಡಗಿದ ಶಾಂಭವಿಯವರ ಸೀರೆ ಅಲ್ಪ ಸ್ವಲ್ಪ ಜರುಗಿ ಕಾಣುತ್ತಿದ್ದ ನಡು ಮೋಹನ್ನ ಸಂಯಮ ಕೆಡಿಸಿತು. ಅದೇ ಬಯಕೆಯಲ್ಲಿ ಶಾಂಭವಿಯವರ ಬಳಿ ಹೊರಟನು. ಇನ್ನೇನು ಶಾಂಭವಿಯವರನ್ನ ಸಮೀಪಿಸಬೇಕು ಅನ್ನುವಷ್ಟರಲ್ಲಿ ಶಾಂಭವಿಯವರ ಹತ್ತಿರ ರಾಜಪ್ಪನವರು ಬಂದಾಗ ವಿಧಿ ಇಲ್ಲದೆ ಅಲ್ಲಿಂದ ಹೊರಟು ಹೋದನು. ಪ್ರತಿದಿನ ಪ್ರತಿಕ್ಷಣ ಮೋಹನ್ನ ತಲೆಯಲ್ಲಿ ಕೇವಲ ಮಯೂರಿ ಮತ್ತು ಶಾಂಭವಿಯವರ ಚಿತ್ರಣವೇ ಬರುತ್ತಿತ್ತು. ಇಬ್ಬರನ್ನ ಪಡೆದೇ ತೀರಬೇಕು ಎಂದು ಹಂಬಲಿಸುತ್ತಿದ್ದನು. ಇವನ ಒದ್ದಾಟ ಕಂಡ ಮಾಯ ಅವನ ಬಳಿ ವಿಚಾರಿಸಿದಳು. ಅಣ್ಣ, ಏನಾಯ್ತು? ಏನೂ ಇಲ್ವೇ? ಹೇಳು, ಪರವಾಗಿಲ್ಲ, ನನ್ನಿಂದ ಏನಾದ್ರೂ ಆದ್ರೆ ಸಹಾಯ ಮಾಡ್ತೀನಿ. ಹೌದಾ, ನಿಜಾನ? ಪ್ರಾಮಿಸ್ ಹೇಳು. ಅದು ಮಾಯ, ನನಗೆ ಮಯೂರಿ ಅಂದರೆ ಇಷ್ಟ ಕಣೆ. ಪ್ರಪೋಸ್ ಮಾಡಿದೆ, ಒಪ್ಪಲಿಲ್ಲ. ನನಗೆ ಅವಳು ಬೇಕೇ ಬೇಕು. ಪ್ಲೀಸ್ ಹೆಲ್ಪ್ ಮಾಡೆ. ಅವನ ಮಾತು ಮಾಯ ಮನದಲ್ಲಿ ದ್ವೇಷದ ಕಿಡಿಗೆ ತುಪ್ಪ ಸುರಿದ ಹಾಗೆ ಆಯ್ತು. ಮಯೂರಿಗೆ ಅವಮಾನ ಮಾಡಲು ಮೋಹನ್ನನ್ನ ಬಳಸಿಕೊಳ್ಳಲು ಯೋಜಿಸಿದಳು. ಅಣ್ಣ, ಒಂದು ಐಡಿಯಾ ಇದೆ, ಮಾಡ್ತೀಯ? ಹೇಳು. ಒಂದೇ ಒಂದು ದಿನ ಅವಳನ್ನ ನಿನ್ನವಳನ್ನಾಗಿ ಮಾಡ್ಕೊ. ತಾನಾಗಿ ಅವಳು ನಿನ್ನ ಹತ್ತಿರ ಬರ್ತಾಳೆ. ನಾನು ಅದನ್ನೇ ಅಂದುಕೊಂಡೆ. ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರುವುದು? ಅದಕ್ಕೇನು, ನಾಳೆನೆ ನಿನ್ನ ಯೋಜನೆನ ಕಾರ್ಯರೂಪಕ್ಕೆ ತರೋಕೆ ಸಿದ್ಧನಾಗು. ನಾನು ಸಹಾಯ ಮಾಡ್ತೀನಿ. ಇವನ ಮಾತು ಆಗ ತಾನೇ ಮನೆಗೆ ಬಂದ ಕೇಶವನ ಕಿವಿಗೆ ಬಿದ್ದಿದ್ದವು. ಅಣ್ಣ, ಅಕ್ಕ ಏನ್ ಮಾತಾಡ್ತಾ ಇದ್ದೀರಾ? ಮಯೂರಿ ನಾನು ಪ್ರೀತಿಸ್ತಾ ಇರೋ ಹುಡುಗಿ. ಏನು ನೀನು ಪ್ರೀತಿಸ್ತಾ ಇರೋ ಹುಡುಗಿನ? ಅವಳು ನಿನಗಿಂತ ಅಣ್ಣನಿಗೆ ಸರಿ. ಛಿ, ನೀನು ಒಂದು ಹೆಣ್ಣ. ನೀನು ಅವರನ್ನ ಒಂದು ಮಾಡೋಕೆ ನೋಡ್ತಿಲ್ಲ, ಮಯೂರಿ ಲೈಫ್ ಹಾಳು ಮಾಡೋಕೆ ನೋಡ್ತಾ ಇರೋದು. ಇದನ್ನ ಅಪ್ಪನಿಗೆ ಹೇಳ್ತೀನಿ ಅಂತ ಹೊರಟವನನ್ನ ಮಾಯಾ ಮೋಹನ್ ತಡೆದರು. ಅಣ್ಣ, ಅವನನ್ನ ಇಡಿ, ಇಲ್ಲ ಅಂದ್ರೆ ಮಯೂರಿಗೆ ನಿನಗೆ ಕನಸು ಮಾತ್ರ ಎಂದಿದ್ದೆ. ಮೋಹನ್ ಕೇಶವನನ್ನ ಹಿಡಿದನು. ಕೇಶವ ಬಿಡಿಸಿಕೊಳ್ಳಲು ನೋಡಿದಾಗ ಮೋಹನ್ ಅವನನ್ನ ಮುಂದೆ ನಿಲ್ಲಿಸಿ ತನ್ನ ಎಲ್ಲಾ ಬಲ ಸೇರಿಸಿ ಹೊಡೆದಾಗ ಅವನ ಹೊಡೆತಕ್ಕೆ ಕೇಶವ ತುಟಿ ಅಂಚು ಸೀಳಿ ರಕ್ತ ಬಂದು ಪ್ರಜ್ಞೆ ತಪ್ಪಿ ಬಿದ್ದನು. ಅವನನ್ನ ಮನೆಯ ಸ್ಟೋರ್ ರೂಮ್ ನಲ್ಲಿ ಕೈಕಾಲು ಬಾಯಿ ಕಟ್ಟಿ ಅಲ್ಲೇ ಬಿಟ್ಟು ಬಂದರು. ಹೊಲ ಗದ್ದೆ ಕೆಲಸದ ವಿಚಾರವಾಗಿ ಶಿವಪ್ಪನವರು ದೇವಸ್ಥಾನಕ್ಕೆ ಇಂದು ಪಾರ್ವತಿಯವರು ಮನೆಯಲ್ಲಿ ಇಲ್ಲದ ಕಾರಣ ಮೋಹನ್ ಮಾಯಾಗೆ ಇಷ್ಟೆಲ್ಲ ಮಾಡಲು ಅನುಕೂಲವಾಯಿತು. ಅವರು ಮನೆಗೆ ಬಂದು ಕೇಶವನ ಬಗ್ಗೆ ವಿಚಾರಿಸಿದಾಗ ಅವನು ಬಂದೇ ಇಲ್ಲ ಎಂದು ಅಣ್ಣ ತಂಗಿ ಅವರ ಮಾತು ತೇಲಿಸಿ ಕೇಶವನ ವಿಚಾರವನ್ನೇ ಮರೆಸಿದರು. ಇದ್ಯಾವುದೇ ಅರಿವಿಲ್ಲದ ಮಯೂರಿ ತನ್ನ ಅಪ್ಪ ಅಮ್ಮನ ಜೊತೆ ಊಟ ಮಾಡಿ ನೆಮ್ಮದಿಯ ನಿದ್ದೆಗೆ ಜಾರಿದಳು. ಮರುದಿನ ಮಾಯಾ ಮೋಹನ್ ಇಬ್ಬರು, ಶಾಂಭವಿ ಮತ್ತು ರಾಜಪ್ಪ ಇಬ್ಬರು ಕೆಲಸಕ್ಕೆ ಬರುವುದನ್ನ ಕಾಯುತ್ತಾ ಕುಳಿತಿದ್ದರು. ಅವರು ಬಂದ ತಕ್ಷಣ ಪಾರ್ವತಿಯವರಿಗೆ ಇಬ್ಬರು ಹೊರಗೆ ಹೋಗುವುದಾಗಿ ತಿಳಿಸಿ ಮನೆಯಿಂದ ಹೊರಟು ಮಯೂರಿ ಮನೆಯನ್ನು ತಲುಪಿದರು. ಆದರೆ ಮಯೂರಿ ಮನೆಯಲ್ಲಿ ಇರದೆ ಕೇಶವನನ್ನ ಹುಡುಕಿ ಅವರ ಹೊಲದ ಕಡೆ ಹೋಗಿದ್ದಳು. ಅವಳು ಅಲ್ಲಿ ಇಲ್ಲದೆ ಇರುವುದನ್ನ ಕಂಡ ಅವರು ಅವಳ ಬರುವಿಕೆಗಾಗಿ ದೂರದಲ್ಲಿ ನಿಂತು ಕಾಯುತ್ತಿದ್ದಳು. ಕೇಶವನನ್ನ ಹುಡುಕಿ ಹೊರಟವಳಿಗೆ ಅವನು ಇನ್ನೂ ಬಂದಿಲ್ಲ ಎಂಬುದು ತಿಳಿದು ಮಕ್ಕಳ ಜೊತೆ ನದಿ ಬಯಲಿಗೆ ಆಟ ಆಡಲು ಹೋದಳು. ಊಟ ತಿಂಡಿ ಎಲ್ಲ ಬಿಟ್ಟು ಸಂಜೆಯವರೆಗೆ ಮಕ್ಕಳ ಜೊತೆ ಆಟ ಆಡಿ ಮನೆ ಕಡೆ ಬಂದಳು. ಅವಳ ಬರುವಿಕೆಗಾಗಿ ಕಾಯುತ್ತಾ ಕುಳಿತವರಿಗೆ ಅವಳು ಬಂದಿದ್ದು ತಮ್ಮ ಯೋಜನೆಗೆ ಫಲ ಸಿಗುವುದು ಎಂದು ಖಾತ್ರಿಯಾಯಿತು. ಮಾಯಾ ಮೋಹನ್ನನ್ನ ಒಳಗೆ ಕಳುಹಿಸಿ ಅವಳು ಮನೆ ಕಡೆ ಹೊರಟಳು. ಮೋಹನ್ ಮಯೂರಿ ಮನೆ ಒಳಗೆ ಹೋಗುತ್ತಿದ್ದಂತೆ ಹಿಂದೆಯೇ ಹೋದ ಅವನು ಬಾಗಿಲು ಮುಚ್ಚಿದನು. ಮೋಹನ್ನನ್ನ ಕಳುಹಿಸಿ ಬಂದ ಮಾಯಾಳಿಗೆ ಪಾರ್ವತಿಯವರು ಮನೆಯಲ್ಲೇ ಇರಲು ಹೇಳಿ ದೇವಸ್ಥಾನದ ಕಡೆ ಹೊರಟರು. ಮಯೂರಿ ಒಬ್ಬಳೇ ಇರುವುದನ್ನ ಕಂಡ ಮೋಹನ್ ಮನೆ ಸೇರಿಕೊಂಡನು. ಸ್ವಲ್ಪ ಸಮಯದಲ್ಲಿ ತನ್ನ ಕೆಲಸ ಸಾಧಿಸಿ ಹೊರಬಂದನು. ಕೇಶವನ ಪ್ರೀತಿಯಲ್ಲಿ ಅರಳಬೇಕಾಗಿದ್ದ ಮಯೂರಿ ಎಂಬ ಮಗು ಮೋಹನ್ನ ಕಾಮದಡಿಯಲ್ಲಿ ಸಿಲುಕಿ ಅರಳುವ ಮುನ್ನವೇ ಸ್ಮಶಾನ ಸೇರುವ ಸ್ಥಿತಿಯನ್ನ ತಲುಪಿತ್ತು. ಮನೆಗೆ ಬಂದ ಮೋಹನ್ಗೆ ಅವನ ರೂಮ್ ಕ್ಲೀನ್ ಮಾಡುತ್ತಿದ್ದ ಶಾಂಭವಿಯವರು ಕಾಣಿಸಿದಾಗ ಬಲವಂತವಾಗಿ ಅವರ ಜೊತೆಯಲ್ಲೂ ತನ್ನ ನೀಚ ಬುದ್ಧಿ ತೋರಿಸಿದ್ದನು. ಮಗನಂತೆ ಸಾಕಿದ ಮೋಹನ್ನ ಕಾಮದಾಸೆಗೆ ತಾಯಿ ಜೀವ ಸಹ ಬಲಿಯಾಗಿ ಹೋಯಿತು. ಅಲ್ಲಿಗೆ ಕೆಲಸ ಮುಗಿಸಿಕೊಂಡು ಬಂದ ರಾಜಪ್ಪನವರಿಗೆ ಆ ದೃಶ್ಯ ಕಂಡು ಮೋಹನ್ಗೆ ಒಡೆಯಲು ಹೋದಾಗ ಮೋಹನ್ನ ಬಲದ ಮುಂದೆ ರಾಜಪ್ಪನವರಿಗೆ ಏನೂ ಮಾಡಲು ಆಗಲಿಲ್ಲ. ಮೋಹನ್ ಇವರನ್ನ ಹೀಗೆ ಬಿಟ್ಟರೆ ಸರಿಯಾಗುವುದಿಲ್ಲ ಎಂದು ಅಲ್ಲೇ ಇದ್ದ ಚಾಕುವಿನಿಂದ ರಾಜಪ್ಪನ ಮೇಲೆ ದಾಳಿ ಮಾಡಲು ಮುಂದಾದಾಗ ಶಾಂಭವಿಯವರು ಅಡ್ಡ ಬಂದರು. ಅಡ್ಡ ಬಂದ ಶಾಂಭವಿಯವನ್ನ ತಳ್ಳಿ ರಾಜಪ್ಪನಿಗೆ ಚಾಕುವಿನಿಂದ ಅವರ ಎದೆ ಸೀಳಿದನು. ಆ ರಕ್ತ ಮೋಹನ್ನ ಮೇಲೆ ಬಿದ್ದಾಗ ಸಂತೃಪ್ತಿಯ ನಗು ಅವನ ಮುಖದ ಮೇಲೆ ಮೂಡಿತು. ಮೋಹನ್ ತಳ್ಳಿದ ರಭಸಕ್ಕೆ ಶಾಂಭವಿ ತಲೆ ಗೋಡೆಗೆ ಬರಿದ ಕಾರಣ ಅವರು ಸ್ಥಳದಲ್ಲೇ ಅಸುನೀಗಿದರು. ಮನೆಯ ಮೇಲೆ ಇದ್ದ ಮಾಯ ಕೆಳಗೆ ಬಂದಾಗ ಅವಳ ಎದುರಲ್ಲಿ ಶಾಂಭವಿ ಮತ್ತು ರಾಜಪ್ಪ ಇಬ್ಬರು ಶವವಾಗಿದ್ದರು. ಅಣ್ಣ, ಏನೂ ಮಾಡಿದೆ? ನನ್ನ ದಾರಿಗೆ ಅಡ್ಡ ಬಂದ್ರು ಮುಗಿಸಿದೆ. ಅಣ್ಣ, ಕಿರುಚಬೇಡ, ನಡಿ ಇಲ್ಲಿಂದ. ಮಾಯಳಿಗೆ ಮೋಹನ್ನ ದನಿ ಏನು ಮಾಡಬೇಕು ಅಂತ ತಿಳಿಯದೆ ಒದ್ದಾಡುವಾಗ ಕೇಶವನ ನೆನಪಾಯಿತು. ತಕ್ಷಣ ಕೇಶವನ ಬಳಿ ಓಡಿ ಹೋದಳು. ಅಲ್ಲಿ ಮೋಹನ್ ಅವನನ್ನ ಕಟ್ಟಿ ಹಾಕುವಾಗ
ಬಾಯಿ ಜೊತೆಗೆ ಉಸಿರಾಡಲು ಆಗದಂತೆ ಮೂಗನ್ನ ಮುಚ್ಚಿಕಟ್ಟಿ ಹಾಕಿದರ ಪರಿಣಾಮ ಕೇಶವ ಸಹ ತನ್ನ ಪ್ರಾಣ ತ್ಯಾಗ ಮಾಡಿದನು. ಅಣ್ಣ, ಅಲ್ಲಿ ಕೇಶವ ಏನಾಯ್ತು? ಅವನು ಸತ್ತು ಹೋದ್ನ? ಹೌದು ಅಣ್ಣ ಎಂದಾಗ ಮೋಹನ್ ಕೇಶವನನ್ನ ಎತ್ತಿಕೊಂಡು ಬಂದು ಶಾಂಭವಿ ಮತ್ತು ರಾಜಪ್ಪನವರ ಬಳಿ ಮಲಗಿಸಿದನು. ದೇವಸ್ಥಾನಕ್ಕೆ ಹೋದ ಪಾರ್ವತಿಯವರು ಮತ್ತು ಕೆಲಸಕ್ಕೆ ಹೋಗಿದ್ದ ಶಿವಪ್ಪನವರು ಮನೆಗೆ ಬಂದಾಗ ಅಲ್ಲಿನ ದೃಶ್ಯ ಕಂಡು ಎದೆ ಒಡೆಯುವಂತ ಅನುಭವವಾಯಿತು. ಶವವಾಗಿ ಕಂಡ ಮಗನನ್ನು ನೋಡಿದ ಪಾರ್ವತಿಯವರು ಹೃದಯಾಘಾತದಿಂದ ನೆಲಕ್ಕುರುಳಿದರು. ಮಾಯಾ ಹತ್ತಿರ ಬಂದು ನೋಡಿದಾಗ ಅವರು ಅಸುನೀಗಿದರು. ಮಾಯಾ ತಂದೆಯ ಬಳಿ ನಡೆದ ಎಲ್ಲ ಘಟನೆ ವಿವರಿಸಿದಾಗ ಶಿವಪ್ಪನವರು ಮೋಹನ್ನ ಬಳಿ ಬಂದಾಗ ಅವನು ಶಿವಪ್ಪನವರಿಗೆ ಪಾಯ್ಸನ್ ತುಂಬಿದ ಸಿರಿಂಜನ್ನ ಇಂಜೆಕ್ಟ್ ಮಾಡುವ ಮೂಲಕ ಅವರನ್ನ ಸಹ ಹತ್ಯೆ ಮಾಡಿದನು. ಎಲ್ಲವನ್ನ ಕಣ್ಣೀರು ಸುರಿಸುತ್ತಾ ಮೂಕ ಪ್ರೇಕ್ಷಕರಂತೆ ನಿಂತ ಮಾಯಾಳನ್ನ ಅಲ್ಲಿಂದ ಎಳೆದುಕೊಂಡು ಹೋದನು. ಅಳುತ್ತಾ ಮೋಹನ್ ಜೊತೆ ಹೋದ ಮಾಯಾಳನ್ನ ಅವರ ಹೊಲದಲ್ಲಿ ಕೆಲಸ ಮಾಡುವ ವ್ಯಕ್ತಿ ನೋಡಿದನು. ಅವರಿಬ್ಬರು ಅವಸರವಸರವಾಗಿ ಹೋಗಿದ್ದು ಅವನಲ್ಲಿ ಅನುಮಾನ ಬಂದು ಒಳ ಹೋದವನಿಗೆ ಕಂಡಿದ್ದು 5 ಜನ ಮೃತದೇಹ. ಈ ವಿಷಯವನ್ನ ಊರಿನವರಿಗೆ ತಿಳಿಸಿ ಮಯೂರಿಗೆ ತಿಳಿಸಲು ಅವಳ ಮನೆ ಕಡೆ ಹೋದನು. ಮಯೂರಿ ಮೋಹನ್ನ ದಾಳಿಯಿಂದ ನೊಂದು ಬದುಕನ್ನ ಅಂತ್ಯ ಮಾಡಿಕೊಳ್ಳಲು ಯೋಜಿಸಿ ರಾಜಪ್ಪ ಹೊಲಕ್ಕೆ ಅಂತ ತಂದ ಕ್ರಿಮಿನಾಶಕವನ್ನ ಕುಡಿತಿದ್ದಳು. ಆ ವ್ಯಕ್ತಿ ಬಂದು ಶಿವಪ್ಪನವರ ಮನೆಯಲ್ಲಿ ಆಗಿರೋ ಅನಾಹುತವನ್ನ ಹೇಳಿದಾಗ ತಡ ಮಾಡದೆ ಅಲ್ಲಿಗೆ ಹೋದಳು. ಅವಳು ಹೋಗೋ ವೇಳೆಗಾಗಲೇ ಊರಿನ ಜನರು ಸೇರಿದ್ದರು. ತಂದೆ ತಾಯಿ, ಪ್ರೀತಿಸೋ ಹುಡುಗ, ಎತ್ತವರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಮಾವರ ಶವವನ್ನ ಕಂಡವಳಿಗೆ ಶಾಕ್ ಜೊತೆಗೆ ತಾನು ಸೇವಿಸಿದ ಕ್ರಿಮಿನಾಶಕದ ಪರಿಣಾಮದಿಂದ ತಂದೆ ತಾಯಿಯ ಪಾದದ ಮೇಲೆ ಬಿದ್ದವಳು ಮತ್ತೆ ಎಚ್ಚರಗೊಳ್ಳಲೇ ಇಲ್ಲ. ಒಂದೇ ಮನೆಯಲ್ಲಿ 6 ಜನರ ಮೃತದೇಹಗಳು. ಊರಿಗೆ ಸಹಾಯ ಮಾಡುತ್ತಾ ಇದ್ದ ಶಿವಪ್ಪ ಮತ್ತು ಪಾರ್ವತಿಯವರ ಮಗ ಮತ್ತೆ ಮಗಳಾಗಿದ್ದ ಮಯೂರಿ, ಕೇಶವ, ನಂಬಿಕೆಗೆ ಹೆಸರಾಗಿದ್ದ ರಾಜಪ್ಪ, ಶಾಂಭವಿಯವರ ಸಾವು ಇಡೀ ಊರಿಗೆ ದೊಡ್ಡ ನಷ್ಟವನ್ನ ಉಂಟು ಮಾಡಿ ಆಗಿತ್ತು. ಊರಿನ ಪ್ರತಿಯೊಬ್ಬರ ಹೃದಯ ಆ ಸಾವುಗಳಿಗೆ ಕಂಬನಿ ಮಿಡಿದಿದ್ದವು. ಊರಿನವರೇ ಸೇರಿ ವಿಧಿವಿಧಾನಗಳ ಮೂಲಕ ಅಂತ್ಯ ಸಂಸ್ಕಾರ ಮಾಡಿದರು. ಮಯೂರಿಯಿಂದ ಸತ್ಯ ತಿಳಿದ ಅರ್ಜುನ್ ಮತ್ತು ಮನೆಯವರಿಗೆ ಸಂಕಟದ ಜೊತೆಗೆ ಮೋಹನ್ ಮತ್ತು ಮಾಯಾಳ ಮೇಲೆ ಸಿಕ್ಕರೆ ಕೊಲ್ಲುವಷ್ಟು ರೋಷದಿಂದ ಕುದಿಯುತ್ತಿದ್ದರು. ಭೂಮಿ, ಗುರುಗಳೇ, ಮಯೂರಿಯ ದಿಗ್ಬಂಧನದಿಂದ ಮುಕ್ತಿಗೊಳಿಸಿ ಆ ಮೋಹನ್ನ ಅಂತ್ಯ ಮಾಡ್ಲಿ, ಇಲ್ಲ ಅಂದರೆ ನಾನೇ ಅವನನ್ನ ಸಾಯಿಸಿ ಬರ್ತೀನಿ. ಗುರುಗಳು: ಸಮಾಧಾನ ಮಗಳೇ, ರಾಕ್ಷಸ ಅಂತ್ಯ ಆಗೇ ಆಗುತ್ತೆ. ಆದರೆ ಅರ್ಜುನ್: ಆದರೆ ಏನು ಗುರುಗಳೇ? ಗುರುಗಳು: ಯಾವ ಭೂಮಿಯಲ್ಲಿ ಅವನ ಅಟ್ಟಹಾಸ ಶುರುವಾಯಿತು ಅದೇ ಭೂಮಿಯಲ್ಲಿ ಅವನ ಅಂತ್ಯವಾಗಬೇಕು. ಆಗಲೇ ಈ ಯುದ್ಧಕ್ಕೆ ಸರಿಯಾದ ಗೆಲುವು. ಅಂಕಿತ: ಆ ರಾಕ್ಷಸನ ಇಲ್ಲಿಗೆ ಹೇಗೆ ಕರೆಸುವುದು ಗುರುಗಳೇ? ಪುರೋಹಿತರು: ಚಿಂತೆ ಬೇಡ, ಅವನನ್ನ ಇಲ್ಲಿಗೆ ಕರೆಸುವುದು ನನ್ನ ಜವಾಬ್ದಾರಿ ಎಂದು ಹೇಳಿ ಹೊರ ಹೋದರು. 10 ನಿಮಿಷಗಳ ಬಳಿಕ ಬಂದವರು ಸಂಜೆ ಒಳಗೆ ಮಾಯಾ ಬರ್ತಾಳೆ ಎಂದು ತಿಳಿಸಿದರು. ಎಲ್ಲರ ಮುಖದಲ್ಲೂ ಮೊದಲ ಹೆಜ್ಜೆಯ ಗೆಲುವಿನ ಸಂತಸ ಮಾಡಿತ್ತು. ಮನೆಯ ಮೇಲೆ ಕೂತ ಭೂಮಿ ಗುರುಗಳು ಬೇಡ ಎಂದರೂ ಕೇಳದೆ ಮಯೂರಿ ಬಳಿ ಹೋದಳು. ಮಯೂರಿ ಅದೇ ಕೋಪದಿಂದ ಇದ್ದವಳು. ಭೂಮಿ ಹತ್ತಿರ ಬಂದಾಗ ಮಯೂರಿ ಕೈ ಭೂಮಿಯನ್ನ ತಲುಪುವ ಮೊದಲೇ ಭೂಮಿ ಕೈ ಮಯೂರಿ ಕೆನ್ನೆಯನ್ನು ತಲುಪಿತ್ತು. ಮಯೂರಿಗೆ ಆ ಸ್ಪರ್ಶದಲ್ಲಿ ಪ್ರೀತಿಯ ಅನುಭೂತಿ ಆಯಿತು. ಕೋಪ ತಾನಾಗಿ ಕರಗಿ ಹೋಯಿತು. ಭೂಮಿ ಮಮತೆಯ ಸ್ಪರ್ಶದ ಮುಂದೆ ಮಯೂರಿ ಮಗುವಾಗೇ ಹೋದಳು. ಹಾಗೆ ಭೂಮಿ ಮಡಿಲಲ್ಲಿ ಆಶ್ರಯ ಪಡೆದು ಅಷ್ಟು ವರ್ಷದ ದುಃಖವನ್ನ ಹೊರ ಹಾಕಿದಳು. ಭೂಮಿ: ಗುರುಗಳೇ, ಪ್ಲೀಸ್ ಈ ದಿಗ್ಬಂಧನ ತೆಗೀರಿ, ಇದು ಇವಳಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಗುರುಗಳು: ಮಯೂರಿ ಹೇಳಿ ಗುರುಗಳೇ. ಗುರುಗಳು: ನಾನು ಹೇಳೋವರೆಗೆ ಯಾರ ಮೇಲೂ ಆಕ್ರಮಣ ಮಾಡಲ್ಲ ಅಂತ ಹೇಳಿದರೆ ನಾನು ನಿನಗೆ ಇವಾಗ ಹಾಕಿರೋ ದಿಗ್ಬಂಧನ ತೆಗಿತೀನಿ. ಮಯೂರಿ ಭೂಮಿ ಮುಖ ನೋಡಿದಾಗ ಭೂಮಿ ಒಪ್ಪುವಂತೆ ತಿಳಿಸಿದಳು. ಮಯೂರಿ: ಸರಿ ಗುರುಗಳೇ. ಗುರುಗಳು: ಸತ್ಯನ? ಮಯೂರಿ: ನಾನು ಪೂಜಿಸೋ ಆ ತಾಯಿ ಸಾಕ್ಷಿಯಾಗಿ ಸತ್ಯ ಗುರುಗಳೇ. ಮಯೂರಿಯ ಮಾತಿನ ಮೇಲಿನ ನಂಬಿಕೆಯಿಂದ ಮಯೂರಿಗೆ ಹಾಕಿದ ದಿಗ್ಬಂಧನವನ್ನ ತೆಗೆದರು. ಸ್ವತಂತ್ರಗೊಂಡ ಮಯೂರಿಯನ್ನ ಮೊದಲು ಎಲ್ಲರೂ ಮುದ್ದಿಸಿದವರೇ. ಗುಂಡು ಮುಖದಲ್ಲಿ ನಕ್ಕಾಗ ಕೆನ್ನೆಯ ಮೇಲೆ ಮೂಡೋ ಆ ಗುಳಿಗೆ ಎಲ್ಲರನ್ನ ಆಕರ್ಷಿಸುವಂತದ್ದು. ತುಟಿಯಲ್ಲಿ ಅರಳು ನಿಷ್ಕಲ್ಮಶ ನಗು ಎದುರಿನಲ್ಲಿ ಇರುವವರ ನೋವನ್ನ ಮರೆಸುವಂತಿತ್ತು. ಭೂಮಿ ಮತ್ತೆ ಅಂಕಿತ ಮೊದಲು ಮಯೂರಿಗೆ ತಾವೇ ಕೈಯಾರೆ ಊಟ ಮಾಡಿಸಿದರು. ಎಷ್ಟೇ ಆಗಲಿ ಒಬ್ಬರು ಎತ್ತವರು, ಮತ್ತೊಬ್ಬರು ಸಾಕಿದವರು. ಮಯೂರಿ ಒಂದು ಆತ್ಮ ಎಂಬುದನ್ನ ಮರೆತು ಅರ್ಜುನ್ ಅವಳ ಗಾಯಕ್ಕೆ ಚಿಕಿತ್ಸೆಯನ್ನ ಮಾಡಿದನು. ಆಕಾಶ್ ಅವಳಿಗಾಗಿ ಕೆಲವೊಂದು ಫ್ರಾಕ್ಗಳನ್ನ ತಂದನು. ಎಲ್ಲರ ಪ್ರೀತಿಯಲ್ಲಿ ಮುಳುಗಿದ್ದಳು. ಇವರನ್ನ ನೋಡುತ್ತಿದ್ದ ಗುರುಗಳಿಗೆ, ಪುರೋಹಿತರಿಗೆ ಅಲ್ಲಿ ಏನು ನಡೆಯುತ್ತಿದೆ, ನಾವು ಯಾಕೆ ಬಂದಿದ್ದೀವಿ ಎಂಬುದೇ ಮರೆತಂತೆ ಆಗಿತ್ತು. ಭೂಮಿ, ಅಂಕಿತ ಇಬ್ಬರು ಸೇರಿ ಅವಳಿಗೆ ಅಲಂಕಾರ ಮಾಡಿ ಮುದ್ದಿಸುತ್ತಿದ್ದರು. ಸಂಜೆ 5 ಗಂಟೆಯ ಹೊತ್ತಿಗೆ ಸಿಂಚರ ಇಂಚರ ಜೊತೆಗೆ ಮಾಯಾ ಮಯೂರಿ ನಿಲಯವನ್ನ ತಲುಪಿದರು. ಮಾಯಾಳನ್ನ ಕಂಡ ಮಯೂರಿಯ ಮುಖದಲ್ಲಿ ಕೋಪ ಹೆಚ್ಚಾಗುತ್ತಾ ಹೋಗುತ್ತಿತ್ತು. ಗುರುಗಳಿಗೆ ಕೊಟ್ಟ ಮಾತಿನಿಂದ ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದಳು. ಮಾಯಾಳನ್ನ ಕಂಡ ಮಯೂರಿ ಜೊತೆಗೆ ಭೂಮಿ, ಅಂಕಿತರಿಗೆ ಕೋಪ ನೆತ್ತಿಗೇರಿತ್ತು. ಗುರುಗಳಿಗೆ ಮಾತು ಕೊಟ್ಟು ಮಯೂರಿ ಸುಮ್ಮನಿದ್ದರೆ ಭೂಮಿ, ಅಂಕಿತ
ತಮ್ಮ ಶಕ್ತಿ ಕುಂದೋವರೆಗೆ ಬಾರಿಸಿದರು. ಅವರ ಕೋಪಕ್ಕೆ ಕಾರಣ ಗೊತ್ತಿದ್ದ ಮಾಯಾ ತನ್ನ ತಪ್ಪಿಗೆ ಶಿಕ್ಷೆ ಎಂದು ಅನುಭವಿಸುತ್ತಿದ್ದಳು. ಭೂಮಿ ಮತ್ತು ಅಂಕಿತಾ ಮಾಯಾಳಿಗೆ ಒಡೆದು ಬಾಯಿ ತುಂಬಾ ಸಹಸ್ರ ಅರ್ಚನೆ ಮಂಗಳಾರತಿ ಮಾಡಿದರು. ಮಾಯಾ ಏನೆಂದು ಮಾತಾಡದೆ, ಯಾಕೆ ಎಂದು ಸಹ ಪ್ರಶ್ನಿಸದೆ ನಿಂತಿದ್ದಳು. ಅವರನ್ನ ತಡೆಯಲು ಹೋದ ಸಿಂಚರ ಇಂಚರರನ್ನ ಮಾಯಾಳೆ ತಡೆದು ಭೂಮಿ ಮತ್ತು ಅಂಕಿತಳಿಗೆ ಮಾತನಾಡಲು ಅವಕಾಶ ಮಾಡಿಕೊಂಡಿದ್ದಳು. ಮಾಯಾ ಏನೆಂದು ಮಾತನಾಡದೆ ಇದ್ದಾಗ ಭೂಮಿ ಮತ್ತು ಅಂಕಿತಾ ಸುಮ್ಮನಾದರು. ನಂತರ ಮಾಯಾಳ ದೃಷ್ಟಿ ಯಾವುದೇ ಬಂಧನವಿಲ್ಲದೆ ಸ್ವತಂತ್ರವಾಗಿ ಅಲ್ಲೇ ಇದ್ದ ಮಯೂರಿ ಕಡೆ ಹೋಯಿತು. ಬದುಕಿದ್ದಾಗ ಯಾವ ಸೌಂದರ್ಯವಿತ್ತು ಅದೇ ಸೌಂದರ್ಯ ಇತ್ತು, ಆದರೆ ಆ ಮುಖದಲ್ಲಿ ಮುಗ್ಧತೆಯ ಬದಲು ಕೋಪದ್ವೇಷವೇ ತುಂಬಿತ್ತು. ಪುರೋಹಿತರು ಫೋನ್ ಮಾಡಿ ಎಲ್ಲ ವಿಚಾರ ತಿಳಿಸಿದ್ದರಿಂದ ನೇರವಾಗಿ ಮಯೂರಿ ಬಳಿ ಹೋದಳು. ಮಾಯಾ, ಮಯೂರಿ ಮಯೂರಿ ಮಾಯಾ, ಪ್ಲೀಸ್ ಮಯೂರಿ, ನನ್ನ ಕ್ಷಮಿಸು. ಮಯೂರಿ, ಕ್ಷಮೆ ನಿನಗ? ಮಾಯಾ, ನನಗೂ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಒಂದೇ ಒಂದು ಸಾರಿ ನನ್ನ ಕ್ಷಮಿಸು. ಮಯೂರಿ, ಸರಿ, ಕ್ಷಮಿಸ್ತೀನಿ. ನನ್ನ ಮೊದಲ ಮಯೂರಿ ಆಗಿ ಮಾಡು. ನನ್ನ ಅಪ್ಪ ಅಮ್ಮ, ಅತ್ತೆ ಮಾವ ಕೇಶವನನ್ನ ವಾಪಸ್ ಕೊಡು. ನನ್ನ ಹೆಂಡತನ ವಾಪಸ್ ಕೊಡು. ಮಾಯಾ, ಅದು ಮಯೂರಿ. ಮಯೂರಿ, ಆಗಲ್ಲ ಅಲ್ವಾ? ಇದು ಅಷ್ಟೇ. ನೀನು ಇನ್ನು ಜೀವಂತವಾಗಿರೋದು ನಾನು ಗುರುಗಳಿಗೆ ಕೊಟ್ಟ ಮಾತಿಂದ. ನಿಮ್ಮ ಅಣ್ಣನು ಈ ಮನೆಯಲ್ಲಿ ಸಮಾಧಿ ಮಾಡಿನೇ ನಾನು ಹೋಗೋದು. ಸಿಂಚನ ಮಯೂರಿ ಕಾಲ ಬಳಿ ಕುಳಿತು, ಪ್ಲೀಸ್ ಅವರಿಗೆ ಏನು ಮಾಡಬೇಡಿ. ನನಗೆ ಗೊತ್ತು ನಿಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅಂತ. ಅದೇ ತರ ಇವರ ಅಣ್ಣನಿಂದ ಇವರಿಗೂ ನಮಗೂ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತದೆ ಅಂತಾನೆ ನಾವು ಇಲ್ಲಿಗೆ ಬಂದಿದ್ದು. ನಮಗೆ ಅಂತ ಇರೋದು ಅವರೊಬ್ಬರೇ. ಪ್ಲೀಸ್ ಬಿಟ್ಟು ಬಿಡಿ. ಆಕಾಶ್, ಏನ್ ಹೇಳ್ತಾ ಇದ್ದೀರಾ? ಇವರ ಅಣ್ಣ ಇವರಿಗೆ ನಿಮ್ಗೆ ಅನ್ಯಾಯ ಮಾಡಿದ್ರ? ಇಂಚರ, ಹೌದು. ಯಾವ ತಂದೆನೂ ಮಾಡಬಾರದ ಅನ್ಯಾಯನ ಮಾಡಿದ್ದಾರೆ. ಅರ್ಜುನ್, ಯಾರು ಯಾರಿಗೆ ತಂದೆ? ಸರಿಯಾಗಿ ಹೇಳ್ತೀರಾ. ಇಂಚರ, ನನ್ನ ಹೆಸರು ಇಂಚರ. ಈ ಮಾಯಾ ನನ್ನ ಸೋದರ ಅತ್ತೆ. ಮೋಹನ್ ನನ್ನ ತಂದೆ. ಭೂಮಿ, ಈ ಇಡಿಯಟ್ಗೆ ನೀನು ಮಗಳ. ತಂದೆನೇ ಆಗಿ ಇನ್ನು ನೀನು ಬರೀ ಪಾರ್ಟಿ ಪಬ್ಬು ಬಾಯ್ ಫ್ರೆಂಡ್ ಅಂತ ತಿರುಗ್ತಾ ಇರ್ತೀಯ. ಅರ್ಜುನ್, ಭೂಮಿ, ಅವಳು ಹೇಗಾದ್ರೂ ಇರಲಿ, ನಿನ್ಗ್ಯಾಕೆ? ಬಾಯಿ ಮುಚ್ಕೊಂಡು ನಿಲ್ಲು. ಮಾಯಾ, ಪ್ಲೀಸ್ ಭೂಮಿ, ನನಗೆ ಏನಾದ್ರೂ ಹೇಳಿ ಒಪ್ತೀನಿ. ಇಂಚು ಬಗ್ಗೆ ಪ್ಲೀಸ್ ಕೆಟ್ಟದ್ದಾಗಿ ಮಾತನಾಡಬೇಡಿ. ಅಂಕಿತಾ, ನಾವು ಬರೀ ಮಾತಾಡಿದ್ದಕ್ಕೆ ನಿಮಗೆ ಸಂಕಟ ಆಗ್ತಾ ಇದೆ. ಇನ್ನು ಈ ಮಗು ನಿಮ್ಮ ಮಗಳ ದಾಳಿನ ಹೇಗೆ ಸಹಿಸಿರಬೇಕು? ಅವಾಗ ಇದೆಲ್ಲ ನಿಮಗೆ ಗೊತ್ತಾಗ್ಲಿಲ್ವಾ? ಶಾಪಿಂಗ್ ಹೆಸರಲ್ಲಿ ಪೋಲಿ ಹುಡುಗರ ಹತ್ತಿರ ಬಿಟ್ಟಾಗ ಈ ಜನ ಇಲ್ಲೋಗಿತ್ತು? ಮಿಸ್ ಬ್ಯೂಟಿ ಕ್ವೀನ್ ಮಾಯಾ ಅವರೇ. ಅಂಕಿತಳ ಪ್ರಶ್ನೆಗೆ ಮಾಯಾ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಎಲ್ಲಾ ಪ್ರಶ್ನೆಗೂ ತಲೆ ತಗ್ಗಿಸಿ ಮೌನವಾಗಿ ನಿಂತಿದ್ದಳು. ಕ್ಷಮೆಯ ರೂಪದಲ್ಲಿ ಕಂಬನಿ ಜಾರಿ ಭೂತಾಯಿಯ ಒಡಲನ್ನ ಸೇರುತ್ತಿತ್ತು. ಆಕಾಶ್, ಯಾಕೆ ಸುಮ್ಮನಿದ್ರಿ? ಮಾತಾಡಿ. ಮಾಯಾ, ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಹತ್ತಿರ ಉತ್ತರ ಇಲ್ಲ, ನಿಜ. ಆದರೆ ಈ ಪ್ರಶ್ನೆ ಹುಟ್ಟೋಕೆ ಕಾರಣವಾದ ಸಂಗತಿಯಿಂದ ನಾನು ಈಗಾಗಲೇ ಅನುಭವಿಸಿ ಆಗಿದೆ. ಅದು ಅಣ್ಣನಿಂದನೇ. ಭೂಮಿ, ಹೋ, ಭಾರಿ ಅನುಭವಿಸಿದ್ದೀಯ, ಹೇಳು. ಕೇಳಿ ಕಿವಿ ಪಾವನ ಮಾಡ್ಕೋತೀನಿ. ಅವಳ ಮಾತಲ್ಲಿ ಇರುವ ಕೊಂಕನ್ನ ಮಾಯಾ ಗಮನಿಸಿದರು. ತನ್ನ ಗತ ಜೀವನ ಹೇಳಲು ಮುಂದಾದಳು. ಅಪ್ಪ ಅಮ್ಮನ ಸಾವಿನ ನಂತರ ಅವರ ಸಾವಿಗೆ ಇವನೇ ಕಾರಣ ಅಂತ ನಾನು ಎಲ್ಲಿ ಬಾಯಿ ಬಿಡ್ತೇನೋ ಅಂತ ಹೆದರಿ ನನ್ನ ಇಲ್ಲಿಂದ ನಮ್ ಅತ್ತೆ ಮನೆಗೆ ಕರೆದುಕೊಂಡು ಹೋದ. ಅತ್ತೆ ಅಂದರೆ ನಮ್ ಅಪ್ಪನ ಅಕ್ಕ ದೇವಿ ಅಂತ. ಅವರು ನನ್ನ ಮತ್ತೆ ಅಣ್ಣನನ್ನ ಅವರ ಜೊತೆ ಕರೆದುಕೊಂಡು ಹೋದರು. ಅದು ನಾವು ಅಲ್ಲಿ ಇದ್ದರೆ ಅಪ್ಪ ಅವರಿಗೆ ದುಡ್ಡು ಕೊಡ್ತಾರೆ ಅಂತ ಅಷ್ಟೇ. ಅಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರೀತಿ ವಾತ್ಸಲ್ಯ ಸಿಗಲೇ ಇಲ್ಲ. ರಜೆಯಲ್ಲಿ ಊರಿಗೆ ಬಂದರೆ ಅವರು ಕೇಶವ ಮಯೂರಿ ಅಂತ ಅವರ ಗುಣಗಾನ ಮಾಡ್ತಾ ಇದ್ರು. ಅಣ್ಣನಿಗೆ ಇದ್ಯಾವುದರ ಮೇಲೆ ಆಸಕ್ತಿ ಇರ್ತಾ ಇರ್ಲಿಲ್ಲ. ಆದರೆ ನನಗೆ ಅಮ್ಮನ ಪ್ರೀತಿ ಬೇಕು ಅನಿಸೋದು. ಅಲ್ಲಿ ಅತ್ತೆ ಹಿಂಸೆ ಕೊಡದೇ ಇದ್ರು ಪ್ರೀತಿ ಅಂತೂ ಕೊಡ್ತಾನೆ ಇರ್ಲಿಲ್ಲ. ನಮ್ ಪಾಡಿಗೆ ನಾವು ಇರ್ತಾ ಇದ್ವಿ. ಇಲ್ಲೂ ಅಮ್ಮ ಮಯೂರಿನ ಮುದ್ದು ಮಾಡೋದು ಹೊಗಳೋದು ನನಗೆ ಸಹಿಸೋಕೆ ಆಗ್ತಾ ಇರ್ಲಿಲ್ಲ. ಇವಳು ಕೇಶವನ ಮದುವೆ ಆದರೆ ಸುಖವಾಗಿ ಇರ್ತಾಳೆ ಅಂತಾನೆ ಅಣ್ಣನ ಜೊತೆ ಮದುವೆ ಮಾಡಿ ಸೋಕ್ಕೋಸ್ಕರ ಅಣ್ಣನ ಜೊತೆ ಸೇರಿದೆ. ಆದರೆ ಅವನು ತಾಯಿ ತರ ಪ್ರೀತಿ ತೋರಿಸಿದ ಶಾಂಭವಿಯವರನ್ನ, ಆಮೇಲೆ ರಾಜಪ್ಪ ಅಪ್ಪ ಅಮ್ಮ ಕೇಶವನನ್ನ ಬಳಿ ತಗೊಂಡ. ಅಲ್ಲಿಂದ ಅತ್ತೆ ಮನೆಗೆ ಆ ರಾತ್ರಿಯಲ್ಲಿ ಹೋದ್ವಿ. ಕಾರಣ ಹೇಳಿದಾಗ ಏನೋ ಒಂದು ನೆಪ ಹೇಳಿದ. ನನಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಅಷ್ಟರಲ್ಲಿ ಊರಿಂದ ಸಾವಿನ ಬಗ್ಗೆ ಸುದ್ದಿ ಹೇಳೋಕೆ ಫೋನ್ ಬಂದಾಗ ಹೋಗಿ ಮಾತಾಡಿ ಬಂದರು. ವಿಷಯ ತಿಳಿದು ಅತ್ತೆ ಪ್ರಶ್ನೆ ಮಾಡಿದಾಗ ನಾನು ಅತ್ತೆ ಮುಂದೆ ಎಲ್ಲ ಸತ್ಯವನ್ನ ಹೇಳಿದೆ. ಅತ್ತೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಕೆ ಹೊರಟರು ಅಷ್ಟೇ. ಅಣ್ಣ ಅಲ್ಲೇ ಅವರ ಕತ್ತುಯಿಸುಕಿ ಅವರನ್ನ ಸಾಯಿಸಿ ನನ್ನ ಎಳೆದುಕೊಂಡು ಹೋದ. ಅಲ್ಲಿಂದ ಸ್ವಲ್ಪ ದೂರ ಬಂದ ಮೇಲೆ ಅವನು ನನಗೂ ಬೆದರಿಕೆ ಹಾಕಿದನು. ಮೋಹನ್, ಮಾಯಾ ಅಣ್ಣ. ಮೋಹನ್, ನೋಡು, ನೀನು ನನಗೆ ಅಪ್ಪ ಅಮ್ಮನಿಗಿಂತ ಮುಖ್ಯ. ಮಾಯಾ, ಮೋಹನ್, ಅವರು ದೂರ ಇದ್ದಾಗ ತಂಗಿಯಾಗಿದ್ರು ತಾಯಿ ಪ್ರೀತಿ ಕೊಟ್ಟಿದ್ದೀಯಾ ಅಂತ ಇನ್ನೂ ಜೀವಂತವಾಗಿ ಇದ್ದೀಯಾ? ಇಲ್ಲ ಅಂದಿದ್ರೆ? ಮಾಯಾ, ಅಣ್ಣ. ಮೋಹನ್, ಈ ವಿಷಯ ಎಲ್ಲಾದ್ರೂ ಬಾಯ್ಬಿಟ್ರೆ ಆ ನಿನ್ನ ಪ್ರಿಯತಮ ಶೇಖರ್
ಮಾತ್ರ ಬದುಕಿರಲಿಲ್ಲ. ಇಷ್ಟು ಜನರನ್ನ ಸಾಯಿಸಿರೋ ನನಗೆ ಅವನೊಬ್ಬನನ್ನ ಸಾಯಿಸೋದು ಕಷ್ಟ ಅಲ್ಲ. ಮಾಯ, ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್, ನಾನು ಇವಾಗ ಎಲ್ಲರನ್ನ ಕಳೆದುಕೊಂಡಿದ್ದೀನಿ. ನನಗೆ ಅಂತ ಇರೋದು ಅವನೊಬ್ಬ, ಪ್ಲೀಸ್ ಅವನಿಗೆ ಏನೂ ಮಾಡ್ಬೇಡ. ನಾನು ಈ ವಿಷಯವನ್ನ ಯಾರಿಗೂ ಹೇಳಲ್ಲ ಅಣ್ಣ. ಮೋಹನ್, ಸರಿ ನಡಿ, ನಿನ್ ಮಾತು ತಪ್ಪಿದಾಗ ನಾನು ನನ್ನ ಮಾತು ಉಳಿಸಿಕೊಳ್ಳೋಕೆ ಆಗಲ್ಲ. ಹೇಗೋ ಕಷ್ಟಪಟ್ಟ ಶೇಖರ್ನ ಉಳಿಸಿಕೊಂಡೆ. ಅವನಿಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಜೊತೆಗೆ ಪೊಲೀಸ್ ಆಗೋಕೆ ಹೊತ್ತಾ ಇದ್ದ. ನನಗೂ ಅವನಿಗೂ ಮದುವೆ ಮಾಡಿದರೆ ಶೇಖರ್ ಪವರ್ನಿಂದ ತನ್ನ ಕೃತ್ಯಗಳನ್ನ ಮುಚ್ಚಿ ಅವನು ರಾಜಕೀಯದಲ್ಲಿ ಮುಂದೆ ಬರೋದಕ್ಕೆ ನೋಡಿದ. ಇದರ ಮಧ್ಯೆ ದಿನ ರಾತ್ರಿ ಏನಾದ್ರೂ ತೊಂದರೆಗಳು ಆಗೋದು. ಸಾಕಿದ ನಾಯಿ ಬೆಕ್ಕು ಸತ್ತು ಹೋಗ್ತಾ ಇದ್ವು. ನನ್ನನ್ನು ಅಣ್ಣನನ್ನ ಯಾರೋ ಸಾಯಿಸೋ ತರ ಆಗೋದು. ಅಣ್ಣ ಕೇರಳದ ಒಬ್ಬ ಮಾಂತ್ರಿಕನನ್ನ ಭೇಟಿ ಆದಾಗ ಗೊತ್ತಾಯ್ತು ನಮ್ಗೆ ತೊಂದರೆ ಕೊಡ್ತಾ ಇರೋದು ಮಯೂರಿ ಅಂತ. ಮಯೂರಿ ಅಣ್ಣನಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡು ಆತ್ಮವಾಗಿ ನಮ್ಮನ್ನು ಬಲಿ ತಗೊಳ್ಳೋಕೆ ಬಂದಿದ್ದಾಳೆ ಅಂತ. ಆ ಮಾಂತ್ರಿಕರು ಇಲ್ಲಿಗೆ ಬಂದು ಪೂಜೆ ಮಾಡಿ ಮಯೂರಿ ಆತ್ಮನ ಈ ಮನೆಯಲ್ಲಿ ಬಂಧಿಸಿ ಮಯೂರಿಗೆ ಸಂಬಂಧಿಸಿದವರು ಅಥವಾ ನಿಮ್ಗೆ ಸಂಬಂಧಿಸಿದ ಅವಳ ಪ್ರೀತಿ ಪಾತ್ರರು ಬಂದು ಅವಳ ಹೆಸರನ್ನ ಸ್ಮರಿಸಿದರೆ ಆತ್ಮ ಮುಕ್ತಿ ಪಡೆದು ನಿಮ್ಮ ಅಂತ್ಯಕ್ಕೆ ನಿಲ್ಲುತ್ತೆ. ಅವಾಗ ಅದನ್ನ ತಪ್ಪಿಸೋಕೆ ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯ ಇಲ್ಲ ಅಂದರು. ಅಣ್ಣ ಅವಳು ಮತ್ತೆ ಬರೋಕೆ ದಾರಿನೇ ಇಲ್ಲ ಅಂದು ಅದರ ಕಡೆ ಜಾಸ್ತಿ ಗಮನ ಕೊಡಲೇ ಇಲ್ಲ. ಇದಾದ ನಂತರ ಶೇಖರ್ ಪೊಲೀಸ್ ಆದ ತಕ್ಷಣ ಅಣ್ಣನೇ ನನಗೂ ಶೇಖರ್ಗೂ ಮದುವೆ ಮಾಡಿಸಿದ್ರು. ಮೊದಲು ಅಣ್ಣ ನಾಟಕ ಮಾಡಿ ತನ್ನ ತಪ್ಪನ್ನು ಶೇಖರ್ ಮೂಲಕ ಮುಚ್ಚಿ ಹಾಕಿಸ್ತಾ ಹೋದ. ಕಡೆಗೆ ಶೇಖರ್ಗೆ ತಾನು ಮೋಸ ಹೋಗ್ತಾ ಇದ್ದೀನಿ ಎಂಬ ಅರಿವಾದಾಗ ಅಣ್ಣನನ್ನ ವಿರೋಧಿಸ್ತಾ ಬಂದ. ಅಣ್ಣ ಅವರ ಮೇಲೆ 2 ಬಾರಿ ಅಟ್ಯಾಕ್ ಕೂಡ ಮಾಡಿಸಿದ. ದೇವರ ದಯೆಯಿಂದ 2 ಬಾರಿ ಪಾರಾಗಿ ಬಂದ್ರು. ಆದರೆ 3ನೇ ಬಾರಿ ಸ್ಟೇಷನ್ ನಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ನನ್ನ ಒಂಟಿ ಮಾಡಿ ಹೋದರು. ಅವಾಗ ನಾನು 3 ತಿಂಗಳ ಗರ್ಭಿಣಿ. ಅಣ್ಣನೇ ಮನೆಗೆ ಕರೆದುಕೊಂಡು ಹೋಗಿ ಜೋಪಾನ ಮಾಡ್ತಾ ಇದ್ದ. ಅಣ್ಣ ಪ್ರತಿಯೊಂದು ಕೆಲಸಕ್ಕೂ ಚಂದ್ರಕಾಂತ್ ಅಂತ ಒಬ್ಬ ಇದ್ದ. ಅವನು ಅಣ್ಣ ಹೇಳಿದ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದ. ಶೇಖರ್ ಮೇಲೆ ಅಟ್ಯಾಕ್ ಮಾಡಿದವರಲ್ಲಿ ಇವನು ಒಬ್ಬ. ಆದರೆ ಅಣ್ಣನ ಕಾಮದಾಸಿಗೆ ಯಾವತ್ತೂ ಸಹಕಾರ ನೀಡಲಿಲ್ಲ. ಒಂದು ದಿನ ಚಂದ್ರಕಾಂತ್ ಸಂಬಂಧಿಕರ ಮನೆಯಲ್ಲಿ ತೊಂದರೆ ಆಗಿದೆ ಅಂತ ಊರಿಗೆ ಹೋದಾಗ ಅವನಿಗೆ ಇರೋ ಒಬ್ಬಳೇ ತಂಗಿ ರೂಪ ಅಣ್ಣನಿಗೆ ಬಲಿಯಾಗಿದ್ದಳು. ಯಾವಾಗ ಚಂದ್ರಕಾಂತ್ನ ನಿಯತ್ತಿಗೆ ಅಣ್ಣ ಮೋಸ ಮಾಡಿದನು ಅವಾಗ್ಲೇ ಚಂದ್ರಕಾಂತ್ ಅಣ್ಣನ ವಿರುದ್ಧ ನಿಂತ. ಅವಾಗ್ಲೇ ನನಗೂ ಗೊತ್ತಾಗಿದ್ದು ಶೇಖರ್ಗೆ ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಅಣ್ಣ ಮಾಡಿಸಿದ ಕೊಲೆ ಅಂತ. ಅವಾಗ ನನಗೆ ಅವನ ವಿರುದ್ಧ ಹೋರಾಡೋ ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಒಂದು ದಿನ ಮನೆಯಲ್ಲಿ ಇರೋ ಒಡವೆ ದುಡ್ಡು ತಗೊಂಡು ಇಲ್ಲೇ ಇದ್ದರೆ ಶೇಖರ್ ನೆನಪಾಗಿ ಬದುಕೋದು ಕಷ್ಟ ಆಗ್ತಾ ಇದೆ, ನಾನ್ ದೂರ ಹೋಗಿ ಬದುಕ್ತೀನಿ ಅಂತ ಸ್ವಲ್ಪ ದಿನದ ಜೀವನಕ್ಕಾಗಿ ಹಣ ಒಡವೆ ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡ ಅಂತ ಲೆಟರ್ ಬರೆದು ಆ ಮನೆ ಬಿಟ್ಟು ಹೊರಟು ಬಂದೆ. ಇತ್ತ ರೂಪ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರಿಂದ ಚಂದ್ರಕಾಂತ್ ನನ್ನ ಮತ್ತೆ ರೂಪಾನ ಮಂಗಳೂರಿಗೆ ಕಳುಹಿಸಿದರು. ಅಲ್ಲೇ ಇಬ್ಬರು ಹೇಗೋ ಜೀವನ ಮಾಡ್ತಾ ಇದ್ವಿ. ಚಂದ್ರಕಾಂತ್ ತಿಂಗಳಿಗೊಮ್ಮೆ ಹಣ ಕಳಿಸೋದು, 2 ತಿಂಗಳಿಗೊಮ್ಮೆ ಬಂದು ಹೋಗೋದು ಮಾಡ್ತಾ ಇದ್ರು. ರೂಪ ಸಹ ಗರ್ಭಿಣಿ ಆದಾಗ ಇಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ಇದ್ವಿ. ನನಗೆ ಸಿಂಚು ಹುಟ್ಟಿ 3 ತಿಂಗಳ ನಂತರ ರೂಪಾಳಿಗೆ ಇಂಚು ಹುಟ್ಟಿದ್ಲು. ಇಂಚು ಹುಟ್ಟಿ 5 ವರ್ಷದ ನಂತರ ರೂಪ ಹಾರ್ಟ್ ಪ್ರಾಬ್ಲಮ್ ನಿಂದ ನಮ್ಮನ್ನು ಬಿಟ್ಟು ಹೋದ್ಲು. ಅಂದಿನಿಂದ ಇಬ್ಬರು ನನ್ನ ಮಕ್ಕಳಾದ್ರು. ಮೋಹನ್ನಿಗೆ ನಾನು ಮನೆ ಬಿಟ್ಟು ಬಂದಿದ್ದು ತಲೆಭಾರ ಕಡಿಮೆ ಆದಂತೆ ಆಗಿತ್ತು. ಲೆಟರ್ ನೋಡಿದವನು ತುಂಬಾ ಖುಷಿ ಪಟ್ಟಿದ್ದಾನೆ. ನನ್ನ ಹುಡುಕಿಸೋದು ಇರಲಿ, ನನ್ನ ಹೆಸರನ್ನ ನೆನಪು ಮಾಡಿಕೊಂಡಿಲ್ಲ. ಮೊದಲು ರಾಜಕೀಯದಲ್ಲಿ ಗೆಲುವು ಕಂಡರೂ ನಂತರ ಎಷ್ಟು ಸಾರಿ ಪ್ರಯತ್ನಿಸಿದರೂ MLA ಆಗೋಕೆ ಆಗ್ತಾ ಇಲ್ಲ. ಒಂದು ದಿನ ಮಕ್ಕಳು ಓದೋ ಕಾಲೇಜಿಗೆ ಎಷ್ಟಾಗಿ ಬಂದಾಗ ಅವನ ಕಣ್ಣಿಗೆ ಸಿಂಚನ ಇಂಚರ ಕಾಣಿಸಿಕೊಂಡಿದ್ದಾರೆ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಸ್ಕಾಲರ್ಶಿಪ್ ವಿಚಾರವಾಗಿ ಮಾತನಾಡೋಕೆ ಅವನು ಉಳಿದುಕೊಂಡಿರೋ ಗೆಸ್ಟ್ ಹೌಸ್ಗೆ ಬರೋಕೆ ಹೇಳಿದ ಅಂತ ನನಗೂ ಹೇಳದೆ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಚಂದ್ರಕಾಂತ್ ಇದ್ದಿದ್ದಕ್ಕೆ ಅವನ ಬಗ್ಗೆ ಗೊತ್ತಾಗಿ ಏನು ಮಾತಾಡದೆ ಅವನಿಗೆ ಜಾಸ್ತಿ ಸಲಿಗೆ ಕೊಡದೆ ಬಂದಿದ್ದಾರೆ. ಇಂಚು ಅವತ್ತಿನ ದಿನ ತಂದೆಯನ್ನು ನೋಡಿದರೂ ಅಪ್ಪ ಅಂತ ಹತ್ತಿರ ಹೋಗದಷ್ಟು ನೋವು ಪಟ್ಟಿದ್ದಾಳೆ. ಯಾವ ಮಕ್ಕಳಿಗೂ ಮೋಹನ್ ಅಂತ ತಂದೆ ಬೇಡ. ನನಗೆ ನನ್ನ ಅಪ್ಪ ಅಮ್ಮ, ನನ್ನ ಗಂಡ, ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ತೋರಿಸಿದ ಶಾಂಭವಿ ಅಮ್ಮ, ರಾಜಪ್ಪ, ಅಪ್ಪಾಜಿ, ನನ್ನ ಗೆಳತಿಯಾಗಿದ್ದ ರೂಪ. ಸಾವಿಗೆ ನ್ಯಾಯ ಬೇಕು ಹೇಳು ಮಯೂರಿ, ನನಗೆ ನ್ಯಾಯ ಕೊಡಿಸ್ತೀಯ? ನೀನು ನ್ಯಾಯ ಕೊಡಿಸೋಕೆ ಒಪ್ಪಿದರೆ ಸಾಕು, ನಿನ್ನ ಕಾಲ ಹತ್ತಿರ ಪ್ರಾಣ ಬಿಡ್ತೀನಿ ಅಂತ ಮಯೂರಿ ಕಾಲಿನ ಬಳಿ ಕುಸಿದು ಕುಳಿತಳು. ಭೂಮಿ ಮತ್ತು ಅಂಕಿತ ಅವಳನ್ನ ಎಬ್ಬಿಸಿ ಕುಡಿಯಲು ನೀರು ಕೊಟ್ಟು ಸಮಾಧಾನಗೊಳಿಸಿದರು. ಮಯೂರಿಗೆ ಮಾಯಾ ಸಾವಿಗಿಂತ ಹೆಚ್ಚಾಗಿ ಸಿಂಚನ ಇಂಚರ ಪರಿಸ್ಥಿತಿ ಅರ್ಥವಾಯಿತು. ಅವರಿಗೆ ಮಾಯಾ ಬಿಟ್ಟರೆ ಬೇರೆಯೇ ಆಸರೆ ಇಲ್ಲ ಎಂದು ಮಾಯಾ ಬಳಿ ಬಂದಳು. ನೋಡಿ, ನೀವು ಬದಲಾಗಿದ್ದರೆ ಸಂತೋಷ. ನನ್ನ ಜೀವನದಲ್ಲಿ ಮಾಡಿರೋ ತರ ಮತ್ತೆ ಮಾಡಬೇಡಿ. ನಿಮ್ಮನ್ನು ಬಿಡ್ತಾ ಇರೋದು ನಿಮಗೋಸ್ಕರ ಅಲ್ಲ, ಇವರಿಗೋಸ್ಕರ. ಇವರ ಜೀವನಕ್ಕೆ ಸರಿಯಾಗಿ ಆಸರೆ ಮಾಡಿ. ಇದೇ ನೀವು ನನಗೆ ಕೇಳೋ ಕ್ಷಮೆ, ಅರ್ಥ ಆಯ್ತಾ ಅಂದುಕೊಂಡಿದ್ದೀನಿ ಎಂದು ಹೇಳಿ ಅಲ್ಲಿಂದ ಸರಿದು ಅವರಿಂದ ದೂರ ನಿಂತರು. ಅಷ್ಟರಲ್ಲಿ ಅಲ್ಲಿಗೆ ಗುರುಗಳು ಪುರೋಹಿತರು ಬಂದಾಗ ಮೋಹನ್ನ ಕರೆಸಿಕೊಳ್ಳುವುದರ ಬಗ್ಗೆ ಕೇಳಿದಾಗ ಮಾಯಾ ಚಿಂತೆ ಬೇಡ,
ಪುರೋಹಿತರೆ, ಅವನು ನಾಳೆ ಸಂಜೆ ಇಲ್ಲಿಗೆ ಬರ್ತಾನೆ. ನಿಮ್ಮ ಕೆಲಸ ನೀವು ಶುರು ಮಾಡಿ. ಪುರೋಹಿತರ ಮಾತಿನಂತೆ ಬಂದ ಮಾಯಾ ಮಯೂರಿಯ ಬಳಿ ಮೋಹನ್ನಿಂದ ಆದ ಅನ್ಯಾಯವನ್ನ ಹೇಳಿಕೊಂಡಳು. ಮಯೂರಿ ಸಿಂಚನ ಮತ್ತು ಇಂಚರಳಿಗಾಗಿ ಮಾಯಾಳಿಗೆ ಯಾವುದೇ ರೀತಿ ತೊಂದರೆಯನ್ನ ಮಾಡದೆ ಬಿಟ್ಟಳು. ಆ ವೇಳೆಗಾಗಿ ಅಲ್ಲಿಗೆ ಗುರುಗಳು ಮತ್ತು ಪುರೋಹಿತರು ಆಗಮಿಸಿದರು. ಮಾಯಾ ಬಂದವರಿಗೆ ಕಾಲಿಗೆ ನಮಸ್ಕರಿಸಿದಳು. ಗುರುಗಳು ನಾಳೆಯ ಪೂಜೆಗೆ ಸಿದ್ಧತೆಯ ಬಗ್ಗೆ ತಿಳಿಸಿದರು. ಆಗ ಮಯೂರಿ ಗುರುಗಳ ಬಳಿ ತನ್ನ ಮನದ ಮಾತನ್ನ ಹೇಳಿದಳು. ಮಯೂರಿ, ಗುರುಗಳೇ, ಮೋಹನ್ನ ಅಂತ್ಯದ ನಂತರ ನನಗೆ ಮುಕ್ತಿಯನ್ನ ನೀಡಿ ಸಾಕಾಗಿದೆ, ಈ ಮನುಷ್ಯ ಜನ್ಮ ಎಂದು ಹೇಳಿಕೊಂಡಳು. ಗುರುಗಳು, ಇಲ್ಲ ಮಯೂರಿ, ಇವಾಗ್ಲೂ ನಿನಗೆ ಮುಕ್ತಿ ಇಲ್ಲ. ನೀನು ಇನ್ನು ನಿನ್ನ ತಂದೆ, ತಾಯಿ, ಅತ್ತೆ, ಮಾವ ಮತ್ತು ಕೇಶವನೊಂದಿಗೆ ಜೀವನ ಕಳೆಯುವುದು ಇದೆ. ಅದರ ನಂತರವೇ ನಿನಗೆ ನಿನ್ನ ಕುಟುಂಬದವರಿಗೆ ಮುಕ್ತಿ. ಮಯೂರಿ, ಏನು ಅಪ್ಪ, ಅಮ್ಮ, ಅತ್ತೆ, ಮಾವ ಮತ್ತೆ ಕೇಶವ ಇದ್ದಾರಾ? ಗುರುಗಳು, ಇದ್ದಾರೆ. ಮಯೂರಿ, ಹೌದಾ ಗುರುಗಳೇ, ಹಾಗಾದ್ರೆ ಅವರೆಲ್ಲ ಎಲ್ಲಿ ಇದ್ದಾರೆ ಹೇಳಿ ಗುರುಗಳೇ. ಗುರುಗಳು, ಇಲ್ಲೇ ನಿನ್ನ ಬಳಿಯಲ್ಲಿ. ಮಯೂರಿ, ಅಂದ್ರೆ ನನ್ನ ಊಹೆ ಪ್ರಕಾರ ಭೂಮಿ ಮತ್ತು ಅರ್ಜುನ್ ನನ್ನ ಅತ್ತೆ ಮಾವನ? ಮಯೂರಿ ಮಾತನ್ನ ಕೇಳಿದ ಭೂಮಿ ಗುರುಗಳ ಮುಖ ನೋಡಿದಾಗ, ಗುರುಗಳು ಹೌದು ಎಂದು ಹೇಳಿದಾಗ ಎಲ್ಲರೂ ಒಂದು ಕ್ಷಣ ಸ್ತಬ್ಧವಾದರು. ಗುರುಗಳೇ ತಮ್ಮ ಮಾತನ್ನ ಮುಂದುವರಿಸಿದರು. ಗುರುಗಳು, ಮಯೂರಿಯ ಪುನರ್ಜನ್ಮ ಆಗುವುದು ಅಂಕಿತಳ ಗರ್ಭದಿಂದ. ಆದ್ದರಿಂದ ಈ ಪೂಜೆ ಮುಗಿದ 1 ತಿಂಗಳ ಒಳಗೆ ಆಕಾಶ್ ಮತ್ತು ಅಂಕಿತಳ ಮದುವೆ ಮಾಡಬೇಕು ಎಂದು ಹೇಳಿದರು. ಜಾನಕಿ, ಗುರುಗಳೇ, ನಮ್ಗೇನು ಇವರ ಮದುವೆಗೆ ಒಪ್ಪಿಗೆ ಇದೆ. ಆದ್ರೆ ಈ ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ನಮ್ಮ ಒತ್ತಾಯಕ್ಕೆ ಮಕ್ಕಳ ಮದುವೆ ಮಾಡಿ ಮುಂದೆ ಅವರ ಜೀವನ ಹಾಳಾಗಬಾರದು ಅಲ್ವಾ? ಗೌರಿ, ನಂದು ಅದೇ ಅಭಿಪ್ರಾಯ ಗುರುಗಳೇ. ಯಾಕೆ ಅಂದರೆ ಇಬ್ರು ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದು ದಿನ ಇಬ್ಬರು ಸರಿಯಾಗಿ ಮಾತಾಡಿರೋದು ನಾವು ನೋಡಿಲ್ಲ. ಭೂಮಿ, ಅಮ್ಮ, ಅತ್ತೆ, ನೀವೇನು ಅದ್ರ ಬಗ್ಗೆ ಯೋಚಿಸಬೇಡಿ, ಇಬ್ರಿಗೂ ಒಪ್ಪಿಗೆ ಇದೆ. ಗೌರಿ, ನೀನು ಹೇಗೆ ಹೇಳತ್ತೀಯ? ಭೂಮಿ, ಹೇಗೆ ಅಂದ್ರೆ ಇಬ್ರು ಪ್ರೀತಿಸ್ತಾ ಇದ್ದಾರೆ. ಆಕಾಶ್, ಅದು ಅಕ್ಕ, ನಿನ್ಗೆ ಹೇಗೆ ಗೊತ್ತು? ಭೂಮಿ, ಆಕಾಶ್ ಕಿವಿ ಹಿಡಿದು, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚನು ಕಣ್ಮುಚ್ಚಿರುತ್ತೆ ಅನ್ನೋ ಭ್ರಮೆ ಇರುತ್ತೆ ಅನ್ನೋ ಹಾಗೆ ನೀನು ಭ್ರಮೆ ಇದ್ಯಾ? ರಾಮಮೂರ್ತಿ, ಮಕ್ಕಳಿಗೂ ಒಪ್ಪಿಗೆ ಇದೆ ಅಂದ ಮೇಲೆ ಮದುವೆ ಮಾಡಿ ಮುಗಿಸೋಣ. ನೀವೇ ಒಳ್ಳೆ ದಿನ ನೋಡಿ ಗುರುಗಳೇ. ಆಕಾಶ್ ಭೂಮಿ ಹಿರಿಯರ ಒಪ್ಪಿಗೆ ಸಿಕ್ಕಾಗ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡರು. ಮೋಹನ್ಗೆ ಸಹಾಯ ಮಾಡಿದ ಮಾಂತ್ರಿಕ ತನ್ನ ಶಿಷ್ಯ ವೃಂದದಲ್ಲಿ ರಾತ್ರಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲು ಹೇಳಿದರು. ಶಿಷ್ಯ, ಗುರುಗಳೇ, ಇವಾಗ ಪೂಜೆನ? ಮಾಂತ್ರಿಕ, ಹೌದು. ಶಿಷ್ಯ, ಮೋಹನ್ಗೆ ಸಹಾಯ ಮಾಡ್ತಾ ಇದ್ದೀರಾ ಗುರುಗಳೇ? ಮಾಂತ್ರಿಕ, ಸಹಾಯ ಹೌದು, ನಿಜವೇ, ಆದರೆ ಅದು ಮೋಹನ್ಗೆ ಅಲ್ಲ. ಶಿಷ್ಯ, ಮತ್ತೆ? ಮಾಂತ್ರಿಕ, ಮೋಹನ್ನಿಂದ ಸತ್ತ ಅವನ ತಮ್ಮ ಕೇಶವನಿಗೆ. ಶಿಷ್ಯ, ಕೇಶವನ ಆತ್ಮನ ಬಿಡುಗಡೆ ಮಾಡ್ತಾ ಇದ್ದೀರಾ? ಮಾಂತ್ರಿಕ, ಹೌದು, ಆದರೆ ಅದು ಅವನ ಅಂತ್ಯಕ್ಕಲ್ಲ, ಕೇಶವನ ಪುನರ್ಜನ್ಮಕ್ಕೆ. ಶಿಷ್ಯ, ಪುನರ್ಜನ್ಮನ? ಮಾಂತ್ರಿಕ, ಹೌದು, ಅವನ ತಾಯಿ ಗರ್ಭದಿಂದ ಮತ್ತೆ ಹುಟ್ಟಿ ಬರುವ ಕಾಲ ಬಂದಿದೆ. ಶಿಷ್ಯ, ಮಯೂರಿ. ಮಾಂತ್ರಿಕ, ಮೋಹನ್ನ ಅಂತ್ಯ ನಂತರ ಅವಳು ಅವಳ ತಾಯಿ ಗರ್ಭದಿಂದಲೇ ಹುಟ್ಟಿ ಬರುತ್ತಾಳೆ. ಶಿಷ್ಯ, ಗುರುಗಳೇ, ಇದೇ ಕಾರ್ಯ 25 ವರ್ಷಗಳ ಹಿಂದೆ ಆಗಿದ್ದರೆ ಇಷ್ಟು ವರ್ಷ ಈ ಕಷ್ಟನೇ ಇರ್ತಾ ಇರ್ಲಿಲ್ಲ ಅಲ್ವಾ? ಮಾಂತ್ರಿಕ, ಹೌದು, ಇಷ್ಟು ಕಷ್ಟ ಇರ್ತಾನೆ ಇರ್ಲಿಲ್ಲ. ಇಷ್ಟು ದಿನ ಮಯೂರಿ ಮಾಯಾ ಅನುಭವಿಸಿದ ನೋವು ಇಡೀ ಪ್ರಪಂಚನೇ ಅನುಭವಿಸುತ್ತಿತ್ತು. ಶಿಷ್ಯ, ಅಂದ್ರೆ ಗುರುಗಳೇ, ನಿಮ್ಮ ಮಾತಿನ ಅರ್ಥ? ಮಾಂತ್ರಿಕ, ಪ್ರತಿ ಮನುಷ್ಯ ಹುಟ್ಟಿದಾಗಲೇ ಅವನ ಸಾವು ಕೂಡ ನಿಶ್ಚಯ ಆಗಿರುತ್ತೆ. ಮೋಹನ್ನ ಕೃತ್ಯಕ್ಕೆ ಮಯೂರಿ ಅವಳ ಕುಟುಂಬ ಅವನ ಕುಟುಂಬ ಬಲಿಯಾಯಿತು. 2 ಕುಟುಂಬದವರು ಏನೋ ಮತ್ತೆ ಜನಿಸಿದ್ದಾರೆ. ಅವರ ಪ್ರೀತಿ ಮತ್ತೆ ಕೇಶವ ಮಯೂರಿಗೆ ಸಿಗಬೇಕಾಗಿತ್ತು. ಜೊತೆಗೆ ಅಂದು ಕೇಶವ ಮಯೂರಿನ ಬಂಧಿಸದೆ ಬಿಟ್ಟಿದ್ದರೆ ಅವಳು ಅವತ್ತೇ ಮೋಹನ್ನ ಅಂತ್ಯ ಮಾಡಿರೋಳು. ಇದರಿಂದ ಮೋಹನ್ ಕೂಡ ಒಬ್ಬ ದುಷ್ಟ ಆತ್ಮವಾಗಿ ಹೊರಹೊಮ್ಮುವುದರಲ್ಲಿದ್ದ. ಇದರಿಂದ ಈ ಭೂಮಂಡಲ ಇಂತಹ ಆತ್ಮದಿಂದ ತುಂಬಾ ಕಷ್ಟ ಅನುಭವಿಸಬೇಕಿತ್ತು. ಆ ಕಾರಣಕ್ಕಾಗಿ ಮಯೂರಿಯನ್ನ ಬಂಧಿಸಿದ್ದು. ಇವಾಗ ಮೋಹನ್ನ ಸಾವು ಸಮೀಪಿಸುತ್ತಿದೆ. ಮಯೂರಿಯ ಬಿಡುಗಡೆ ಆಗಿದೆ. ಇವಾಗ ಅವಳ ಪ್ರೀತಿಯನ್ನ ಮರಳಿಸುವುದು ನಮ್ಮ ಧರ್ಮ. ಅದಕ್ಕಾಗಿ ಈ ಪೂಜೆ. ಮಾಂತ್ರಿಕನ ಮಾತುಗಳನ್ನ ಕೇಳಿದ ಅವರ ಶಿಷ್ಯ ಪೂಜೆ ಸಿದ್ಧತೆಯನ್ನ ಮಾಡಿದನು. ಬಣ್ಣಗಳಿಂದ ಬಿಡಿಸಿದ ಮಂಡಲದಲ್ಲಿ ಕೇಶವನನ್ನ ಬಂಧಿಸಿದ ಗಾಜಿನ ಬಾಟಲಿಯನ್ನ ಇಟ್ಟು ಪೂಜೆ ಆರಂಭಿಸಿದರು. ಸತತ 2 ಗಂಟೆಗಳ ಪೂಜೆಯಿಂದ ಗಾಜಿನ ಬಾಟಲಿಯಲ್ಲಿನ ಆತ್ಮ ಬಿಡುಗಡೆಗೊಂಡು ಗುರುಗಳಿಗೆ ನಮಿಸಿ ತನ್ನ ತಾಯಿಯನ್ನ ಸೇರುವ ಮೊದಲು ದುರ್ಗಾದೇವಿಗೆ ನಮಸ್ಕರಿಸಿ ಮಲಗಿದ್ದ ಭೂಮಿಯ ಒಡಲನ್ನ ಸೇರಿತು. ಮೋಹನ್ ಮನೆ. ಮೋಹನ್ ಮೊದಲು ಸಹಾಯ ಮಾಡಿದ ಮಾಂತ್ರಿಕ ಮತ್ತೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದಾಗ ಬೇರೆಯವರ ಸಹಾಯ ಪಡೆಯುವುದಾಗಿ ತಿಳಿಸಿ ಊರಲ್ಲಿ ಇರೋ ಮಂತ್ರವಾದಿಗಳನ್ನ ಭೇಟಿಯಾದರು. ಯಾರೂ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಅದೇ ಬೇಜಾರಿನಲ್ಲಿ ತನ್ನ ಸಂಕಟವನ್ನ ಚಂದ್ರಕಾಂತ್ ಬಳಿ ಹೇಳಿಕೊಳ್ಳುತ್ತಿದ್ದು ಮೋಹನ್, ರೀ ಚಂದ್ರಕಾಂತ್, ಎಂಟ್ರಿ ಮಾಡೋದು? ಚಂದ್ರಕಾಂತ್ ಮನದಲ್ಲಿ ನಿನ್ನ ಕರ್ಮಫಲ ಅನುಭವಿಸು ಎಂದುಕೊಂಡನು. ರೀ ಚಂದ್ರಕಾಂತ್, ಮಾತಾಡ್ರಿ. ಚಂದ್ರಕಾಂತ್, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಮನದಲ್ಲಿ, ನಿನ್ನ ಸಾವು ನಿನ್ನ ಮಗಳು ಅಲ್ಲಲ್ಲ, ನನ್ನ ಸೊಸೆ ಕೈಯಲ್ಲೇ ಆಗೋದು.
ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟರಲ್ಲಿ ಬಾಗಿಲಲ್ಲಿ ಯಾರೋ ಮೋಹನ ಎಂಬ ಕರೆದರು. ಮೋಹನ್ ಮತ್ತು ಚಂದ್ರಕಾಂತ್ ಧ್ವನಿ ಬಂದ ಕಡೆ ತಿರುಗಿದರು. ಬಾಗಿಲಲ್ಲಿ ಕೇಸರಿ ಬಣ್ಣದ ಲುಂಗಿ ಹುಟ್ಟು, ಅದೇ ಬಣ್ಣದ ಶಲ್ಯ, ಒಂದು ಭುಜದವರೆಗೂ ಬಿಟ್ಟ ಕೂದಲು, ಕಿವಿಯಲ್ಲಿ ರುದ್ರಾಕ್ಷಿಯಿಂದ ಕೂಡಿದ ಕಿವಿಯೋಲೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಯಲ್ಲಿ ವಿಭೂತಿ ಜೊತೆಗೆ ನಾಮದ ರೀತಿಯ ಕುಂಕುಮ, ಕೈಗಳಿಗೆ ಸುತ್ತಿದ್ದ ರುದ್ರಾಕ್ಷಿ ಮಾಲೆ, ಒಂದು ಕೈಯಲ್ಲಿ ಮಂತ್ರದಂಡ, ಮತ್ತೊಂದು ಕೈಯಲ್ಲಿ ರುದ್ರಾಕ್ಷಿ ಜಪಮಾಲೆ ಹಿಡಿದು ಒಬ್ಬ ಮಂತ್ರವಾದಿ ನಿಂತಿದ್ದರು. ಆಪತ್ತಿಗಾದವನೇ ನೆಂಟ ಅನ್ನುವ ಹಾಗೆ ಬಾಗಿಲಲ್ಲಿ ನಿಂತ ಮಂತ್ರವಾದಿಯನ್ನ ಕಂಡ ಮೋಹನ್ ಅವನನ್ನ ಆದರದಿಂದ ಬರಮಾಡಿಕೊಂಡನು. ಮೋಹನ್, ಸ್ವಾಮಿ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನನಗೆ ನಿಮ್ಮಿಂದ ಸಹಾಯ ಬೇಕಿತ್ತು. ಮಂತ್ರವಾದಿ, ನನ್ನಿಂದ ನಿನಗೆ ಸಹಾಯ ಅಲ್ಲ, ನಿನ್ನಿಂದ ನನಗೆ ಸಹಾಯ ಆಗೋದು. ಅದಕ್ಕೆ ನಾನು ನಿನ್ನ ಹುಡುಕಿಕೊಂಡು ಬಂದಿದ್ದು. ಮೋಹನ್, ನನ್ನಿಂದ ನಿಮಗೆ ಸಹಾಯನ ಅಂದರೆ ಏನು ಸ್ವಾಮಿ? ಮಂತ್ರವಾದಿ, ಹೌದು, ನೀನು ಆ ಮಯೂರಿ ಇರುವ ಊರಿಗೆ ಹೋಗು. ಅವಾಗ ಅವಳು ನಿನ್ನ ನೋಡಿದಾಗ ಉಗ್ರ ಆಗ್ತಾಳೆ. ಅವಾಗ ನಾನು ಇಲ್ಲೇ ಪೂಜೆ ಶುರು ಮಾಡ್ತೀನಿ. ಈ ಪೂಜೆಯಿಂದ ಅವಳನ್ನ ಬಂಧಿಸ್ತೀನಿ. ಆ ಉಗ್ರಗೊಂಡ ಆತ್ಮದಿಂದ ನಾನು ಇನ್ನೂ ಹೆಚ್ಚು ಸಿದ್ಧಿ ಪಡೆಯಲು ಅನುಕೂಲವಾಗುತ್ತೆ. ಮೋಹನ್, ನಾನು ಅವಳ ಮುಂದೆ ನಿಲ್ಲೋದ? ಅವಳು ನನ್ನ ಸಾಯಿಸಿದ್ರೆ? ಮಂತ್ರವಾದಿ, ಅದರ ಚಿಂತೆ ಬೇಡ. ತಗೋ ಈ ರಕ್ಷೆ, ನಿನ್ನ ಕೈಗೆ ಕಟ್ಕೋ. ಇದೇ ನಿನ್ನ ಕಾಪಾಡುತ್ತೆ. ನಾಳೆನೆ ನೀನು ಮಾಯಾನಗರಕ್ಕೆ ಹೊರಡು. ನಾನು ಸೂಚನೆ ಕೊಟ್ಟ ನಂತರ ಮಯೂರಿ ಮುಂದೆ ಹೋಗು. ಇಲ್ಲ ಅಂದರೆ ನಿನಗೆ ಅಪಾಯ ಆಗುತ್ತೆ. ಮೋಹನ್, ಸರಿ ಸ್ವಾಮಿ. ಮಂತ್ರವಾದಿ ಮಂತ್ರಿಸಿದ ದಾರವನ್ನ ಕೊಟ್ಟು ಮಯೂರಿ ಬಳಿ ಹೋಗಲು ತಿಳಿಸಿ ಹೊರಟು ಹೋದರು. ಮೋಹನ್ಗೆ ಆ ಮಂತ್ರವಾದಿ ಮಾತು ಆನೆ ಬರದಂತೆ ಆಗಿ ನಾಳಿನ ಪ್ರಯಾಣಕ್ಕೆ ಚಂದ್ರಕಾಂತ್ಗೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿ ತನ್ನ ಕೋಣೆ ಸೇರಿಕೊಂಡನು. ಚಂದ್ರಕಾಂತ್ ಮೋಹನ್ನ ಪ್ರತಿ ಮಾತಿಗೂ ತಲೆ ಆಡಿಸಿದನು. ಮೋಹನ್ ಹೋದ ನಂತರ ಮಾಯಾಳಿಗೆ ಕರೆ ಮಾಡಿ ಇಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನ ತಿಳಿಸಿದನು. ವಿಷಯ ತಿಳಿದ ಮಾಯಾ ಎಲ್ಲ ವಿಷಯಗಳನ್ನ ಗುರುಗಳಿಗೆ ಹೇಳಿದಳು. ಗುರುಗಳು ಅವಳಿಗೆ ಸಮಾಧಾನಕರವಾದ ಮಾತುಗಳನ್ನ ಆಡಿ ಚಿಂತೆ ಬಿಡುವಂತೆ ತಿಳಿಸಿದಾಗ ನೆಮ್ಮದಿಯಿಂದ ತನ್ನ ಕೋಣೆ ಸೇರಿದಳು. ಅವಳು ಅತ್ತ ಹೋದ ನಂತರ ಗುರುಗಳು ವಿನಾಶ ಕಲೆ ವಿಪರೀತ ಬುದ್ಧಿ ಎಂದುಕೊಂಡು ಧ್ಯಾನಕ್ಕೆ ಕುಳಿತರು. ಮೋಹನ್ ಮತ್ತು ಚಂದ್ರಕಾಂತ್ ಮಂತ್ರವಾದಿಯ ಮೇಲಿನ ನಂಬಿಕೆಯಿಂದ ಮಾಯಾನಗರದ ಕಡೆಗೆ ಹೊರಟರು. ಚಂದ್ರಕಾಂತ್ ಹೊರಡುವ ಮುನ್ನ ಮಾಯಾಳಿಗೆ ಹೊರಟಿರುವ ವಿಚಾರವನ್ನ ತಿಳಿಸಿದನು. ಮೋಹನ್ನ ಮೇಲೆ ಸದಾ ಕಣ್ಣಿಟ್ಟ ಮುಖ್ಯಮಂತ್ರಿ PA ರಾಜೀವ್ ಸಹ ಮಂತ್ರಿಗಳಿಗೆ ತಿಳಿಸಿ ರಾಜೀವ್ ಮೋಹನ್ ಎಂದೇ ಹೊರಟನು. ಎಂದಿನಂತೆ ಬೇಗ ಬಂದ ಗುರುಗಳು ರಾತ್ರಿಯ ಪೂಜೆಗೆ ಬೇಕಾದ ಸಾಮಾನುಗಳನ್ನ ಹೇಳಿ ಯಾರು ಯಾವ ಯಾವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಗುರುಗಳು ಹೇಳಿದ ಕೆಲಸ ಮಾಡುತ್ತಿದ್ದ ಭೂಮಿಗೆ ಒಂದು ಕ್ಷಣ ಇಡೀ ಮನೆಯೇ ಸುತ್ತಿದ ರೀತಿ ಅನುಭವವಾಯಿತು. ಕಣ್ಮುಚ್ಚಿ ಬಿಡುವ ವೇಳೆಗೆ ಅವಳು ತನ್ನ ಕೋಣೆಯಲ್ಲಿದ್ದಳು. ಅವಳ ಸುತ್ತ ಮನೆಯವರು ನಿಂತಿದ್ದರು. ಪೂರ್ತಿ ಎಚ್ಚರಗೊಂಡು ಏನಾಯ್ತು ಎಂದು ಕೇಳಿದಾಗ ಮನೆಯವರು ಏನೂ ಮಾತನಾಡದೆ ಹೊರಬಂದು ಹೋದರು. ಭೂಮಿ, ಅಜ್ಜು, ಎಲ್ರೂ ಯಾಕೆ ಈ ತರ ಹೋದ್ರು? ನನಗೆ ಏನಾಗಿದೆ? ಅರ್ಜುನ್, ನಿನಗೆ ಏನೂ ಆಗಿಲ್ಲ ಪುಟ್ಟ, ಸ್ವಲ್ಪ ರೆಸ್ಟ್ ಮಾಡು. ಭೂಮಿ, ಏನು ಆಗಿಲ್ಲ ಅಂದ್ರೆ ರೆಸ್ಟ್ ಯಾಕೆ ಮಾಡ್ಲಿ? ಸಂಜೆ ಪೂಜೆ ಇದೆ, ಎಲ್ಲಾ ರೆಡಿ ಮಾಡ್ಬೇಕು ನಾನು. ಅರ್ಜುನ್, ಅದನ್ನೆಲ್ಲ ನಾವು ನೋಡ್ಕೋತೀವಿ, ನೀನು ರೆಸ್ಟ್ ಮಾಡು. ಇವರಿಬ್ಬರು ಮಾತನಾಡುವಾಗ ಅಲ್ಲಿಗೆ ಮಯೂರಿ ಬಂದಳು. ಮಯೂರಿ, ಅತ್ತೆ ಮಾವ, ನಾನು ಒಳಗೆ ಬರಬಹುದಾ? ಅರ್ಜುನ್, ಬಾ ಪುಟ್ಟಿ. ಮಯೂರಿ, ಮಾವ ಅಜ್ಜಿ ಜ್ಯೂಸ್ ಕೊಟ್ರು, ಅತ್ತೆಗೆ ಕುಡಿಸಬೇಕೆಂತೆ ಎಂದು ಲೋಟವನ್ನ ಅರ್ಜುನ್ ಕೈಗೆ ಕೊಟ್ಟು ಭೂಮಿ ಪಕ್ಕದಲ್ಲಿ ಕುಳಿತು ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟಳು. ಆದರೆ ಮಯೂರಿಗೆ ಭೂಮಿಯನ್ನ ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಭೂಮಿಯನ್ನು ನೋಡಲು ಗುರುಗಳು ಬಂದಾಗ ಮಯೂರಿ ತನಗೆ ಆದ ಅನುಭವಗಳನ್ನ ಗುರುಗಳ ಬಳಿ ಹೇಳಿದಾಗ ಗುರುಗಳು ಮೊದಲು ಭೂಮಿಗೆ ಅವಳ ಮತ್ತು ಮಗುವಿನ ಆರೋಗ್ಯದ ಕಡೆ ಗಮನ ಕೊಡಲು ಹೇಳಿದಾಗ ಭೂಮಿ ಅರ್ಜುನ್ ಮುಖ ನೋಡಿದಾಗ ಅರ್ಜುನ್ ಹೌದು ಎಂದು ತಿಳಿಸಿದಾಗ ಭೂಮಿಯ ಮುಖದಲ್ಲಿನ ಒಳಪೆ ಅವಳ ಸಂತೋಷವನ್ನ ಸೂಚಿಸುತ್ತಿತ್ತು. ನಂತರ ಮಯೂರಿ ಬಳಿ ಮಗು, ಇವಾಗ ನಿನ್ನೊಂದು ಆತ್ಮ ಸಾಮಾನ್ಯ ಮನುಷ್ಯರನ್ನ ಮಾತ್ರ ಸ್ಪರ್ಶಿಸಬಹುದು. ಆದರೆ ಇವಾಗ ಭೂಮಿ ಒಡಲಲ್ಲಿ ಮಗು ಇರೋದ್ರಿಂದ ನೀನು ಭೂಮಿಯನ್ನ ಸ್ಪರ್ಶಿಸಲು ಸಾಧ್ಯವಾಗುತ್ತಿಲ್ಲ. ಅರ್ಜುನ್, ಯಾಕೆ ಗುರುಗಳೇ? ಗುರುಗಳು ಮಗು ಅಥವಾ ಮಕ್ಕಳನ್ನ ಕಣ್ಣಿಗೆ ಕಾಣುವ ದೇವರು ಅಂತೀವಿ. ಮಯೂರಿ ಆತ್ಮ ಆಗಿರೋದ್ರಿಂದ ಭೂಮಿ ಒಡಲಲ್ಲಿ ಮಗು ಇರೋದ್ರಿಂದ ಸ್ಪರ್ಶಿಸಲು ಸಾಧ್ಯವಾಗುತ್ತಿಲ್ಲ. ಮಯೂರಿ, ಹಾಗಿದ್ರೆ ನಾನು ಅತ್ತೆ ಹತ್ತಿರ ಹೋಗೋಕೆ ಆಗಲ್ವಾ? ಗುರುಗಳು, ಹತ್ತಿರ ಇರಬಹುದು, ಸ್ಪರ್ಶಿಸೋಕೆ ಆಗಲ್ಲ ಅಷ್ಟೇ. ಅರ್ಜುನ್, ಯಾಕೋ ಕಂದ ಬೇಜಾರು? ಇವತ್ತಿನ ಪೂಜೆ ಮುಗಿದ ನಂತರ ಆಕಾಶ್ ಮತ್ತು ಅಂಕಿತಾಗೆ ಮದುವೆ ಮಾಡೋಣ. ನಂತರ ನೀನು ಕೇಶವನ ತರ ಮಗುವಾಗಿ ನಮ್ಮ ಹತ್ತಿರ ಬರಬಹುದು, ಸರಿನಾ? ಮಯೂರಿ, ಸರಿ. ಅರ್ಜುನ್, ಇವಾಗ ಕೇಶವ ಹುಡ್ತಾ ಇದ್ದಾನೆ ಅಲ್ವಾ? ಅವನಿಗೆ ಕೇಶವ ಅಂತ ಹೆಸರಿಡೋಣ ಅಥವಾ ಬೇರೆ ಹೆಸರಿಡೋಣವಾ? ಮಯೂರಿ, ಕೇಶವ ಬೇಡ, ಅಭಿಮನ್ಯು ಅಂತ ಅವನಿಗೆ. ನನಗೆ ಮಯೂರಿ ಅಂತಾನೆ ಇಡಿ. ಭೂಮಿ, ಕೇಶವ ಅಭಿಮನ್ಯು ಆದರೆ ನೀನು ಶಶಿರೇಖನ ಉತ್ತರೇನ? ಮಯೂರಿ, ಅಯ್ಯೋ ಹೌದಲ್ವಾ, ಅಭಿಮನ್ಯು ಬೇಡ, ಅಶ್ವಿನ್ ಅಂತ ಇರಲಿ. ಭೂಮಿ, ಅಶ್ವಿನ್ ಅಂತ ಯಾಕೆ? ಮಯೂರಿ, ಅರ್ಜುನ್ ಅಶ್ವಿನ್
ಹೇಗಿದೆ ಹೆಸರು? ಪ್ರಾಸಬದ್ಧವಾಗಿದೆ ಅಲ್ವಾ? ಭೂಮಿ: ಓಕೆ. ಅಶ್ವಿನ್ ಮಯೂರಿ ಸರಿನಾ? ಮಯೂರಿ: ಸರಿ. ಅರ್ಜುನ್: ಮುಗಿತಾ ನಿಮ್ಮ ಹೆಸರಿನ ಹುಡುಕಾಟ? ಭೂಮಿ ಮಯೂರಿ: ಮುಗೀತು. ಮಧ್ಯಾಹ್ನದ ಹೊತ್ತಿಗೆ ಮಾಯಾನಗರವನ್ನ ತಲುಪಿದ ಮೋಹನ್ ಅಲ್ಲಿನ ಗೆಸ್ಟ್ ಹೌಸ್ ನಲ್ಲಿ ಉಳಿದುಕೊಂಡನು. ಚಂದ್ರಕಾಂತ್ ಮಾಯಾಳಿಗೆ ತಲುಪಿರುವ ವಿಚಾರವನ್ನ ತಿಳಿಸಿದನು. ರಾತ್ರಿ 10ರ ಸಮಯದಲ್ಲಿ ಮಂತ್ರವಾದಿ ಪೂಜೆ ಶುರು ಮಾಡಿರುವುದನ್ನ ತನ್ನ ಶಿಷ್ಯ ಮೂಲಕ ತಿಳಿಸಿದರು. ಅದೇ ಸಮಯದಲ್ಲಿ ಮಯೂರಿ ನಿಲಯದಲ್ಲಿ ಗುರುಗಳು ಮತ್ತು ಪುರೋಹಿತರು ಪೂಜೆ ಶುರು ಮಾಡಿದರು. ಮಂತ್ರವಾದಿಯ ಆಜ್ಞೆಯ ಮೇರೆಗೆ ಮೋಹನ್ 10:30ರ ವೇಳೆಗೆ ಮಯೂರಿ ನಿಲಯವನ್ನ ತಲುಪಿದನು. ಅವನನ್ನ ಕಂಡ ಮಯೂರಿಗೆ ಜೊತೆಗೆ ಅಲ್ಲಿದ್ದವರಿಗೆ ಕೋಪ ಹುಕ್ಕಿ ಬಂತು. ಅವರೆಲ್ಲ ತನ್ನ ಕೋಪ ನಿಯಂತ್ರಿಸಿಕೊಂಡರೆ ಮಯೂರಿ ಗುರುಗಳಿಗೆ ಕೊಟ್ಟಿರೋ ಮಾತನ್ನ ಮೀರಿ ಅವನ ಮೇಲೆ ದಾಳಿ ಮಾಡಿದಳು. ಆದರೆ ಅವನ ಕೈಯಲ್ಲಿ ಇದ್ದ ರಕ್ಷಾ ಕವಚದಿಂದ ಅವನ ಸನಿಹ ಸಹ ಅವಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವಳ ಕ್ಷಣದ ಕೋಪ ಮಂತ್ರವಾದಿಯ ನಿಯಂತ್ರಣಕ್ಕೆ ಹತ್ತಿರವಾಗುತ್ತಿದ್ದಳು. ಮೋಹನ್ ಅಲ್ಲಿ ಇರುವವರನ್ನ ಗಮನಿಸಿದಾಗ ಅವನ ಕಣ್ಣಿಗೆ ಮಾಯಾ ಬಿದ್ದಳು. ಮೋಹನ್: ಮಾಯಾ, ಮಾಯಾ ಅಣ್ಣ ಹೇಗಿದ್ಯಾ? ಮೋಹನ್: ನಂದು ಇರಲಿ, ನೀನು ಏನು ಇಲ್ಲಿ? ಮಾಯಾ: ನನ್ನ ಈ ಮಯೂರಿಗೆ ಬಲಿ ಕೊಡೋಕೆ ಕರೆದುಕೊಂಡು ಬಂದಿದ್ದಾರೆ, ಕಾಪಾಡು ಅಣ್ಣ ಎಂದು ಮೋಹನ್ನ ಬಳಿ ಹೋದಳು. ಮತ್ತೆ ಅವಳೇ ಮಾತು ಶುರು ಮಾಡಿದಳು. ಏ ಮಯೂರಿ, ಇಷ್ಟೊತ್ತು ಹಾರಾಡ್ತಾ ಇದ್ದೆ ಅಲ್ವಾ? ಇವಾಗ ಬಾ, ಮತ್ತೆ ನನ್ನ ಮಕ್ಕಳನ್ನ ಕಾಪಾಡೋಕೆ ನಮ್ಮನ್ನ ಬಂದಿದ್ದಾನೆ, ಬಾರೇ ಬಾ ಎಂದು ಜೋರಾಗಿ ಕಿರಿಚಿದಳು. ಮೋಹನ್: ಏನು ನಿನಗೆ ಮಕ್ಕಳ? ಮಾಯಾ: ಹೌದು ಅಣ್ಣ, ಅವತ್ತು ನಾನ್ ಮನೆ ಬಿಟ್ಟು ಹೋದಾಗ 3 ಮಂತ್ ಪ್ರೆಗ್ನೆಂಟ್. ಶೇಖರ್ ನೆನಪು ಜಾಸ್ತಿ ಕಾಡ್ತಾ ಇದ್ದದ್ರಿಂದ ಮನೆ ಬಿಟ್ಟು ಹೋದೆ, ನನ್ನ ಕ್ಷಮಿಸು ಅಣ್ಣ. ಮೋಹನ್: ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇದರಲ್ಲಿ ನಿನ್ನ ಮಕ್ಕಳು ಯಾರು? ಮಾಯಾ: ಇವರೇ ನನ್ನ ಮಕ್ಕಳು, ಸಿಂಚರ, ಇಂಚರ, ಟ್ವಿನ್ಸ್. ಮಾಯಾ ಮಾತು ಕೇಳಿ ಸಿಂಚರ, ಇಂಚರ ಜೊತೆಗೆ ಎಲ್ಲರಿಗೂ ಶಾಕ್. ಯಾಕೆ ಅಂದರೆ ಸಿಂಚನ ಮಾತ್ರ ಮಾಯಾ ಮಗಳು, ಇಂಚನ ಮೋಹನ್ ಮಗಳು ಅಂತ ತಿಳಿದವರಿಗೆ ಟ್ವಿನ್ಸ್ ಅಂದಿದ್ದು ಶಾಕ್ ನೀಡಿತು. ಮಾಯಾ ಮೋಹನ್ ಜೊತೆಗೆ ಮಾತನಾಡುತ್ತಲೇ ಅವನ ಕೈಯಲ್ಲಿನ ರಕ್ಷಾ ಕವಚವನ್ನ ತೆಗೆದಿದ್ದಳು. ಮೋಹನ್ ಮಾಯಾ ಮಾತನ್ನ ನಂಬಿ ಸಿಂಚರ, ಇಂಚರ ಬಳಿ ಹೋದನು. ಅವನ ವಕ್ರ ನೋಟ ಅವರ ಮೇಲೆ ಇರುವುದನ್ನು ಗಮನಿಸಿದ ಮಾಯಾ ಅವನು ಅವರನ್ನ ಸಮೀಪಿಸುವ ಮೊದಲೇ ಅವರ ಬಳಿ ಹೋದಳು. ಮೋಹನ್: ಮಾಯಾ ನನ್ನ ಸೊಸೆಯರು ತುಂಬಾ ಮುದ್ದಾಗಿದ್ದಾರೆ ಎಂದು ಅವರನ್ನ ಮುಟ್ಟಲು ಹೋದಾಗ ಮಾಯಾ ಅವನ ಕೈ ತೆಗೆದು ಅವನನ್ನ ಮಯೂರಿ ಕಾಲಿನ ಬಳಿ ತಳ್ಳಿದಳು. ಮಾಯಾ: ಮುಟ್ಟಬೇಡ ಅವರನ್ನ, ಅವರು ಮಕ್ಕಳು, ಆದರೂ ಅವರ ಮೇಲೂ ನಿನ್ನ ಕೆಟ್ಟ ಕಣ್ಣು ಹಾಕ್ತಿಯಲ್ಲ, ನಾಚಿಕೆ ಆಗಲ್ವಾ? ತೂ, ನಿನ್ನ ಜನ್ಮಕ್ಕಿಷ್ಟು. ಇಂಚರಳನ್ನ ಹತ್ತಿರ ಕರೆದು, ಇವಳು ಯಾರು ಅಂತ ಗೊತ್ತಾ? ನಿನ್ನ ಮಗಳು. ಮೋಹನ್: ಏನು, ನನ್ನ ಮಗಳ? ಮಾಯಾ: ಹೌದು, ನಿನ್ನ ಮಗಳೇ, ಬೇಕಿದ್ರೆ ನಿನ್ನ ನಂಬಿಕಸ್ಥ ಚಂದ್ರಕಾಂತನ ಕೇಳು. ಮೋಹನ್: ಚಂದ್ರು, ಇವಳು ನನ್ನ ಮಗಳ? ಚಂದ್ರಕಾಂತ್: ಮಗಳು ಅಂತ ಕರಿಬೇಡ, ಆ ಯೋಗ್ಯತೆ ನಿನಗಿಲ್ಲ. ನನ್ನ ಸರ್ವಸ್ವ, ನನ್ನ ಜೀವ ಆದ ನನ್ನ ತಂಗಿ ರೂಪಾನ ಬಲಿ ತಗೊಂಡ ಪಾಪಿ ನೀನು. ಇವಳು ನನ್ನ ತಂಗಿ ಮಗಳು ಅಷ್ಟೇ, ನಿನ್ನ ಮಗಳಲ್ಲ. ಇಷ್ಟೆಲ್ಲ ಜನ ಇಷ್ಟು ನೋವು ಅನುಭವಿಸುವುದಕ್ಕೆ ಇವತ್ತು ನಿನ್ನ ಸಾವು ಶತಸಿದ್ಧ, ತಯಾರಾಗು. ಮೋಹನ್: ಏನು, ಎಲ್ಲ ಒಂದಾಗಿ ನನ್ನ ನಾಶ ಮಾಡ್ಬೇಕು ಅಂತ ಇದ್ದೀರಾ? ಅದು ಸಾಧ್ಯನೇ ಇಲ್ಲ. ನನ್ನ ಬಳಿ ಗುರು ಕೊಟ್ಟಿರೋ ರಕ್ಷೆ ಇದೆ. ಮಾಯಾ: ಯಾವ ರಕ್ಷೆ? ಮೋಹನ್ ನೋಡಲ್ಲಿ ಎಂದು ಕೈ ತೋರಿಸಿದರು. ಮಾಯಾ: ಏನಿದೆ ಕೈಯಲ್ಲಿ? ಮೋಹನ್ ಕೈ ನೋಡಿಕೊಂಡ. ಮೋಹನ್ ಅಯ್ಯೋ ನನ್ನ ರಕ್ಷೆ ಎಂದು ಬಾಯಿ ಬಿಡಿದುಕೊಳ್ಳಲು ಶುರು ಮಾಡಿದನು. ಮಾಯಾ: ಏತು, ಮುಚ್ಚು ಬಾಯಿ, ಇಲ್ಲಿದೆ ನೋಡು ನಿನ್ನ ರಕ್ಷೆ ಎಂದು ತೋರಿಸಿದಾಗ ಮೋಹನ್ ಅದನ್ನ ಪಡೆದುಕೊಳ್ಳಲು ಹೋದಾಗ ಆ ರಕ್ಷೆಯನ್ನ ಅಲ್ಲೇ ನಡೆಯುತ್ತಿದ್ದ ಪೂಜಾ ಯಜ್ಞ ಕುಂಡದಲ್ಲಿ ಹಾಕಿದಳು. ಆ ರಕ್ಷೆಗೆ ಬೆಂಕಿ ಸೋಕುತ್ತಿದ್ದ ಹಾಗೆ ಮಂತ್ರವಾದಿ ಮಾಡುತ್ತಿದ್ದ ಪೂಜಾ ಯಜ್ಞ ಕುಂಡ ಚೂರು ಚೂರಾಗಿ ಬಿದ್ದಿತ್ತು. ಅದರಿಂದ ಸಿಡಿದ ಬೆಂಕಿಗೆ ಆ ಮಂತ್ರವಾದಿ ಆಹುತಿಯಾದನು. ಮಯೂರಿ ನಿಲಯದಲ್ಲಿ ನಡೆಯುತ್ತಿದ್ದ ಕುಂಡಕ್ಕೆ ರಕ್ಷೆ ಬಿದ್ದಾಗ ಅದರಿಂದ ಹೊಮ್ಮಿದ ಕಾಂತಿ ಮಯೂರಿ ಆತ್ಮವನ್ನ ಸೇರಿತು. ಅದರಿಂದ ಮಯೂರಿಗೆ ಶಕ್ತಿ ದುಪ್ಪಟ್ಟು ಆದ ಅನುಭವವಾಯಿತು. ಗುರುಗಳು ಮಯೂರಿಗೆ ಸೂಚನೆ ಕೊಟ್ಟಾಗ ನೇರವಾಗಿ ಮೋಹನ್ ಬಳಿ ಬಂದಳು. ದೇಹವಿಲ್ಲದೆ ಸಂಹಾರ ಸಾಧ್ಯವಿಲ್ಲ ಎಂದು ಗುರುಗಳು ಹೇಳಿದಾಗ ಚಂದ್ರಕಾಂತ್ ಬಳಿ ಬಂದು ನಿಮ್ಮ ಆಸೆ ಈಡೇರುತ್ತೆ ಎಂದು ಮಯೂರಿ ಇಂಚರ ದೇಹವನ್ನ ಪ್ರವೇಶಿಸಿದಳು. ಮೋಹನ್ನನ್ನ ಹಿಂಬಾಲಿಸಿ ಬಂದ ರಾಜೀವ್ ಪ್ರತಿಯೊಂದು ವಿಚಾರವನ್ನ ಮಂತ್ರಿಗಳಿಗೆ ತಿಳಿಸುತ್ತಿದ್ದನು. ಮಯೂರಿ ಆತ್ಮ ಇಂಚರಳನ್ನ ಸೇರಿದ್ದು ನೋಡಿ ಪ್ರಜ್ಞೆ ತಪ್ಪಿ ಬಿದ್ದನು. ಮಯೂರಿ ಆತ್ಮ ಇಂಚರಳನ್ನ ಸೇರುತ್ತಿದ್ದ ಹಾಗೆ ಇಂಚರ ಸಂಪೂರ್ಣವಾಗಿ ಬದಲಾಗಿ ಹೋದಳು. ಅವಳ ಅವತಾರ ನೋಡಿ ಎಲ್ಲರೂ ದೂರ ಸರಿದು ನಿಂತರು. ಮನೆ ಮಧ್ಯಭಾಗದಲ್ಲಿ ಇಂಚರ ಮೋಹನ್ ಮಾತ್ರ. ಅವಳ ರೂಪ ನೋಡಿನೇ ಮೋಹನ್ಗೆ ಹೃದಯಾಘಾತವಾಗಿತ್ತು. ಎದೆ ಹಿಡಿದುಕೊಂಡೇ ಇಂಚರ ಕಾಲಿನ ಬಳಿ ಬಿದ್ದನು. ಕಾಲ ಹತ್ತಿರ ಬಿದ್ದ ಅವನ ಕುತ್ತಿಗೆ ಮೇಲೆ ಕಾಲು ಇಟ್ಟವಳು ಅವನ ಉಸಿರು ನಿಲ್ಲುವವರೆಗೆ ಕಾಲು ತೆಗೆಯಲೇ ಇಲ್ಲ. ಅವಳ ಕಾಲ ಬಳಿಯಲ್ಲಿ ನೀರಿನಿಂದ ತೇಗಿದ ಮೀನಿನಂತೆ ಒದ್ದಾಡಿ ಪ್ರಾಣ ಬಿಟ್ಟನು. 20 ವರ್ಷಗಳ ನಂತರ ಮಯೂರಿ ನಿಲಯ ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತಗೊಂಡಿತ್ತು. ಮನೆ ಮುಂದಿನ ನೇಮ್ ಬೋರ್ಡ್ ನಲ್ಲಿ ಮಯೂರಿ ವೆಡ್ಸ್ ಅಶ್ವಿನ್ ಎಂದು ಹೂಗಳಿಂದ ಅಲಂಕಾರಗೊಂಡು ವಿಜೃಂಭಿಸುತ್ತಿತ್ತು. ಶುಭ ಮುಹೂರ್ತದಲ್ಲಿ ಅಶ್ವಿನ್ ಹೆಸರಿನ ಮಾಂಗಲ್ಯ ಮಯೂರಿ ಕೊರಳನ್ನ ಅಲಂಕರಿಸಿತು.
ಯಾರದ್ದೋ ಕಾಮದೃಷ್ಟಿಗೆ ಬಲಿಯಾದ ಜೀವಗಳು ಪುನರ್ಜನ್ಮದಿಂದ ಒಂದಾದವು. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.